Good evening, guys. Good evening, sir. Good evening, sir. Good evening, Good sir. evening, sir. Yes, sir. How are you all doing, sir? Good, sir. Yes, sir. I'm doing good. Good and happy. Yes, sir. Some extent, sir. Why, sir? Full some extent, you should be full extent, sir. Not happy, May sir. Andrew, Sir, May actually, Andrew, we are waiting for from Happy ಇಲ್ಲ almost sir. so Literally many happy ಇಲ್ಲ sir. years. May Andrew, June Andrew, ಕೊನೆಗೆ ಇವಾಗ ಜುಲೈಗೆ ಹೋಗಿದೆ. ಗುಡ್ ಓನ್ಲಿನಾ? ಇಲ್ಲ Yes, sir. sir. Preparation ಗೆ mains preparation ಗೆ we can give more time, but prelims ಗೆ ಮತ್ತೆ ಇವ್ರು postpone that thing. Already many people were Notification like, ಕರೆದಿರೋದೇ ತುಂಬಾ ಲೇಟು. ಅದ್ರಲ್ಲೂ ಮತ್ತೆ ಡಿಲೇ ಅಂದ್ರೆ. ಇಷ್ಟೊತ್ತಿಗೆ ಪ್ರತಿದಿನ ಎಲ್ಲ ಹುಡುಗರು ಬಂದ್ಬಿಡ್ತಾ ಇದ್ರು ಆನ್ಲೈನ್ ಅಲ್ಲಿ. ಟುಡೇ ಐ ಸಿ ಲೈಕ್ ಅಟ್ ಲೀಸ್ಟ್ ಹಾಫ್ ಆಫ್ ದೆಮ್ ಆರ್ ನಾಟ್ ವಿಸಿಬಲ್ ಟುಡೇ. ಒಂದ್ 8 ಜನ ಆಬ್ಸೆಂಟ್. ಮೇ ಬಿ ಲೈಕ್ ಬಿಡು ಪೋಸ್ಟ್ಪೋನ್ ಆಯ್ತಲ್ಲ. ವಿಲ್ ಪ್ರಿಪೇರ್ ಲಿಟಲ್ ನಿಧಾನಕ್ಕೆ ಹೋದಲ್ಲ ಅಂತ ಆಲ್ರೆಡಿ ರಿಲ್ಯಾಕ್ಸ್ ಮೂಡ್ ಹೋಗ್ಬಿಟ್ಟಿದ್ದಾರೆ ಹುಡುಗರೆಲ್ಲರೂ. ಸರ್ ಸರ್ ಎಸ್ ಅದಕ್ಕೆ ಇವಾಗ ಲೈಕ್ ಕ್ಲಾಸಸ್ ಕೂಡ ಅದ್ರ ಪ್ರಕಾರ ಆರ್ಗನೈಸ್ ಮಾಡ್ತೀರಾ ಸರ್? ಯಾವ್ದ್ರ ಪ್ರಕಾರ ಮೇಡಮ್? ಲೈಕ್ ಅಂದ್ರೆ ಪ್ರಿಲಿಮ್ಸ್ ಪೋಸ್ಟ್ಪೋನ್ ಆಗಿರೋದ್ರಿಂದ ಮೇನ್ಸ್ ಕವರ್ ಮಾಡೋದು ಆತರ ಏನಾದ್ರು? ಟು ಅನ್ ಎಕ್ಸ್ಟೆಂಟ್ ಎಸ್ ಸರ್. ಬಿಕಾಸ್ ಫ್ಯಾಕ್ಟ್ಸ್ ವೈಸ್ ಅಂತ ಅಂದ್ರೆ ತುಂಬಾ ಅರ್ಲಿ ಆಗುತ್ತಲ್ಲ ಸರ್ ಲಾಸ್ಟ್ ಟೈಮ್ ಮತ್ತೆ ರಿವಿಷನ್ಗೆಲ್ಲ. ಆತರ ಏನಿಲ್ಲ, ಲೈಕ್ ನಥಿಂಗ್ ಲೈಕ್ ದಟ್ ಅರ್ಲಿ ಅಂತ ಏನಿಲ್ಲ ಮೇಡಮ್. ಇಟ್ಸ್ ಆಲ್ ಆನ್ ಟೈಮ್ ಓನ್ಲಿ. ಬಟ್ ವಿ ವಿಲ್ ರೀಸ್ಕೆಡ್ಯೂಲ್ ವೇರ್ ಎವರ್ ಪಾಸಿಬಲ್. ಹೌ ಮಚ್ ಎವರ್ ವಿ ಕ್ಯಾನ್ ರೀಸ್ಕೆಡ್ಯೂಲ್, ವಿ ವಿಲ್ ಟ್ರೈ ಟು ರೀಸ್ಕೆಡ್ಯೂಲ್ ದಟ್. ನೋ ಇಶ್ಯೂಸ್ ದೇರ್. ಬಟ್ ಬಿಫೋರ್ ಐ ಟೇಕ್ ಅಪ್ ಟುಡೇಸ್ ಕ್ಲಾಸ್, ನನಗೆ ಅವಾಗಿನ ಹುಡುಗರು ಕಳಿಸಿರೋದು ಲೈಕ್ 2-3 ಮೆಸೇಜಸ್ ದಟ್ ಹ್ಯಾವ್ ರಿಸೀವ್ಡ್. ಐ ವಿಲ್ ಅಡ್ರೆಸ್ ದೆಮ್ ಹಿಯರ್. ಅವ್ರಿಗೆ ಮೆಸೇಜ್ ಮಾಡಕ್ ಆಗಿಲ್ಲ, ನಾನು ರಿಪ್ಲೈ ಕೊಡಕ್ ಆಗಿಲ್ಲ. ಸೊ ಐ ವಿಲ್ ಟ್ರೈ ಟು ಅಡ್ರೆಸ್ ದೆಮ್ ಹಿಯರ್. ಓಕೆ. ಎಸ್ ಸರ್. Yes, sir. ಸೊ ಫಸ್ಟ್ ಥಿಂಗ್ Yes, sir. ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ನಂಗೆ ಮೆಸೇಜ್ ಮಾಡಿರೋದು ಏನಪ್ಪಾ ಅಂತಂದ್ರೆ, ಸರ್ ಇವಾಗ ನೌ ದಟ್ ಎಕ್ಸಾಮ್ ಇಸ್ ಗೋಯಿಂಗ್ ಟು ಜುಲೈ, ಶುಡ್ ಐ ಕವರ್ ಲೈಕ್ ಇದು ನಮ್ಮ ಜುಲೈ 2023 ಇಂದ ಜುಲೈ 2024 ವರೆಗೂ ಕರೆಂಟ್ ಅಫೇರ್ಸ್ ಮಾಡಿದ್ರೆ ಸಾಕಾ, ಆರ್ ಶುಡ್ ಐ ಕಮ್ ಫ್ರಮ್ ಜನವರಿ ಅಂತ ಫ್ಯೂ ಹಾವ್ ಟೆಕ್ಸ್ಟೆಡ್ ಮೀ. ಸೊ ಐ ವುಡ್ ಸೇ ಡೇಟ್ ಆಫ್ ನೋಟಿಫಿಕೇಶನ್ ಇಸ್ ಫೆಬ್ರವರಿ, ದಟ್ ಸ್ಟ್ಯಾಂಡ್ಸ್ ದ ಸೇಮ್. ಸೊ ಅದರಿಂದ 1 year ಫ್ರಮ್ ದ ಡೇಟ್ ಆಫ್ ನೋಟಿಫಿಕೇಶನ್ ವಿ ಯೂಶಲಿ ಗೋ. ಅದರಿಂದ ಐ ವುಡ್ ಸೇ ಲೈಕ್ ಡು ನಾಟ್ ಕಮ್ ಫ್ರಮ್ ಜುಲೈ ಟು ಜುಲೈ, you have to go from January to whatever the date it may be. Are you getting it, sir? Yes, sir. Yeah. ಎಸ್ ಸರ್. Sir. So Jan 2023 ಇಂದ ವಾಟ್ ಎವರ್ ಮೇ ಬಿ ಯುವರ್ ಡೇಟ್ ಆಫ್ ಎಕ್ಸಾಮಿನೇಷನ್ ಅದು ಎಲ್ಲ ಆಗುತ್ತೋ ಅಲ್ಲಿಗೆ July 7th as on today. So I will stick to that July 7th only. Okay. Yes, sir. Clear, sir? Yes, sir. ಎಸ್ ಸರ್. This was the first thing that I wanted to clear to most of the students. ಇದು ಮೆಸೇಜ್ ಮಾಡಿದ್ರು, ಸರ್ ಇದನ್ನ ಹೆಂಗ್ ಮಾಡೋದು ಅಂತ. ಸೊ ಐ ಹೋಪ್ ಐ ಹ್ಯಾವ್ ಆನ್ಸರ್ಡ್ ದೇರ್ ಕ್ವಶನ್. ಇದು ಫಸ್ಟ್. The second thing that I have received is, sir, should I focus on prelims now or should I focus on the mains now ಅಂತ they have asked me. I would say, given the time ಇವಾಗ already you people were preparing for May 5th ಅಂತ ಮನ್ಸಲ್ಲಿ ಇಟ್ಕೊಂಡು ನೀವು ಪ್ರಿಪೇರ್ ಆಗ್ತಾ ಇದ್ರಿ, and you must have completed some portions by now. So with that in mind, I would say maybe it's time to jump towards mains preparation also too little. Okay. Yes, sir. ಎಸ್ ಸರ್. ಸೊ ಒಂಚೂರು Yes, sir. ಮೈನ್ಸ್ ಕಡೆನೂ ಫೋಕಸ್ ಮಾಡಿ ಸರ್. ಸೊ ವಿತ್ ರೆಸ್ಪೆಕ್ಟ್ ಟು ಮೈನ್ಸ್ ಅಂತ ತಗೊಂಡ್ರೆ, ಸಿ 3 sections ಏನಿದೆ ನಮ್ದು ಪೇಪರ್ 1 ಅಲ್ಲಿ. ಸರ್ ನೀವು ಬರೀತಿರೋದೇನು ಕಾಣಿಸ್ತಾ ಇಲ್ಲ ಸರ್. ಅಯ್ಯೋ ಸಾರಿ ಸರ್. ಸರ್ ಬರೀತಾ ಸ್ಕ್ರೀನ್ ಶೇರ್ ಆಗಿದೆಯಲ್ಲ? ಸ್ಕ್ರೀನ್ ಶೇರ್ ಆಗಿದೆ ಸರ್. ಏನು ಬರ್ತಾ ಇಲ್ವಾಪ? ಓಕೆ, 1 minute. ಇವಾಗ ಸರ್ ಇವಾಗ ವಿಸಿಬಲ್ ಇದೆ ಸರ್. ಬಹಳ ಬರ್ತಿದ್ದೀರಾ. ಓಕೆ ಸರ್. ಸೊ ಪೇಪರ್ 3 ಅಂಡ್ ಪೇಪರ್ 4 ತಗೊಳ್ಳೋಣ. ಸಿ ಪೇಪರ್ 1 ಅಂತ ತಗೊಂಡ್ರೆ ಇಟ್ ಈಸ್ ಅಬೌಟ್ ಹಿಸ್ಟ್ರಿ, ಸೋಶಿಯೋ ಪೊಲಿಟಿಕಲ್ ಅಂಡ್ ಎಕಾನಮಿ. ಪೇಪರ್ 2 is about geography, polity, and third one is the PubAd. ಇದು ಬಂದು S&T, ಇದು ಬಂದು ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ಲೈಕ್ ನ್ಯಾಚುರಲ್ ಸೈನ್ಸಸ್, ಬೇಸಿಕಲಿ ನ್ಯಾಚುರಲ್ ಸೈನ್ಸ್. ಇದು ಬಂದು ನಿಮ್ಮ ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್. ಪೇಪರ್ 4 3 sections ಇದ್ರು, ಐ ವುಡ್ ಕಾಲ್ ಇಟ್ ಆಸ್ ಸಿಂಗಲ್ ಪೀಸ್ ಆಗಿ ಎಥಿಕ್ಸ್ ಅಂತ ತಗೊಂಡ್ಬಿಡೋಣ. ಮೈ ಸ್ಟ್ರಾಟಜಿ ವುಡ್ ಬಿ, ಸಿ ಇದನ್ನ ಟು ಸಮ್ ಎಕ್ಸ್ಟೆಂಟ್ ಮೇ ಬಿ ಒಂದು ಆಫ್ ಬುದ್ಧಿಸಮ್, ಜೈನಿಸಮ್, ಇಂಡಸ್ ವ್ಯಾಲಿ, ಕರ್ನಾಟಕ ಹಿಸ್ಟ್ರಿ, ದಟ್ ಪೋರ್ಷನ್ ಕ್ಯಾನ್ ಬಿ ಕವರ್ಡ್ ಟುಗೆದರ್ ನೌ ಓನ್ಲಿ. ಸೊ ಇದು ಒಂದು, ಇಫ್ ಐ ಹ್ಯಾವ್ ಟೇಕ್ ದಿಸ್ ಒನ್ ಅಂತ ತಗೊಂಡ್ರೆ ಇದು ಸೆಕ್ಷನ್ ಮುಗಿಸ್ಕೋಬಹುದು. ಸೋಶಿಯೋ ಪೊಲಿಟಿಕಲ್ ಬೇಡ. ಎಕಾನಮಿನಲ್ಲಿ ಫಸ್ಟ್ 3 units ಮಾಡ್ಬೋದು, ಲಾಸ್ಟ್ 3 units ಬೇಡ.
ದಿಸ್ ಯು ಕ್ಯಾನ್ ಈಸಿಲಿ ಫಿನಿಶ್ ಇಟ್ ಆಫ್. ಜಿಯೋಗ್ರಫಿ ಕಂಪ್ಲೀಟ್ ಆಗಿ ಅಷ್ಟೂನು ಮುಗಿಸ್ಕೊಳ್ಳಿ. ಪ್ರಿಲಿಮ್ಸ್ಗೂ ಬೇಕು, ಮೈನ್ಸ್ಗೂ ಬೇಕು. ಪಾಲಿಟಿ ಕಂಪ್ಲೀಟ್ ಆಗಿ ಮುಗಿಸ್ಕೊಳ್ಳಿ. ಪ್ರಿಲಿಮ್ಸ್ಗೂ ಮೈನ್ಸ್ಗೆ ಎರಡಕ್ಕೂ ಬೇಕು. ಪಬ್ಯಾಕ್ ಡೋಂಟ್ ಟಚ್ ನೌ. SNT ಸೆಕ್ಷನ್ 1 ನಲ್ಲಿ ಫಸ್ಟ್ 2 to 3 ಯೂನಿಟ್ಸ್ ವೇರ್ ಅವರ್ ಜಿಯೋ ನಮ್ಮ ಸ್ಯಾಟಲೈಟ್ ಸಿಸ್ಟಮ್ ಅಂತೆ, ಎನರ್ಜಿ ಸಿಸ್ಟಮ್ ಅಂತೆ, ಆ ಬೇಸಿಕ್ಸ್ ಆಫ್ ಇಂಟರ್ನೆಟ್ ಅದೇನಿದೆ ಅದನ್ನ ಯು ಕ್ಯಾನ್ ಫಿನಿಶ್ ಆಫ್. ನ್ಯಾಚುರಲ್ ಸೈನ್ಸಸ್ ಬೇಡ. ಅದ್ರಲ್ಲಿ ಮೇ ಬಿ ಸಮ್ ಪಾರ್ಟ್ ಆಫ್ ಡಿಸೀಸಸ್ ಯು ಕ್ಯಾನ್ ಫಿನಿಶ್ ಆಫ್ ನೌ. ಎಕಾಲಜಿ ಎನ್ವಿರಾನ್ಮೆಂಟ್ ಕಂಪ್ಲೀಟ್. ಸೊ ಅಲ್ಲಿಗೆ ಔಟ್ ಆಫ್ ದಿಸ್ 9 ಸೆಕ್ಷನ್ಸ್ ಅಲ್ಲಿ 1, 2, 3, 3.5. ಸೊ ಒಂದು 3.5 ಇನ್ ಮಿಗಿಲೋದೆಲ್ಲ ಚೂರು 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 ತಗೊಂಡ್ರೆ ದಟ್ ವಿಲ್ ಕಮ್ ಟು 4.5 5 ಸೆಕ್ಷನ್ ಮುಗಿಯುತ್ತೆ ಸರ್ ನಿಮ್ದು. ಇದಿಷ್ಟು ಮುಗ್ದೋಗಿರುತ್ತೆ. ಅಂಡ್ ರಿಮೈನಿಂಗ್ 4 ಸೆಕ್ಷನ್ಸ್ ಏನಿದೆ ದಿಸ್ ಯು ಕ್ಯಾನ್ ಡೂ ಆಫ್ಟರ್ ದ ಪ್ರಿಲಿಮ್ಸ್. ಅಂದ್ರೆ ಪ್ರೊವೈಡೆಡ್ ದಿಸ್ ಇಸ್ ಟೋಟಲಿ ಕಂಪ್ಲೀಟ್. ಸರ್ ಸೈನ್ಸ್ ಅಂಡ್ ಟೆಕ್ 2/3 ಹಾಕಿದ್ರಲ್ಲ ಅದೇನ್ ಸರ್? 2 to 3 units, like first 2 to 3 units. The first Okay. 2 to 3 units. Okay. So this you can easily complete off, sir. Like what I would say, overlap ಯಾವ್ದಾಗುತ್ತೆ, ಓವರ್ಲ್ಯಾಪ್ ಯಾವ್ಯಾವ್ದೆಲ್ಲ ಪೋರ್ಷನ್ಸ್ ನಿಮ್ಗೆ ಫಿಲಿಮ್ಸ್ ಅಂಡ್ ಮೈನ್ಸ್ ಅಲ್ಲಿ ಇದೆ, ಯಾವ್ದೆಲ್ಲ ಓವರ್ಲ್ಯಾಪ್ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ, ಯು ಟ್ರೈ ಟು ಫಿನಿಶ್ ಆಫ್ ಆಲ್ ಆಫ್ ದಟ್ ನೌ ಓನ್ಲಿ, ಬಿಕಾಸ್ ಯು ವಿಲ್ ನಾಟ್ ಹ್ಯಾವ್ ಟೈಮ್ ಆಫ್ಟರ್ ಫಿಲಿಮ್ಸ್ ಟು ಒನ್ಸ್ ಅಗೇನ್ ಗೋ ಬ್ಯಾಕ್ ಟು ದಟ್ ಸಬ್ಜೆಕ್ಟ್ಸ್. ಗಿವನ್ ಲೈಕ್ ಮೇ ಬಿ ಜುಲೈಯಲ್ಲಿ ನಮ್ದು ಏನು ನಮ್ಮ ಫಿಲಿಮ್ಸ್ ಆದ್ರೆ August, September, October, hardly November first week will be your mains. My guess is correct ಅಂದ್ರೆ July, August, September, October. Yeah, July anyway ನಿಮ್ಗೆ ಫುಲ್ ತಿಂಗಳು ಸಿಗುತ್ತೆ, July 7th ಆಗಿರೋದ್ರಿಂದ. ಬಟ್ ಇಫ್ ಐ ಇಗ್ನೋರ್ July ಅಂತ ತಗೊಂಡ್ರೆ August, September, October 3 months ನಿಮ್ಗೆ ಟೈಮ್ ಸಿಗುತ್ತೆ ಅಷ್ಟೇ. You think it, sir? Yes, sir. ಸೊ ಇದನ್ನ ಒಂಚೂರು ಇವಾಗಿಂದಾನೇ ಫೋಕಸ್ ಮಾಡಿ, ಬಿಕಾಸ್ ಇವಾಗ ನೀವೆಲ್ಲ ಫಿಲಿಮ್ಸ್ಗೆ 3 ತಿಂಗಳು ಓದಿ ಇಫ್ ಯು ಕ್ಲಿಯರ್ ಫಿಲಿಮ್ಸ್ ಅಂಡ್ ಮೈನ್ಸ್ ನಾನೇನೋ ಮುಟ್ಟ ಇಲ್ಲ ಸರ್ ಅಂತ ಅಂದ್ರೆ like it will be like you'll be competing in the mains just to give someone else a rank ಅಷ್ಟೇ. ಮೈನ್ಸ್ ಕಾಂಪಿಟೇಷನ್ ಕೊಡಬೇಕು, ನೀವು ಒಬ್ರು ಬೇಕು ನಮ್ಗೆ ಅಂತ ರೇಸ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಬಿಕಾಸ್ ಇಫ್ ಸಮ್ಮನ್ ಹ್ಯಾಸ್ ಟು ಕಮ್ ಫಸ್ಟ್ ಅಂದ್ರೆ ಸಮ್ಮನ್ ದೇರ್ ನೀಡ್ಸ್ ಟು ಬಿ ದೇರ್ ಇನ್ ದ ಸೆಕೆಂಡ್ ಪ್ಲೇಸ್. ಸೊ ಯು ವಿಲ್ ಬಿ ಇನ್ ದಟ್ ಸೆಕೆಂಡ್ ಪ್ಲೇಸ್ ಅಷ್ಟೇ. ಯಾರೋ ಒಬ್ರು ಫಸ್ಟ್ ಬರೋದಕ್ಕೋಸ್ಕರ ನೀವು ರನ್ನಿಂಗ್ ರೇಸ್ ಓಡ್ತಾ ಇರ್ತೀರ ಅಷ್ಟೇ. ಪಾಯಿಂಟ್ ಸರ್. ಸೊ ಅದರಿಂದ ಅದನ್ನ ಒಂಚೂರು ಪ್ರಾಕ್ಟೀಸ್ ಮಾಡಿ. ವೈ ಐ ಆಮ್ ಸೇಯಿಂಗ್ ದಿಸ್ ಅಂತಂದ್ರೆ, ಸಿ ಅಂಟಿಲ್ ಅಂಡ್ ಅನ್ಲೆಸ್ ಯು ಪುಟ್ ಯುವರ್ ಪೆನ್ ಆನ್ ದಿ ಪೇಪರ್, ಅಂಟಿಲ್ ಅಂಡ್ ಅನ್ಲೆಸ್ ಯು ಡೂ ದಟ್, ನೀವು ಏನೇ ಓದಿ ಏನೇ ಮಾಡಿ ಯು ಕ್ಯಾನ್ ಹಾರ್ಡ್ಲಿ ಅಟೆಂಡ್ 13 to 14 ಕ್ವಶನ್ಸ್ ಇನ್ ಯುವರ್ ಮೈನ್ಸ್ ಅಷ್ಟೇ. ಪ್ರಾಕ್ಟೀಸ್ ಇಲ್ಲ ಮೈನ್ಸ್ಗೆ, ಪ್ರಾಕ್ಟೀಸ್ ಮಾಡಲ್ಲ ನಾನು ಆನ್ಸರ್ ರೈಟಿಂಗ್ ಅಂತ ಅಂದ್ರೆ 8 minutes ಅಲ್ಲಿ ಕ್ವಶನ್ ಅರ್ಥ ಮಾಡ್ಕೊಂಡು ಆನ್ಸರ್ ಫ್ರೇಮ್ ಮಾಡಿ ಏನ್ ಪಾಯಿಂಟ್ಸ್ ಬರೀಬೇಕು ಅಂತ ಡಿಸೈಡ್ ಮಾಡಿ ಟು ಪುಟ್ ಇಟ್ ಇನ್ ಟು 150 to 200 words ಈಸ್ ನಾಟ್ ಈಸಿ. ಕರೆಕ್ಟಾ? ಎಸ್ ಸರ್. ನೆನ್ನೆ ಕ್ಲಾಸ್ ಅಷ್ಟೊಂದು ಮಾಡ್ಕೊಟ್ಟು ಫುಲ್ ಡೀಟೇಲ್ ಡಿಸ್ಕಷನ್ ಕೊಟ್ಟು ಎಲ್ಲ ಮಾಡಿ ಕೊಟ್ಟಿದ್ದು 2 ಕ್ವಶನ್, ಅದಕ್ಕೆ ಏನ್ ಬರೀಬೇಕು ಅಂತ ಹೇಳಿದೀನಿ, ಹೆಂಗೆಲ್ಲ ಬರೀಬೇಕಂತ ಹೇಳಿದೀನಿ. ಅಂಡ್ ಹಿಯರ್ ಯು ಆರ್ ನಥಿಂಗ್ ಟು ಲೂಸ್. ಏನೋ ಒಂದು ಬರೆದು ಕಳ್ಸಿರೋದು ನಾನು ಎವ್ಯಾಲ್ಯೂಯೇಷನ್ ಮಾಡಿ ಕೊಡ್ತಿದ್ದೆ. ಅಂಡ್ ಐ ಹ್ಯಾವ್ ರಿಸೀವ್ಡ್ ಹಾರ್ಡ್ಲಿ 3 to 4 ಆನ್ಸರ್ ಕಾಪೀಸ್. ವೈ ನೋಬಡಿ ರೋಟ್. ಅಟ್ಲೀಸ್ಟ್ ನಾನು ಕೊಟ್ಟು ಒಂದು 3-4 days ಆಯ್ತಾ ಸರ್, ನಾನು ಹಿಂದಿನ ಶನಿವಾರ ನಾನು ಕೊಟ್ಟಿದ್ದಿದ್ದು ಕ್ವಶನ್ ಕರೆಕ್ಟ್ ನಾಟ್ ಸರ್? ಐ ಗೇವ್ ಇಟ್ ಆಸ್ ಸಾಟರ್ಡೆ ಓನ್ಲಿ ನಾ? ಹೌದು ಸರ್, ಕರೆಕ್ಟ್. ಫರ್ಗೆಟ್ ಸರ್, ಏನೋ ಒಂದು ಬರ್ದು ಕೊಟ್ಟಿದ್ರು ಅವ್ರು ಎವ್ಯಾಲ್ಯೂಯೇಟೆಡ್ ಅಲ್ವಾ? ಐ ಗಾಟ್ ಓನ್ಲಿ 3 to 4 people ಹಾರ್ಡ್ಲಿ ಅಷ್ಟೇ ಕಳ್ಸ್ಕೊಟ್ಟಿದ್ದು, 4 ಜನ ಕಳ್ಸ್ಕೊಟ್ಟಿದ್ದಾರೆ ಅಷ್ಟೇ ಆನ್ಸರ್ ಬರೆದ್ಬಿಟ್ಟು. ವೈ ಡಿಸ್ಕಷನ್ ಆಗಿದೆ, ಡೀಟೇಲ್ ಅನಾಲಿಸಿಸ್ ಮಾಡಿದೀವಿ, ಏನ್ ಬರೀಬೇಕು ಏನ್ ಬರೀಬಾರ್ದು ಎವ್ರಿಥಿಂಗ್ ಐ ಹ್ಯಾಡ್ ಆಲ್ರೆಡಿ ಸೆಡ್ ಇನ್ ದ ಕ್ಲಾಸ್ ಓನ್ಲಿ. ಬರೀ ಅದನ್ನ ಪ್ರಾಪರ್ ಆಗಿ ಅರೇಂಜ್ ಮಾಡಿ ಒಂದು ಪೇಪರ್ ಅಲ್ಲಿ ಬರೆದು ಕಳಿಸ್ತಿಲ್ವಲ್ಲ ಯಾರು? ಕರೆಕ್ಟ್ ನಾಟ್ ಸರ್? ಹಲೋ. ಎಸ್ ಸರ್. Yeah, that is the thing, sir. Mines is a totally different ball game. Like we have seen people who are scoring 240, 250 prelims ಅಲ್ಲಿ ತಗೊಂಡು ಮೈನ್ಸ್ ಅಲ್ಲಿ ಏನೋ ಬರೀದಿರಾ ಆಚೆ ಬಂದು ಇಂಟರ್ವ್ಯೂ ಕಾಲ್ ಕೂಡ ಬರ್ದಿರಾ ಆಚೆ ಹೋದವ್ರು ಇದಾರೆ. ಯು ಮೇ ಬಿ ಸೂಪರ್ ಇನ್ ಯುವರ್ ಪ್ರಿಲಿಮ್ಸ್ ನಾಲೆಡ್ಜ್, ಯು ಮೇ ಬಿ ಗೆಟಿಂಗ್ ಆಲ್ ದ ಸ್ಕೋರ್ಸ್, ಬಟ್ ಮೈನ್ಸ್ ಇಸ್ ಟೋಟಲಿ ಡಿಫರೆಂಟ್ ಬಾಲ್ ಗೇಮ್. ಪ್ರಿಲಿಮ್ಸ್ ಅಲ್ಲಿ 1:15 ಇರುತ್ತೆ ಸರ್, ಕರೆಕ್ಟ್ ಅಲ್ವಾ? ಮೈನ್ಸ್ ಇಂದ ಇಂಟರ್ವ್ಯೂಗೆ 1:3 ಆಗುತ್ತೆ. ಅಂಡ್ ದಟ್ ಟು ವಿತ್ 25 marks ಇವಾಗ ಇಂಟರ್ವ್ಯೂಗೆ ಇರೋದು ಅಂತ ನಮ್ಗೆ ಗೊತ್ತಿರೋದ್ರಿಂದ, ಅಂಡ್ ಅದರಲ್ಲಿನೂ ದೇ ಹ್ಯಾವ್ ಕ್ಲಿಯರ್ಲಿ ಸೆಡ್ 40:18 ಅವ್ರು ಹೇಳಿರೋದು 40% ಮಿನಿಮಮ್ ಕೊಡ್ಬೇಕು, 80% ಮ್ಯಾಕ್ಸಿಮಮ್ ಕೊಡ್ಬೇಕು ಅಂತ. ಕರೆಕ್ಟ್ ನಾಟ್ ಸರ್? 10 mark ಮಿನಿಮಮ್ ಬಂದೇ ಬರುತ್ತೆ, 20 mark ಮ್ಯಾಕ್ಸಿಮಮ್ ಆಗೇ ಆಗುತ್ತೆ. ಕರೆಕ್ಟಾ? ಕರೆಕ್ಟಾ ನಾಟ್ ಸರ್? ಎಸ್ ಸರ್. Yeah. So mains ಅಲ್ಲಿ if you can get an advantage of 15 to 20 marks ಅಂತ ಅಂದ್ರೆ interview ನಲ್ಲಿ even if you do decent interview and come out of it, you should be able to get selected. So mains is the key to your final selection now.
ಮೊದ್ಲೇನಾಗ್ತಾ ಇತ್ತು 200 ಮಾರ್ಕ್ಸ್ ಇಂಟರ್ವ್ಯೂ ಇದ್ದಾಗ ಒಬ್ಬರಿಗೆ 80 ಬರೋದು, ಒಬ್ಬರಿಗೆ 170 ಬರೋದು. ಸೊ ಯಾವಾಗ 90 100 ಮಾರ್ಕ್ ಡಿಫ್ರೆನ್ಸ್ ಬಂತು ಅದೇ ನಿಮ್ಗೆ ಆರಾಮಾಗಿ ಸೆಲೆಕ್ಷನ್ ಆಗ್ತಾ ಇದ್ರಿ. ಇವಾಗ ಹಾರ್ಡ್ಲಿ ಇಟ್ಸ್ ನಿಮಗೆ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು, ನಿಮಗೆ 0 ಕೊಟ್ಟು ಇನ್ನೊಬ್ಬರಿಗೆ 25 ಕೊಟ್ಟು 25 ಮಾರ್ಕ್ ಡಿಫ್ರೆನ್ಸ್. 5 ಪೇಪರ್ ಇದೆ, GS1 GS2 3 4 ಅಂಡ್ ಎಸ್ಎ. ಎಲ್ಲಾ ಪೇಪರ್ ಅಲ್ಲಿ ನೀವು 5 8 ಮಾರ್ಕ್ ಡಿಫ್ರೆನ್ಸ್ ತಗೊಂಡ್ರೆ 40 ಮಾರ್ಕ್ ಜಾಸ್ತಿ ಆಯ್ತು. ಇವನ್ ನಿಮಗೆ 0 ಕೊಟ್ಟು 25 ಕೊಟ್ಟರು ಸ್ಟಿಲ್ ಯು ಆರ್ ಅಹೆಡ್ ಆಫ್ ಹಿಮ್ ಬೈ 15 ಮಾರ್ಕ್ಸ್. ಕರೆಕ್ಟಾ? Yes, sir. Yes, sir. ಸೊ ಮೈನ್ಸ್ ಇಸ್ ದ ಕೀ ಸರ್. ಮೈನ್ಸ್ ಇಸ್ ದ ಕೀ. ಮೈನ್ಸ್ಗೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಹೌ ಮಚ್ ಎವರ್ ಯು ರೈಟ್, ದಟ್ ವಿಲ್ ಮ್ಯಾಟರ್. ಲೈಕ್ ಕಂಟೆಂಟ್ ನಾವು ಕೊಡ್ತಾ ಇದೀವಾ ಕೊಡ್ತಾ ಇಲ್ವಾ, ನಾವು ಓದಿರೋದನ್ನ ವೆದರ್ ಐ ಏಬಲ್ ಟು ರೆಪ್ಲಿಕೇಟ್ ಆರ್ ನಾಟ್ ಏಬಲ್ ಟು ರೆಪ್ಲಿಕೇಟ್. ಇವಾಗ ನಾವು ಇಷ್ಟೊಂದೆಲ್ಲ ಓದಿರ್ತೀವಿ, ಸಮಥಿಂಗ್ ಅಬೌಟ್ INDC ಅಂತ ಬರುತ್ತೆ, ಇಂಡಿಯಾಸ್ ಕ್ಲೈಮೇಟ್ ಚೇಂಜ್ಗೆ ಏನು ನಮ್ಮ ಇದಿದೆ, ನ್ಯಾಷನಲಿ ಡಿಟರ್ಮೈನ್ಡ್ ಇದೇನಿದೆ ಅದರಲ್ಲಿ ಅದ್ರ ಬಗ್ಗೆ ಕ್ವಶನ್ ಕೊಟ್ಟಿರ್ತಾನೆ. ವೆನ್ ಯು ಆರ್ ರೈಟಿಂಗ್ ಕರ್ನಾಟಕ ಗವರ್ಮೆಂಟ್ ಇಸ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಟು INDC ಬೈ ಕ್ಲೈಮೇಟ್ ರೆಸಿಲಿಯಂಟ್ ಥಿಂಗ್ಸ್ ಬೈ ಡೂಯಿಂಗ್ ವಾಟ್ ಇಸ್ ಕಾಲ್ಡ್ ಆಸ್ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. ಅದು ನಮ್ಮ ವಾಟ್ ಇಸ್ ದಟ್ ಸ್ಕೀಮ್ ಸರ್, ದಟ್ ಸ್ಯಾಂಡ್ಲ್ವುಡ್ ಸ್ಕೀಮ್ ಏನೋ ಓದಿದ್ವಲ್ಲ ನೆನೆದು, ಫರ್ಗಾಟ್ ದಟ್ ನೇಮ್. ಸಿರಿ Sirichandana. Exactly. So India, like Karnataka is contributing to India's INDC by doing roadside sampling, ಸಿರಿಚಂದನವನ, ಮಗುವಿಗೊಂದು ಮರ, ಶಾಲೆಗೊಂದು ವನ, ಇಲ್ಲ ಊರಿಗೊಂದು ವನ, ಕಾಡಿಗ ಲೈಕ್ ದೇವರ ಕಾಡು. ಸಿ ವಿ ಕ್ಯಾನ್ ರೈಟ್ ದಟ್ ಆರ್ ನಾಟ್ ರೈಟ್ ದಟ್ ಸರ್. ಅದು ಒಂದು INDC ವಿ ಆರ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಅಲ್ವಾ? Yes, sir. Yes, sir. ಸೊ ಎಕ್ಸಾಮ್ ಅಲ್ಲಿ ಕೂತಿದಾಗ ದಿಸ್ ಥಾಟ್ ಶುಡ್ ಕಮ್ ಟು ಯು. ಕರೆಕ್ಟ್ ಆರ್ ನಾಟ್ ಸರ್? ದಟ್ ಈ ಡೇಟಾ ಎಲ್ಲೋ ಓದಿದ್ದೆ ನಾನು, ಅದನ್ನ ತಗೊಂಬಂದು ನಾನು ಇಲ್ಲಿ ಕೊಡ್ಬೋದು. ಕರೆಕ್ಟ್ ಅಲ್ವಾ? Yes, sir. Yes, sir. That needs to be done, sir. ಅದು ಯಾವಾಗ ಬರುತ್ತೆ? ಓನ್ಲಿ ವೆನ್ ಯು ಥಿಂಕ್ ಇನ್ ದಟ್ ವೇ, ಓನ್ಲಿ ವೆನ್ ಯು ಥಿಂಕ್ ಇನ್ ದಟ್ ಔಟ್, ಲೈಕ್ ಆ ಒಂದು ಮೈಂಡ್ ಸೆಟ್ ಅಲ್ಲಿ ನೀವು ಓದಿದ್ರೇನೆ ಬರುತ್ತೆ. ಸೊ ದಿಸ್ ಇಸ್ ವಾಟ್ ವುಡ್ ಬಿ ಮೈ ಸ್ಟ್ರಾಟಜಿ ಟು ಹೆಲ್ಪ್ ಯು ಕ್ಲಿಯರ್ ದಿಸ್ ಅಷ್ಟೇ. ಲೈಕ್ ಏನು ಓದ್ತಾ ಇದ್ದೀರಾ, ಸ್ಟ್ಯಾಟಿಕ್ ಅಂಡ್ ಫ್ಯಾಕ್ಚುಯಲ್ ಡೇಟಾ ಏನು ಓದ್ತಾ ಇದ್ದೀರಾ, ಅದನ್ನ ಮೈಂಡ್ಸ್ ಅಲ್ಲಿ ನಾನು ಎಲ್ಲೆಲ್ಲ ಯೂಸ್ ಮಾಡ್ಕೋಬಹುದು ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಅಟ್ಲೀಸ್ಟ್ ಪ್ರಾಕ್ಟೀಸ್ ಸಮ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ತಗೊಂಡು ಪ್ರಾಕ್ಟೀಸ್ ಮಾಡಿ. ಇಲ್ಲ ಈ ವರ್ಷ ದಂಡಿಕ್ ಟೆಸ್ಟ್ ಸೀರೀಸ್ ಗಳು ಎಲ್ಲಾ ಕಡೆ ಆಗ್ತಿದೆ. ಐ ಮೀನ್ ಐ ಆಮ್ ನಾಟ್ ಸೇಯಿಂಗ್ ಓನ್ಲಿ ಅವರ್ ಇನ್ಸ್ಟಿಟ್ಯೂಷನ್ ಅಂತ ಅಲ್ಲ, ಎನಿವೇರ್ ಯು ಕ್ಯಾನ್ ಗೆಟ್ ದ ಕ್ವಶನ್. ಇಲ್ಲ UPSC ಕ್ವಶನ್ ಪೇಪರ್ ತಗೊಳ್ಳಿ, ಯಾವ್ದನ್ನ ತಗೊಳ್ಳಿ, ರೈಟ್ ದಟ್ ಆನ್ಸರ್ so that at the end of the day you know what is the demand of the question and what I need to write for that question ಅಂತ ನಿಮ್ಗೆ ಗೊತ್ತಾಗಬೇಕು. ಲೈಕ್ ಫಸ್ಟ್ ಇನಿಷಿಯಲ್ ಎಜುಕೇಶನ್ ಇದೇ ಇರುತ್ತೆ. 20 ಕ್ವಶನ್ ನಾನು 5 ಬರ್ದೆ ಸರ್, ನನಗೆ 3 ಮಾರ್ಕ್ ಕೊಟ್ರಿ ಸರ್, ಟೋಟಲಿ ಔಟ್ ಆಫ್ ಸಿಂಕ್ ಸರ್. ಬಟ್ ಅಟ್ ಸಮ್ ಟೈಮ್ ಯು ಹ್ಯಾವ್ ಟು ಸ್ಟಾರ್ಟ್ ರನ್ನಿಂಗ್, ದೆನ್ ಓನ್ಲಿ ಯು ವಿಲ್ ನೋ ಹೌ ಯು ಆರ್ ರನ್ನಿಂಗ್ ಅಂತ ಅಲ್ವಾ? ಬರೀ ನಾನು ಪ್ರಾಕ್ಟೀಸ್ ಮಾಡ್ಕೊಂಡೇ ಇರ್ತೀನಿ ಸರ್, ಒಳ್ಳೆ ಶೂಸ್ ತಗೊಂತೀನಿ, ಒಳ್ಳೆ ಇದು ತಗೊಂತೀನಿ, ಹೆಂಗ್ ಓದ್ಬೇಕು ವಿಡಿಯೋಸ್ ನೋಡ್ತೀನಿ ಸರ್, ಯೂಟ್ಯೂಬ್ ನೋಡ್ತೀನಿ ಸರ್ ಅಂದ್ರೆ ಯು ವೋಂಟ್ ರನ್. ಕರೆಕ್ಟ್ ಅಲ್ವಾ? Until unless you run on the field, you will never know how good you are at running. So please run, please write the answers and please send it across. ಅದು ಫಸ್ಟ್. ಅಂಡ್ ಸೆಕೆಂಡ್, ಆಸ್ ಐ ಹವ್ ಡನ್ ಇಯರ್ ಆಲ್ರೆಡಿ, ನಿಮ್ಗೆ ಬೇಕಾದ್ರೆ ಹೈಲೈಟ್ ಮಾಡ್ತೀನಿ. ಸೊ ಪೇಪರ್ 1 ಅಲ್ಲಿ ಒಂಚೂರು ಓದಿ, ಒಂದು 3-4 ಯೂನಿಟ್ಸ್, ಐ ಮೀನ್ ದ ಪೋಸ್ಟ್ 4th ಯೂನಿಟ್ ಎಲ್ಲ ಓದ್ಬೋದು ಬೇಕಾದ್ರೆ ನೀವು. ಲೈಕ್ ಆರ್ ಎಲ್ಸ್, ಒಂದು ನಿಮಿಷ ಸರ್. Can you see the syllabus copy, sir? ಕಾಣಿಸ್ತಾ ಇದೆಯಪ್ಪ ಸಿಲೆಬಸ್ ಕಾಪಿ? ಕಾಣಿಸ್ತಾ ಇದೆ ಸರ್. ಇದು ಯಾವ್ದು ನಮಗೆ ಗ್ರೂಪ್ಸ್ ಅಲ್ಲಿ ಯಾವ್ದು ಬೇಕಾಗಿಲ್ಲ. ಸೊ ಸಮ್ವೇರ್ ಅರೌಂಡ್ ಇದು ನಮಗೆ ಬೇಕು. ಯಾವುದು? ದಿಸ್ ಟು ಐ ವುಡ್ ಪ್ರಿಫರ್ ರೀಡಿಂಗ್ ದೆಮ್. ಇದಿಷ್ಟು ಓದ್ತೀವಿ. ವೇದಾಸ್ ಫಾರ್ ಆಲ್ ಓದ್ತೀವಿ, ಐಡಿಯಲ್ ಆಫ್ ಸರ್ವಿಸ್ ಓದ್ತೀವಿ, ಸೋಷಿಯಲ್ ರಿಲಿಜಿಯಸ್ ರಾಗ್ಸ್ ಓದ್ತೀವಿ, ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಇದೆಲ್ಲ ಓದ್ತೀವಿ, ಟೂ ನೇಷನ್ ಥಿಯರಿ ಓದ್ತೀವಿ. ಆಲ್ ಆಫ್ ದಟ್ ವಿ ರೀಡ್. ದೆನ್ ದಿಸ್ ಕಂಪ್ಲೀಟ್ ಇದಿಷ್ಟು ಏನಿದೆ, ಇದಿಷ್ಟು ಫಿಲ್ಮ್ಸ್ ಓದೇ ಓದ್ತೀವಿ ನಾವು. ವಿಜಯನಗರ ಇರ್ಬೋದು, ಬಹಮನಿ ಇರ್ಬೋದು, ಆದಿಲ್ ಶಾಹಿ ಇರ್ಬೋದು, ಕೃಷ್ಣರಾಜ ಒಡೆಯರು, ಆರ್ಮಡ್ ರೆಬಿಲಿಯನ್, ಎವ್ರಿಥಿಂಗ್ ವಾಟ್ ಎವರ್ ಯು ಆರ್ ರೀಡಿಂಗ್ ನೌ ಹಿಯರ್, ಕಂಪ್ಲೀಟ್ ಆಗಿ ಒಂದ್ಸತಿ ಓದ್ಬಿಡಿ. ಸೊ ದಟ್ ಯುವರ್ ಮೈಂಡ್ಸ್ ಪ್ರಿಪರೇಷನ್ ಇಸ್ ಕಂಪ್ಲೀಟ್. ಸೊ ಮೇ ಬಿ ಲೈಕ್ 4th 3rd ಯೂನಿಟ್ ಇಂದ the entire 6th unit you complete. So 3 to 6th here you just complete. Paper 1 section 2 ಏನಿದೆ, no, not needed, ಅದನ್ನ ಮುಟ್ಟಕ್ಕೆ ಹೋಗ್ಬಿಡಿ. ಸೆಕ್ಷನ್ 3 ಬಂದಾಗ ಫಸ್ಟ್ 3 ಯೂನಿಟ್ ಪ್ರಿಲಿಮ್ಸ್ ಓದೇ ಓದ್ತೀರಾ. ಪ್ಲಾನ್ ಇನ್ ಕರ್ನಾಟಕ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಬೇಕೇ ಬೇಕು. ಇನ್ ಇಂಡಿಯಾದೂ ಪ್ಲಾನಿಂಗ್ ಎಲ್ಲ ಬೇಕೇ ಬೇಕು. ಯು 4 ಯೂನಿಟ್ಸ್ ಕಂಪಲ್ಸರಿ, ಯು ಫಿನಿಶ್ ಇಟ್ ಆಫ್. ಕೆಳಗಿಂದ ಓದ್ಬೇಡಿ ಮತ್ತೆ. ರೂರಲ್ ಇನ್ಫ್ರಾಸ್ಟ್ರಕ್ಚರ್, ರೂರಲ್ ಎನರ್ಜಿ, ದಿಸ್ ಇಸ್ ನಾಟ್ ನೀಡೆಡ್. ಪ್ರಿಲಿಮ್ಸ್ ಏನ್ ಬೇಕಾಗಿಲ್ಲ. ನೆಕ್ಸ್ಟ್ ಇಲ್ಲಿ ಬಂದಾಗ ಲಿಥೋಸ್ಫಿಯರ್ ಅರ್ಥ ಓದೇ ಹೋಗ್ತೀರಾ. ಹ್ಯೂಮನ್ ರೇಸಸ್ ಇರ್ಬೋದು, ಇಲ್ಲ ಮೌಂಟೇನ್ಸ್, ರಿವರ್ಸ್ ಎಲ್ಲ ಬೇಕೇ ಬೇಕು. ಸೊ ಒಂಚೂರು ವ್ಯಾಲ್ಯೂ ಅಡಿಷನ್ ಮಾಡ್ಕೊಂಡು ಇವಾಗೆ ಮುಗಿಸ್ಕೊಳ್ಳಿ. ಕರ್ನಾಟಕ ಬೇಕು, ಇಂಡಿಯಾ ಬೇಕು, ಆಲ್ ಆಫ್ ದಿಸ್ ಕಂಪ್ಲೀಟ್. ಸೊ ಇದು ಫುಲ್ ಓದೇ ಓದ್ತೀರಾ. ಅದನ್ನ ಫಿಲಿಮ್ಸ್ ಹೇಳ್ಬೇಕಂತ ಅಂದ್ರೆ ಇದಕ್ಕೆ ಏನಿದೆ ಇದಕ್ಕಾರ ಜಾಸ್ತಿನೇ ಓದ್ತೀರಾ ನೀವು ಫಿಲಿಮ್ಸ್ ಅಲ್ಲಿ.
ಸೊ ಇದನ್ನು ಮುಗಿಸ್ಕೊಳ್ಳಿ. ಪಬ್ಯಾಡು ಬೇಡ, ಡು ನಾಟ್ ಇವನ್ ಟಚ್ ದಿಸ್ ಪೋರ್ಷನ್. ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ಗೆ ಬಂದಾಗ ಇದನ್ನ ಓದ್ತೀರಾ ನೀವು. ಇಜು ಸ್ಯಾಟ್ ಅಂತ ಚಂದ್ರಯಾನ್ 1, 2 ಎಲ್ಲ ಓದ್ತೀರಾ. ಎನರ್ಜಿ ರಿಸೋರ್ಸಸ್ ಓದ್ತೀರಾ, ಪೊಲ್ಯೂಷನ್ ಓದ್ತೀರಾ. ಸೊ ಕಂಪ್ಲೀಟ್ ಇಟ್ ಆಫ್. ಪೋಸ್ಟ್ ಪೊಲ್ಯೂಷನ್ ಬಂದಾಗ ಇದೆಲ್ಲ ಓದೋದಿಲ್ಲ ಇವಾಗ ನಾವು. ಇದು ಬೇಡ, ನೋ, ಇದನ್ನ ಓದ್ಬೇಡಿ. ದೆನ್ ಇದು ಯಾವ್ದು ಓದೋದೇ ಇಲ್ಲ ನಾವು. ಬಟ್ ಎಲ್ಲಿ ಓದ್ತೀವಿ ನಾವು ಬಂದ್ರೆ ಇಲ್ಲೊಂಚೂರು ಓದ್ತೀವಿ. ಯಾವುದು ಈ ಡಿಸೀಸಸ್ ಒಂಚೂರು ಓದ್ತೀವಿ. ಸೊ ಅಲ್ಲೊಂಚೂರು ಆದ್ರೆ ಕವರ್ ಮಾಡ್ಕೊಳ್ಳಿ. ಬಟ್ ದಿಸ್ ಎಂಟೈರ್ ಪೋರ್ಷನ್ ವಿ ಆರ್ ಗೋಯಿಂಗ್ ಟು ರೀಡ್ ಫಾರ್ ಅವರ್ ಪ್ರಿಲಿಮ್ಸ್ ಆಲ್ಸೋ. ಓವರ್ಲ್ಯಾಪಿಂಗ್ ಇದೆ. ಸೊ ಇದನ್ನ ಯು ಹ್ಯಾವ್ ಟು ಕಂಪ್ಲೀಟ್ ಇಟ್ ನೌ. ದೆನ್ ಓನ್ಲಿ ಯು ವಿಲ್ ಬಿ ಏಬಲ್ ಟು ಆನ್ಸರ್ ದೆಮ್ ಇನ್ ದ ಲೇಟರ್ ಸ್ಟೇಜ್, ಮೈನ್ಸ್ ಅಲ್ಲಿ ಬಂದಾಗ. ಅಂಡ್ ಸಮ್ಟೈಮ್ಸ್ ಏನಾಗುತ್ತೆ, ಮೈನ್ಸ್ಗೆ ಸಮ್ ಕ್ವಶನ್ಸ್ ವಿಲ್ ಬಿ ಲೈಕ್ ಟೋಟಲಿ ಔಟ್ ಆಫ್ ಸಿಂಕ್ ವಿತ್ ದ ಇದು ಮೈನ್ ಸಿಲೆಬಸ್. ಲೈಕ್ ಇದನ್ನ ಮೈನ್ಸ್ ಅಲ್ಲಿ ಏನಕ್ಕೆ ಓದಿದೀವಿ ಸರ್, ಈ ತರ ಯಾವ್ದು ಮೈನ್ಸ್ ಅಲ್ಲಿ ನಾವು ಓದೇ ಇಲ್ವಲ್ಲ, ಇದು ಸಡನ್ ಆಗಿ ಏನಕ್ಕೆ ಬಂತಿ ಕ್ವಶನ್. ದೋಸ್ ಕೈಂಡ್ ಆಫ್ ಫೀಲಿಂಗ್ಸ್ ಆಲ್ಸೋ ವಿಲ್ ಕಮ್. ಇಫ್ ಯು ಲುಕ್ ಅಟ್ ಲಾಸ್ಟ್ ಇಯರ್ ಕ್ವಶನ್ ತಗೊಂಡ್ರೆ, ಎಕ್ಸ್ಪ್ಲೈನ್ ದಿ ಅಶೋಕಾಸ್ ಕಾನ್ಸೆಪ್ಟ್ ಆಫ್ ದಮ್ಮ ಅಂತ ಕೊಟ್ರು. ಸೊ ಬೇಸಿಕಲಿ ಮೈನ್ಸ್ ಬಂದಾಗ ನಾವು ದಮ್ಮ ಅನ್ನೋದು ಓದೇ ಇರೋದಿಲ್ಲ. ಬಟ್ ಸಡನ್ಲಿ ದಟ್ ಕ್ವಶನ್ ಹ್ಯಾಡ್ ಕಮ್. ಬಟ್ ಎಲ್ಲಿಂದ ತಗೊಂಡ್ರು ವಿ ಡೋಂಟ್ ನೋ. ಬಟ್ ಏನ್ಷಿಯಂಟ್ ಹಿಸ್ಟ್ರಿ ಲಾಟ್ ಆಫ್ ಟಾಪಿಕ್ಸ್ ಆರ್ ದೇರ್ ವಿತ್ ರೆಸ್ಪೆಕ್ಟ್ ಟು ಪೇಪರ್ 1 ಅಲ್ಲಿ. ಸೋ ಮೆನಿ ಟಾಪಿಕ್ಸ್ ಆರ್ ದೇರ್ ಇಸ್ ವಿತ್ ರೆಸ್ಪೆಕ್ಟ್ ಟು ಏನ್ಷಿಯಂಟ್ ಹಿಸ್ಟ್ರಿ. ಇಲ್ಲಿ ಎಲ್ಲಿಂದ ತಗೊಂಡ್ರು ವಿ ಡೋಂಟ್ ನೋ. ಸೊ ಒಟ್ಟಲ್ಲಿ ಅಶೋಕಸ್ ದಮ್ಮ ಅಂತ ತಗೊಂಡ್ಬಂದ್ರು. ಸೊ ಅದ್ ಪ್ರಿಲಿಮ್ಸ್ ಅಲ್ಲೇ ಓದಿರ್ತೀವಿ ನಾವು. ಮೈನ್ಸ್ ಎಲ್ಲಿ ಓದೋದೇ ಇಲ್ಲ ಅದನ್ನ. ಬಟ್ ಪ್ರಿಲಿಮ್ಸ್ ಅಲ್ಲಿ ಕರೆಕ್ಟ್ ಆಗಿ ಓದಿದ್ರೆ ಮೈನ್ಸ್ ಅಲ್ಲಿ ಆನ್ಸರ್ ಬರೀತೀವಿ. ಸೊ ಪ್ರಿಲಿಮ್ಸ್ ಪ್ರಾಪರ್ ಆಗಿ ಓದಿದ್ರೆ ಮೈನ್ಸ್ ಒಂದು 50 to 60% ಅಂತ ನಾನು ಬೇಕಾದ್ರೆ ಹೇಳ್ತೀನಿ. ಏನೋ ಯುವರ್ ಪ್ರಿಪರೇಷನ್ ಇಸ್ ಕಂಪ್ಲೀಟ್. ರಿಮೈನಿಂಗ್ 40% ಈಸ್ ಯುವರ್ ಎಸ್ಎ ಅಂಡ್ ಎಥಿಕ್ಸ್. ಅಂಡ್ ರಿಮೈನಿಂಗ್ 1, 2, 3 ಸೆಕ್ಷನ್ಸ್ ಇರುತ್ತೆ, ಅದನ್ನ ಮಾಡ್ಕೋಬೇಕಷ್ಟೇ. ಇಸ್ ಕ್ಲಿಯರ್ ಸರ್? ಎಸ್ ಸರ್. ಕರೆಕ್ಟ್ ಸರ್. ಸರ್ ಇವಾಗ ಇದು ಮಾರ್ಕ್ ಮಾಡಿದ್ರಲ್ಲ, ಇಷ್ಟು ಅದನ್ನ ಮಾಡಿ ಸ್ವಲ್ಪ ಕಳ್ಸಕ್ಕಾಗತ್ತಾ ಸರ್? ಐ ವಿಲ್ ಟ್ರೈ ಟು ಶೇರ್, ನೋ ಪ್ರಾಬ್ಲಮ್. ಐ ವಿಲ್ ಟ್ರೈ ಟು ಶೇರ್ ದಿಸ್ ಒನ್. PDF ಶೇರ್ ಮಾಡಿ ಟ್ರೈ ಮಾಡ್ತೀನಿ. ಇದಕ್ಕೆ ನೋಟ್ಸ್ ಸರ್, ನಾನು ಸ್ಪೆಷಲ್ ಬ್ಯಾಚ್ ಅಂತ ಸೇರಿರೋದು ಸರ್. ಇದಕ್ಕೆ ನೀವು ಕ್ಲಾಸ್ ನೋಟ್ಸ್ ಏನಾರು ಇದೆಯಾ ಸರ್ ಇದಕ್ಕೆ? ಇದಕ್ಕ ಸರ್ ಇದಕ್ಕೆಲ್ಲ ಇದೆ, ಎವ್ರಿಥಿಂಗ್ ಇಸ್ ಅವೈಲಬಲ್. ಎಲ್ಲದಕ್ಕೂ ಕ್ಲಾಸ್ ನೋಟ್ಸ್ ಇದೆಯಾ ಸರ್? ಅದು ಬಂದು ಕೇಳಿದ್ರೆ ಸಿಗತ್ತಲ್ವಾ ಸರ್ ನಿಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ? ಸಿಗುತ್ತೆ ಸರ್. ಇಟ್ ಇಸ್ ಅವೈಲಬಲ್. ಓಕೆ ಸರ್, ಥ್ಯಾಂಕ್ ಯು. You can come and get it, no issues. ಶೋರ್ ಸರ್, ಥ್ಯಾಂಕ್ ಯು Sir? Okay. Sir? Yes sir. Sir? ಹೇಳಿ. Yes madam. ಸರ್ ಮೇನ್ಸ್ ಬ್ಯಾಂಚ್ ಮತ್ತೆ ಸ್ಟಾರ್ಟ್ ಆಗುತ್ತಲ್ಲ ಸರ್ ಹೊಸದು ಈಗ? Yes madam. We will start now. ಸರ್ ಇದು ಸ್ವಲ್ಪ ಬುಕ್ಸ್ ಹೇಳಿ ಸರ್, ಇದು ಕನ್ನಡದಲ್ಲೂ ಮತ್ತೆ ಇಂಗ್ಲಿಷ್ ಅಲ್ಲೂ ಇರೋದು. ಯಾವ್ದಕ್ಕೆ ಮೇಡಮ್? ಇದು ಎಲ್ಲಾ ಸಬ್ಜೆಕ್ಟುನು ಹೇಳಿ ಸರ್ ಸ್ವಲ್ಪ. ಟೆಕ್ಸ್ಟ್ ಬುಕ್ ಅಂತ ಯಾರು ಬರ್ದಿಲ್ಲ ಮೇಡಮ್. ಯು ಹ್ಯಾವ್ ಟು ಗೋ ವಿತ್ ಸಪರೇಟ್ ಬುಕ್ಸ್ ತಗೋಬೇಕು. ಇಲ್ಲ ಯಾವ್ದಾರ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮೆಟೀರಿಯಲ್ ತಗೋಬೇಕಷ್ಟೇ. ಒಂದ್ ಸಿಂಗಲ್ ಬುಕ್ ಅಂತ ಯಾವ್ದಕ್ಕೂ ಇಲ್ಲ. ಸಿಂಗಲ್ ಬುಕ್ ಅಲ್ಲ ಸರ್, ನಂಗೆ ಸ್ಪೆಷಲಿ ಇದು ಎಕಾಲಜಿಗೆ ಬೇಕಿತ್ತು ಸರ್ ಕನ್ನಡದಲ್ಲಿ. ನಂಗೆ ಗೊತ್ತಾಗ್ತಾ ಇಲ್ಲ, ಬೇರೆದು ಓದ್ತಾ ಇದ್ದೀನಿ ಅದಕ್ಕೆ. ಎಕಾಲಜಿ ಕನ್ನಡದಲ್ಲಿ ಐ ವಿಲ್ ಹ್ಯಾವ್ ಟು ಅಪ್ಡೇಟ್ ಮೇಡಮ್, ನೋಡ್ಬೇಕದು. ಯಾಕಂದ್ರೆ ನಾನು ನೋಡಿಲ್ಲ, ಕನ್ನಡದಲ್ಲಿ ಯಾವ್ದು ಅಷ್ಟು ಆಗಿರೋ ಬುಕ್ ನೋಡಿಲ್ಲ. ಬೇಕಾದ್ರೆ ಐ ವಿಲ್ ಆಸ್ಕ್ ಒನ್ ಆಫ್ ಅವರ್ ಸ್ಟೂಡೆಂಟ್ಸ್ ಕೇಳಿ ಬೇಕಾದ್ರೆ ಐ ವಿಲ್ ಅಪ್ಡೇಟ್. ಓಕೆ ಫೈನ್ ಸರ್. ಕ್ಲಿಯರ್ ಸರ್? ಶುಡ್ ವಿ ಸ್ಟಾರ್ಟ್ ವಿತ್ ಅವರ್ ಕ್ಲಾಸ್? ಆಗಿನ ಡೌಟ್ಸ್ ಇದ್ರೆ ಕೇಳ್ಬಿಡಿ ಇವಾಗ. ಸರ್ ಇದು ಸ್ವಲ್ಪ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಐ ಸರ್. ವಿಲ್ ಶೇರ್ ಸರ್, ನೋ ಪ್ರಾಬ್ಲಮ್. ಐ ವಿಲ್ ಶೇರ್. ಅದೇ ಸರ್, ಸಿಲೆಬಸ್ ಕಾಪಿ ಹಾಕ್ಬಿಡಿ ಸರ್. So compiled questions means ಇದೆಯಾ ಸರ್ ಬುಕ್ ಯಾವ್ದಾದ್ರು? ಕಂಪೈಲ್ ಕ್ವೆಶ್ಚನ್ಸ್ ಅಂದ್ರೆ Like yes sir. ಪ್ರೀವಿಯಸ್ ಇಯರ್ ಪೇಪರ್ಸ್ ವೆಬ್ಸೈಟ್ ಎಲ್ಲ ಇದೆ ಅಲ್ಲ Like ಮೇಡಮ್? no sir, what are the possible questions could be asked like that? Any book is there sir, like from one topic? ಇಲ್ಲ, ಆತರ ಯಾರು ಮಾಡಿಲ್ಲ ಮೇಡಮ್. ಬಟ್ ವಿ ಮೈಟ್ ಕಮ್ ಅಪ್. ಅದು ಬರುತ್ತೆ ಈ ಹತ್ರದಲ್ಲಿ, ಎಲ್ಲರೂ ಬಿಡ್ತಾರೆ ಅದನ್ನ. ಬಿಕಾಸ್ ಲೈಕ್ ಇಸ್ ದಿನ ನೋಟಿಫಿಕೇಶನ್ ಇಲ್ಲ ಅಂತ ಯಾರು ಬಿಟ್ಟಿಲ್ಲ. ಮೆನಿ ಪೀಪಲ್ ವಿಲ್ ಕಮ್ ಅಪ್ ವಿತ್ ದಟ್ ಒನ್. ಬಟ್ ಇವಾಗವರೆಗೂ ಅಂತ ಯಾರು ಇಲ್ಲ. Okay sir. ಓಕೆ ಕ್ಲಿಯರ್ Sir, ಸರ್? what about current affairs? Till June, sir. For prelims. ಫಾರ್ ವಿಚ್ ಒನ್? ಪ್ರಿಲಿಮ್ಸ್ ಐ ಟೋಲ್ಡ್ ಯು ನಾ ಮೇಡಮ್ ಆಲ್ರೆಡಿ. ಜನವರಿ 2023 ಇಂದ ಓದಬೇಕು ಅಂತ ಹೇಳಿದೆ ಅಲ್ವಾ? From to June 2024. Whatever is the date of your examination. Okay, sir. ಅಪ್ ಟು ಅಟ್ಲೀಸ್ಟ್ ಜೂನ್ ವರೆಗೂ ಹೋಗ್ಬೇಕಾದ್ರೆ ಓದ್ಬೇಕಾಗುತ್ತೆ. ದಟ್ ಈಸ್ ಕಂಪಲ್ಸರಿ. ವಿ ಹ್ಯಾವ್ ನೋ ಆಪ್ಷನ್ ಟು ಸ್ಕಿಪ್ ದಟ್ ಒನ್. ಅಷ್ಟನ್ನು ಮಾಡಲೇಬೇಕು. Okay, sir. ಕ್ಲಿಯರ್ ಸರ್? ಕರೆಂಟ್ ಅಫೇರ್ಸ್ ಮೆಟೀರಿಯಲ್ ನಮಗ್ ಸಿಗ್ತಿಲ್ಲ ಅಲ್ವಾ ಸರ್? ಲೈಕ್ ಕ್ಲಾಸಸ್ ಏನಾದ್ರು ಕಂಡಕ್ಟ್ ಮಾಡ್ತೀರಾ ಕರೆಂಟ್ ಅಫೇರ್ಸ್ಗೆ? ಮೆಟೀರಿಯಲ್ ಒಂಚೂರು ಡಿಲೇ ಇದೆ. ಮೆಟೀರಿಯಲ್ ಡಿಲೇ ವಿಲ್ ಬಿ ಟೇಕನ್ ಕೇರ್ ಆಫ್. ಅದು ರೆಡಿ ಆಗ್ತಾ ಇದೆ. PDF ವಿಲ್ ಬಿ ಶೇರ್ ಟು ಯು. ಹಲೋ? Yes sir, okay sir. Yeah sir, that's all.
ಎಸ್ ಸರ್, ಇನ್ನೇನ ಜಪ ಬಾಲಕಾಸ್, ಇನ್ನೇನ ಡೌಟ್ ಇದೆಯಪ್ಪ? ಓನ್ಲಿ ಮೇಡಮ್ ಇಸ್ ಆಸ್ಕಿಂಗ್, ಬಾಲಕರೆಲ್ಲ ಫುಲ್ ಸೈಲೆಂಟ್. ವೈ ಸರ್? ಎಲ್ಲ ಅವರೇ ಕೇಳಿದ್ರಲ್ಲ ಸರ್ ನೀಟಾಗಿ. ಎಲ್ಲ ಅವರೇ ಕೇಳಿದ್ರು, ಸೊ ಯು ಹ್ಯಾವ್ ನೋ ಡೌಟ್. ಸೂಪರ್ ಸರ್, ಹ್ಯಾಪಿ ಓನ್ಲಿ. ಡನ್, ಶಾಲ್ ವಿ ಪ್ರೊಸೀಡ್ ವಿತ್ ಅವರ್ ಕ್ಲಾಸ್ ಸರ್? Sir, thank you so ಸೂಪರ್, ಫೈನ್ ಸರ್, ಥ್ಯಾಂಕ್ ಯು ಸರ್, ಹ್ಯಾಪಿ. ಸೊ Thanks, sir. ತುಂಬಾ ಜನ ಹುಡುಗರು ಕೇಳ್ತಿರೋ, ನಾನು ರಿಪ್ಲೈ ಕೊಡಕ್ ಆಗಿರ್ಲಿಲ್ಲ. ಸೊ ಐ ಥಾಟ್ ಐ ವಿಲ್ ಡೂ ಇಟ್ ಹಿಯರ್ ಓನ್ಲಿ ಅಂತ ಹೇಳಿ ಎಲ್ಲ ಆನ್ಸರ್ ಮಾಡಿದ್ದೀನಿ. ಫೈನ್ ಸರ್. ಸರ್, ಒಂದ್ ಒಳ್ಳೆ ಪಿಕ್ಚರ್ ಬಂತು ಸರ್ ಕಣ್ ಮುಂದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್, ವೆಲ್ಕಮ್ ಮ್ಯಾಮ್, ಥ್ಯಾಂಕ್ ಯು. ಎಸ್ ಸರ್, ವಿ ಫಿನಿಶ್ಡ್ ಅವರ್. ನಿನ್ನೆ ಯಾವ್ದು ಮಾಡಿದ್ದು? ಅಗ್ರಿಕಲ್ಚರ್ ಮಾಡಿದ್ವಾ ನಿನ್ನೆ? ಹೌದು ಸರ್. Natural resources, forest and environment. ನ್ಯಾಚುರಲ್ ರಿಸೋರ್ಸಸ್, ಫಾರೆಸ್ಟ್ ಅಂಡ್ ಎನ್ವಿರಾನ್ಮೆಂಟ್. ಸೂಪರ್. ಸೊ ಫಾರೆಸ್ಟ್ ಗೆ ಕರ್ನಾಟಕದಲ್ಲಿ ಇರುವಂತ ಒಂದು 4 ಪ್ರೋಗ್ರಾಮ್ ಹೆಸರಿ ಸರ್, ಸಾಕು. ಎಸ್ ಸರ್, ಫಾರೆಸ್ಟ್ ಇಂಪ್ರೂವ್ ಮಾಡೋದಕ್ಕೆ, ಇಲ್ಲ ಲೈಕ್ ಟ್ರೀ ಕವರ್ ಇಂಪ್ರೂವ್ ಮಾಡೋದಕ್ಕೆ, ಇಲ್ಲ ಗಿಡಗಳು ಬೆಳೆಸೋದಕ್ಕೆ ಕರ್ನಾಟಕ ಕೃಷಿ ಅರಣ್ಯ ಪ್ರೋತ್ಸಾಹನ ಯೋಜನಾ, ಸಿರಿಚಂದನ ಪ್ರೋತ್ಸಾಹ ವನ, ಯೋಜನೆ, ಸಿರಿಚಂದನ ಚಂದನವನ, ಟ್ರೀ ಪಾರ್ಕ್ಸ್, ಪಾರ್ಕ್ ಅಂಡ್ ಸ್ಮೃತಿವನ, ಸ್ಮೃತಿ ದೇವರ ಕಾಡು. ಅದು ಸ್ಮೃತಿವನ ಅಂತ ಮಾಡ್ತಿದ್ರೆ, ಅದು ಇಬ್ರು ಹೆಸರಲ್ಲಿ ಮಾಡ್ತಿದ್ದಾರೆ. ಯಾರ ಇಬ್ರು ಹೆಸರು? ಶಿವಕುಮಾರ್ ಸ್ವಾಮೀಜಿ and ಪೇಜಾವರ ಶ್ರೀ. ಓಕೆ. ಕರ್ನಾಟಕದಲ್ಲಿ ಟೋಟಲ್ ಫಾರೆಸ್ಟ್ ಕವರ್ ಎಷ್ಟು ಪರ್ಸೆಂಟೇಜ್ ಇದೆ? 21.19. Super. We want to achieve 33% of green cover by which year? 2030. 2030, sir. 2030. 2030. Super. Next, among the southern states, Karnataka ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ ವಿತ್ ರೆಸ್ಪೆಕ್ಟ್ ಟು ಟೋಟಲ್ ಫಾರೆಸ್ಟ್ ಕವರ್? Third position. Third Third place, place, sir. 20.2. Kerala, second Tamil Nadu, Third place, correct. Tamil Nadu and third is Karnataka. ಕರ್ನಾಟಕ. ಸೂಪರ್. ವೆಟ್ ಎವರ್ ಗ್ರೀನ್, ಸೆಮಿ ಎವರ್ ಗ್ರೀನ್, ಇವೆರಡರಲ್ಲಿ ಕರ್ನಾಟಕ ಯಾವ್ದು ಜಾಸ್ತಿ ಇದೆ? sir, wet evergreen ಜಾಸ್ತಿ ಇದೆ. Wet, sir. Wet evergreen next to semi evergreen, dry deciduous, moist deciduous. And the moist dish, yes, sir. ಸೊ ಎಷ್ಟು ನ್ಯಾಷನಲ್ ಪಾರ್ಕ್ ಇದೆ, ಎಷ್ಟು ಸ್ಯಾಂಚುರಿ ಇದೆ? 5 national parks, Five national parks is there, sir. 30 And 5 natural sanctuary, Natural wildlife sanctuary. sanctuaries. ಎಷ್ಟು ನಂಬರ್? Sir, 30 plus 5 national parks, sir. 5 tiger reserve park, 36 ಇದು sir. 36 wildlife sanctuaries, sir. ವೈಲ್ಡ್ ಲೈಫ್ ಸ್ಯಾಂಚುರಿ. Yes, sir. ಸೂಪರ್ ಸರ್. ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಎಷ್ಟು ದುಡ್ಡು ಕೊಡ್ತಾರೆ 3 ವರ್ಷಕ್ಕೆ? 125 rupees. 125 rupees. 195 rupees. ಸೂಪರ್. ಅಲ್ಲ sir, 125, 25, sir. 35, 40, 50. 125. 125. ಹೌದು Yes, ಸರ್. sir. ಸೂಪರ್ ಸರ್. ಲಿಸನ್ ಟು ದಿ ಸ್ಟೇಟ್ಮೆಂಟ್, ದೆನ್ ಆನ್ಸರ್ ಮೀ. ಮನೆಗೊಂದು ಮರ, ಊರಿಗೊಂದು ತೋಪು, ತಾಲೂಕಿಗೊಂದು ಡ್ಯಾಶ್ ಡ್ಯಾಶ್ ಡ್ಯಾಶ್, ಜಿಲ್ಲೆಗೊಂದು ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದು ಯಾವ ಪ್ರೋಗ್ರಾಮ್ ನ ಘೋಷವಾಕ್ಯ? ಹಸಿರು ಕರ್ನಾಟಕ. ಹಸಿರು ಕರ್ನಾಟಕ program, sir. ಹಸಿರು ಕರ್ನಾಟಕ. Planting indigenous plant on government land. ಓಕೆ, ಸೂಪರ್ ಸರ್. ಯಾವ್ದೋ ಒಂದು ಪ್ರೋಗ್ರಾಮ್ ಇದೆ, ವೇರ್ ವಿ ಟೇಕ್ ಕೇರ್ ಆಫ್ ರಿಲಿಜಿಯಸ್ ಅಂಡ್ ಸೇಕ್ರೆಡ್ ಫಾರೆಸ್ಟ್. ದಟ್ ಪ್ರೋಗ್ರಾಮ್ ನೇಮ್ ಇಸ್ ದೇವರ ಕಾಡು. ದೇವರ ಕಾಡು. ದೇವರ ಕಾಡು ಅಥವಾ ದೈವಿವನ. 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 ಸೂಪರ್ ಸರ್. ನೆಕ್ಸ್ಟ್ ಯಾವ್ದಿದೆ? ಓಕೆ, ಅಲ್ಲಿಗೆ ಅದು ಕಂಪ್ಲೀಟ್ ಆಯ್ತು. ಅಂಡ್ ಎಸ್ಟರ್ಡೇ ಐ ಗೇವ್ ಯು ಸಮ್ ಹೋಮ್ವರ್ಕ್. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಕಲ್ತ್ಕೊಂಬನ್ನಿ ಅಂತ ಹೇಳಿದ್ದು. ಯಾರನ್ನ ಮಾಡಿದ್ರಪ್ಪ ಹೋಮ್ವರ್ಕ್ ಅದು? ನೋಬಡಿ. ಹಲೋ ಸರ್, ಮಾಡಿದ್ರೆ ಎಸ್, ಮಾಡಿಲ್ಲ ಅಂದ್ರೆ ನೋ. ವಾಟ್ ಎವರ್. ಮಾಡಿಲ್ಲ, sir. Sorry, sir. ಸೂಪರ್ ಸರ್. ನಲ್ಲೂರಲ್ಲಿ Sorry, sir. ನೋ ಇಶ್ಯೂ ಸರ್. ನಲ್ಲೂರ್ ಟ್ಯಾಮರಿನ್ ಗ್ರೂ ಅಂತ ಒಂದಿದೆ. ಯೂನಿವರ್ಸಿಟಿ ಅಗ್ರಿಕಲ್ಚರಲ್ ಸೈನ್ಸಸ್ GKVK ಕ್ಯಾಂಪಸ್ ಇಸ್ ಆಲ್ಸೋ ಎ ಬಯೋಡೈವರ್ಸಿಟಿ ಪಾರ್ಕ್. ಅಂಬಾರಗುಡ ಅನ್ನೋ ಒಂದು ಲ್ಯಾಂಡ್ ಲೈಕ್ ವೈಲ್ಡ್ ಲೈಫ್ ಸ್ಯಾಂಚುರಿ, ಅದು ಅಂಬಾರಗುಡ, ಶಿವಮೊಗ್ಗ. ಅಂಡ್ ದೆನ್ ಆದಿನಾರಾಯಣ ಸ್ವಾಮಿ ಬೆಟ್ಟ, ಚಿಕ್ಕಬಳ್ಳಾಪುರ. that is yet to be announced. Like they are all like in tentative. Okay, sir. Okay. So ಚಿಕ್ಕಮಂಗ್ಳೂರು ಸರ್ ಟೋಟಲ್ ಆಗಿ ಹಾಲಾಕಿರೆ ಸರ್. Yes sir. What are that for? ಅರೆ ಸರ್, ನಲ್ಲೂರು ಟ್ಯಾಮರಿಡ್ ಒಂದು, ನಮ್ GKVK ಒಂದು,
ಅಂಬರ್ಗುಡ್ಡ ಒಂದು ಸರ್. ನೆಕ್ಸ್ಟ್ Hampi. ಹಂಪಿ. ವೈ ಮೇಡಮ್ ಹಂಪಿ? Hampi is not there, sir. It's ನೋ ಅದು ವರ್ಲ್ಡ್ heritage sites. Okay, sir. That is what Okay. it is. This is ಇದು biodiversity. biodiversity heritage sites. ಓಕೆ. Yes, ಸರ್ sir. ಇದು ಕರ್ನಾಟಕದಲ್ಲಿ ನೋಡಿದ್ರೆ ಇದು ಇಲ್ಲಿ ನೆಲಮಂಗಲ ತಾಲೂಕಲ್ಲಿ ಒಂದು ಅನೌನ್ಸ್ ಮಾಡಿದಾರಲ್ಲ ಸರ್? ಅದು ಎಟ್ ಟು ಬಿ ಅನೌನ್ಸ್ಡ್ ಸರ್. ಅದು ಮಹಿಮಾರಂಗ ಮಹಿಮಾರಂಗ ಸ್ವಾಮಿ ಬೆಟ್ಟ. ಟೆಂಪಲ್ ಬಂದು ಎಟ್ ಟು ಬಿ ಅನೌನ್ಸ್ಡ್ ಸರ್. ಅದನ್ನ ಅನೌನ್ಸ್ ಆಗಿಲ್ಲ ಸರ್. ಓಕೆ ಸರ್ ಅದೇ ಸರ್, ಯು ಪೀಪಲ್ ಡಿಂಟ್ ಡೂ ಹೋಮ್ ವರ್ಕ್. ಸೊ ಎಟ್ ಟು ಬಿ ಅನೌನ್ಸ್ಡ್ ಯಾವುದು ಅದನ್ನೇ ತಿಳ್ಕೊಂಬನಿ ಅಂತ ನಾನು ಹೇಳಿದ್ದೆ ನಿಮಗೆ. ಸಿ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಅಲ್ಲಿ ಲಾಸ್ಟ್ ಇಯರ್ ಎಕನಾಮಿಕ್ ಸರ್ವೆಲಿ ಒಂದು 10 ಕೊಟ್ಟಿದ್ದಾರೆ ಲಿಸ್ಟು, ಇದನ್ನ ಮಾಡ್ಬೇಕಂತ ಇದೀವಿ ಅಂತ. ಈ ವರ್ಷ ಎಕನಾಮಿಕ್ ಸರ್ವೆಲಿ ಒಂದು 10 ಕೊಟ್ಟಿದ್ದಾರೆ ಲಿಸ್ಟು. ಸೊ ಅದು ಯಾವ್ದು ಮಾಡ್ತಾರೆ, ಯಾವ್ದು ಅಪ್ರೂವ್ ಆಗಿದೆ ಅಂತ ಯು ಪೀಪಲ್ ನೀಡ್ ಟು ಟೆಲ್ ಮಿ ಅಂತ ನಾನು ಹೇಳಿದ್ದು. ಓಕೆ, ಹಲೋ. Yes, sir. Yes, sir. ದಟ್ ಯು ನೀಡ್ ಟು ಟೆಲ್ ಮಿ ಸರ್. ಆಯ್ತು, ನಾಳೆ ಹೇಳಿ ಸರ್, ನೋ ಪ್ರಾಬ್ಲಮ್. ಪ್ಲೀಸ್ ಡೂ ಇಟ್ ಟುಡೇ ಅಂಡ್ ಕಮ್ ಬ್ಯಾಕ್ ಟುಮಾರೋ. ಓಕೆ Okay, sir. ಸರ್. ಕರ್ನಾಟಕ ರಿವರ್ ಬೇಸಿನ್ ಒಟ್ಟು ಎಷ್ಟಿದೆ? 7 ಸರ್. 7. 7 ಬೇಸಿನ್. 7, sir. ಸೊ ಅದು ಹೈಯೆಸ್ಟ್ ಬಂದು ಕೃಷ್ಣ. Krishna, sir. Krishna is- ಫೈನ್ ಸರ್. ಯು ಪೀಪಲ್ ಡೂ ದಟ್ ಒನ್, ನೋ ಪ್ರಾಬ್ಲಮ್. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ನೀರಾವರಿ ನಿಗಮಗಳಿವೆ? 4 ಸರ್. 4 ಇದೆ. 4, sir. ಸೂಪರ್ ಸರ್, ಹ್ಯಾಪಿ ಓನ್ಲಿ. ಅಂಡ್ ದೆನ್ ದಿ ಸೋಂತಿ ಲಿಫ್ಟ್ ಇರಿಗೇಷನ್ ಯಾವ್ಯಾವ ಜಿಲ್ಲೆಗೆ ನೀರು ಕೊಡುತ್ತೆ? Kalburgi and Yadgiri, sir. ಕಲಬುರ್ಗಿ ಅಂಡ್ ಯಾದಗಿರಿ. ಯಗಚಿ ಈಸ್ ಅ ಟ್ರಿಬ್ಯೂಟರಿ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ರಿವರ್ಸ್? ಹೇಮಾವತಿ, ಹೇಮಾವತಿ. ಕಾವೇರಿ, ಭದ್ರಾ, ಯಾವ್ದು? Hemavati, sir. ಹೇಮಾವತಿ. ಸೂಪರ್ ಸರ್. ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಇಸ್ ದ ಏನಂತಾರೆ ದಿ ಹೈಯೆಸ್ಟ್ ಯೂಸರ್ ಸೋರ್ಸ್ ಫಾರ್ ವಾಟರ್? ಟ್ಯಾಂಕು, ಕೆನಾಲು, ಎಕ್ಸೆಟ್ರಾ. ಟ್ಯೂಬ್ ವೆಲ್. Tube and borewell. ಬೋರ್ವೆಲ್, ಟ್ಯೂಬ್ವೆಲ್. ನೆಕ್ಸ್ಟ್ ಕೆನಾಲ್. ನೆಕ್ಸ್ಟ್ ಕೆನಾಲ್. ಓಕೆ, ಸೂಪರ್ ಸರ್. ಅಂಡ್ ದೆನ್ ಈ ಸಮ್ ಆಪ್ ಏನೋ ಇದೆ, ವೇರ್ ಇಟ್ ವಿಲ್ ಶೆಲ್ ಯು ಅಬೌಟ್ ದಿಸ್ ಲೈಟ್ನಿಂಗ್ ಸ್ಟ್ರೈಕ್ಸ್ ಬಗ್ಗೆ ಒಂದು ಆಪ್ ಇದೆ. ಅದೇನದು ಆಪ್? Sidilu, sir. Sidilu, sir. ಸಿಡಿಲು. ಅದು 3 ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಲ್ಲಿ ಕೊಡುತ್ತೆ. ವಾಟ್ ಆರ್ ದಟ್ ಕಲರ್ಸ್ ಅಂಡ್ ವಾಟ್ ಇಸ್ ದರ್ ಡಿಸ್ಟೆನ್ಸ್? Red, orange and yellow, sir. Red, yellow and orange. Red, Red, orange, yellow. ರೆಡ್ ಆರೆಂಜ್ ಎಲ್ಲೋ 1 ಕಿಲೋಮೀಟರ್, 5 ಕಿಲೋಮೀಟರ್, 15 ಕಿಲೋಮೀಟರ್. ಕರೆಕ್ಟಾ? Yes, sir. ಮಳೆ ಬಗ್ಗೆ ಹೇಳೋದಕ್ಕೆ sir. ಒಂದು ಆಪ್ ಇದೆ. ಮಳೆ ಬಗ್ಗೆ ಹೇಳೋದಕ್ಕೆ ಒಂದು ಆಪ್ ಇದೆ. ಆ ಆಪ್ ಹೆಸರು Varuna Mitra. Varuna Mitra. ವರುಣ ಮಿತ್ರ. ಸೂಪರ್ ಸರ್. And then ಕರ್ನಾಟಕದಲ್ಲಿ how many river stretches have been declared as polluted river stretches? 9. 17 17 7 to 8, sir. ಸರ್. 17, 17 sir. 17, sir. 17. Super sir. I don't want the river name. I don't want what is their thing. Just ನಾನು ಕೇಳ್ತೀನಿ, ಅಷ್ಟು ಮಾತ್ರ ಹೇಳಿ ಸರ್ ಸಾಕು. ಸೊ BOD ಲೆಸ್ ದ್ಯಾನ್ 10 to 20 ಇದ್ರೆ, ಐ ಮೀನ್ ಬಿಟ್ವೀನ್ 10 to 20 ಇದ್ರೆ ಅದು ಯಾವ ಪ್ರಿಯಾರಿಟಿ? 3, 4, 5 ಅಲ್ಲಿ ಯಾವ ಪ್ರಿಯಾರಿಟಿ? 3, sir. Priority 3. ಪ್ರಿಯಾರಿಟಿ 3. 4 ಬಂದು BOD 6 to 10 ಅಂಡ್ ಲಾಸ್ಟ್ ಬಂದು BOD 3 to 6. ಕರೆಕ್ಟಾ? 3 to 6, yes, sir. ಸೂಪರ್ ಸರ್. ಅಷ್ಟು ಗೊತ್ತಿದ್ರೆ ಮೋರ್ ದನ್ ಸಫಿಷಿಯಂಟ್. ಅಂಡ್ ಈ ವೇಸ್ಟ್ ಬಗ್ಗೆ ಎಲ್ಲ ಲಾಸ್ಟ್ ಲೆಸನ್ ನಾನು ಮಾಡಿಕೊಟ್ಟಿದ್ದೀನಿ. ಸೊ ದ ನೆಕ್ಸ್ಟ್ ಟಾಪಿಕ್ ಫಾರ್ ದ ಟುಡೇ ವಿಚ್ ಇಸ್ ಬೇಸಿಕಲಿ ಇಂಡಸ್ಟ್ರಿ. Yes sir, what is industry? Why industry? And Karnataka is industrial state or non-industrial state, sir? ಇಂಡಸ್ಟ್ರಿಯಲ್ ಸ್ಟೇಟ್ ಸರ್. ಇಂಡಸ್ಟ್ರಿಯಲ್ ಸರ್. Industrial state ಇದೆ Karnataka. So many industries are there in Karnataka and we are doing good with respect to industries. Correct? Yes. Electronic Yes, sir. information technology, biotechnology, all the data we have seen when we were doing budget and all. Correct or not, sir? Yes, sir. Yes, sir. Yes, sir. Basically, Yes, sir. industry ಏನಿದೆ ಅದು ಸ್ಟೇಟ್ GSDB ಗೆ ಇಟ್ಸ್ ಕಾಂಟ್ರಿಬ್ಯೂಷನ್ ಇಸ್ 20%. ಇಂಡಸ್ಟ್ರಿ ಅದರಲ್ಲಿ ಇಫ್ ಯು ಲುಕ್ ಅಟ್ ಸ್ಪೆಸಿಫಿಕಲಿ ಅಂತ ತಗೊಂಡ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಈಸ್ ಕಾಂಟ್ರಿಬ್ಯೂಟಿಂಗ್ ಟು 12%. ಇಸ್ ಇಟ್ ಕ್ಲಿಯರ್ ಸರ್? Yes, sir. Yes, sir. ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ತಗೊಂಡ್ರೆ ಇಟ್ ಇಸ್ ಕಾಂಟ್ರಿಬ್ಯೂಟಿಂಗ್ 20%. ವೆರಾಸ್ ಇನ್ ಟರ್ಮ್ಸ್ ಆಫ್ ಏನು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಅಂತ ತಗೊಂಡ್ರೆ ಅದರಲ್ಲಿ ಸ್ಪೆಸಿಫಿಕಲಿ ಮ್ಯಾನುಫ್ಯಾಕ್ಚರಿಂಗ್ ಈಸ್ ಗಿವಿಂಗ್ ಮಿ 12% ಆಫ್ ಮೈ ಸ್ಟೇಟ್ GSDB. ಕ್ಲಿಯರ್? Yes, sir. Yes, sir. ಸೂಪರ್ ಸರ್. ಸೊ ನೆಕ್ಸ್ಟ್ ಇಫ್ ಐ ಗೋ ಫರ್ದರ್ ಅಂತ ತಗೊಂಡ್ರೆ ವಿತ್ ಇನ್ ದಿಸ್ ಕರ್ನಾಟಕ ಅಂಡ್ ಅನ್ ಆವರೇಜ್
there are 5029 industrial units. 5029 industrial units for every 1000 square kilometer. So ಈ ನಂಬರ್ ಒಂಚೂರು ಗೊತ್ತಿಟ್ಕೊಳ್ಳಿ. How many industrial units are there per every 1000 square kilometer ಅಂದ್ರೆ it is 5029. 29. Clear? 5029. Yes, Clear? sir. Yes, sir. So next we'll go further ಅಂತ ಬಂದ್ರೆ within this one we have what is called as major industries, minor industries or organized industries and unorganized industries. So ಎರಡು ತರ ನಾವು ಡಿವೈಡ್ ಮಾಡ್ಕೋಬಹುದು, ಕರೆಕ್ಟಾ? Yes, sir. Yes, sir. ಸೊ ಟೋಟಲ್ ಆಗಿ ನಾವು ಸಪ್ರೇಟ್ ಮಾಡ್ಕೊಂತ ಹೋದಾಗ ಆರ್ಗನೈಸ್ಡ್, ಅನ್ಆರ್ಗನೈಸ್ಡ್, ಇಲ್ಲ ಮೇಜರ್, ಇಲ್ಲ ಅಂದ್ರೆ ಮೈನರ್. ಸೊ ವಿತ್ ರೆಸ್ಪೆಕ್ಟ್ ಟು ಔಟ್ಪುಟ್ ವ್ಯಾಲ್ಯೂ ದ ಮೇಜರ್ ಇಂಡಸ್ಟ್ರೀಸ್ ಆರ್ ದ ಮೇಜರ್ ಇಂಡಸ್ಟ್ರಿಯಲ್ ಗ್ರೂಪ್ಸ್ ಯಾವ್ದಪ್ಪ ಅಂತ ತಗೊಂಡ್ರೆ ಎಲ್ಲದಕ್ಕೂ ಮ್ಯಾನುಫ್ಯಾಕ್ಚರ್ ಕಾಮನ್ ಸರ್ ಇದು. ಐ ಆಮ್ ನಾಟ್ ರೈಟಿಂಗ್ ದ ವರ್ಡ್ ಮ್ಯಾನುಫ್ಯಾಕ್ಚರ್ ಅಗೈನ್. ಸೊ ಮ್ಯಾನುಫ್ಯಾಕ್ಚರ್ ಆಫ್ ಫುಡ್ ಪ್ರಾಡಕ್ಟ್ಸ್ ಅದು ಹೈಯೆಸ್ಟ್ ಇದೆ. ಫುಡ್ ಆದ್ಮೇಲಿಂದ ವಿ ಹ್ಯಾವ್ ವಾಟ್ ಇಸ್ ಕಾಲ್ಡ್ ಅಸ್ ಬೇಸಿಕ್ ಮೆಟಲ್ಸ್. ಫುಡ್, ಬೇಸಿಕ್ ಮೆಟಲ್. ಆಫ್ಟರ್ ದಟ್ ವಿ ಹ್ಯಾವ್ ಕೋಕ್ ಅಂಡ್ ರಿಫೈನರಿ ಪ್ರಾಡಕ್ಟ್ಸ್. coke and refinery products or petroleum and coke refinery and petroleum products. After that we have motor vehicles, manufacture of motor vehicles. And the fifth highest one, the manufacture of machinery and equipment. Machinery and ಎಲ್ಲದಕ್ಕೂ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಬಿಕಾಸ್ ವಿ ಆರ್ ಡೀಲಿಂಗ್ ವಿತ್ ಇಂಡಸ್ಟ್ರಿ ಆಗಿರೋದ್ರಿಂದ ಅದು ಮ್ಯಾನುಫ್ಯಾಕ್ಚರ್ ಕಂಪಲ್ಸರಿ. ಸೊ ಮ್ಯಾನುಫ್ಯಾಕ್ಚರ್ ಆಫ್ ಫುಡ್ ಅಂಡ್ ಅದರ್ ಥಿಂಗ್ಸ್ ಲೈಕ್ ಫುಡ್ ಪ್ರಾಡಕ್ಟ್ಸ್, ಮ್ಯಾನುಫ್ಯಾಕ್ಚರ್ ಆಫ್ ಬೇಸಿಕ್ ಮೆಟಲ್ಸ್, ಮ್ಯಾನುಫ್ಯಾಕ್ಚರ್ ಆಫ್ ಕೋಕ್ ಅಂಡ್ ರಿಫೈನರಿ ಪ್ರಾಡಕ್ಟ್ಸ್, ಮ್ಯಾನುಫ್ಯಾಕ್ಚರ್ ಆಫ್ ಮೋಟರ್ ವೆಹಿಕಲ್ಸ್, ಮ್ಯಾನುಫ್ಯಾಕ್ಚರ್ ಆಫ್ ಮಿಷಿನ್ಸ್ ಅಂಡ್ equipments. So these are the top 5 major industries in Karnataka. Is it clear, sir? Yes, sir. Yes. Super, sir. So highest districts ಯಾವ್ದಪ್ಪ? As you can easily guess, Bengaluru. ಸೊ ಬೆಂಗಳೂರು ಅರ್ಬನ್ ಇಸ್ ದ ಹೈಯೆಸ್ಟ್. ಆಬ್ವಿಯಸ್ಲಿ ಬೆಂಗಳೂರು ರೂರಲ್, ಸುತ್ತಮುತ್ತ ಬೆಂಗಳೂರು ರೂರಲ್ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತಿದೆ. ಸೊ ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್ ಇವೆರಡೂ ಫಸ್ಟ್. ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್ ಫಸ್ಟ್ ಇದೆ. ಆಫ್ಟರ್ ದಟ್ ವಿ ಹ್ಯಾವ್ ಬೆಳಗಾವಿ, ಧಾರವಾಡ ಅಂಡ್ ದಾವಣಗೆರೆ. ಬೆಳಗಾವಿ, ಧಾರವಾಡ, ದಾವಣಗೆರೆ. These are the top 5 districts when it comes to manufacturing. Clear? Yes, sir. Any doubt, sir? No, sir. No, sir. Super, sir. So ಇದು ನಂಬರ್ಸ್ ಸರ್. ಅಂಡ್ ದೆನ್ ಆಸ್ ಎ ಪಾರ್ಟ್ ಆಫ್ ಇಂಡಿಯಾಸ್ ಟೋಟಲ್ ಏನಿದೆ ನಮ್ಮ ಕರ್ನಾಟಕದ ಟೋಟಲ್ ಔಟ್ಪುಟ್ ವಿತ್ ರೆಸ್ಪೆಕ್ಟ್ ಟು ಟೋಟಲ್ ಇಂಡಿಯಾಸ್ ಒಂದು ಕಂಟ್ರಿ ಅಂತ ತಗೊಂಡ್ರೆ ವಿ ಆರ್ ಪ್ರೊವೈಡಿಂಗ್ ಆಲ್ಮೋಸ್ಟ್ 6.20% ಆಫ್ ಟೋಟಲ್ ಔಟ್ಪುಟ್. ಸೊ ಕಂಟ್ರಿ ಟೋಟಲ್ ಔಟ್ಪುಟ್ ಏನಿದೆ ಅದರಲ್ಲಿ ಕರ್ನಾಟಕ ಔಟ್ಪುಟ್ ಬಂದು 6.20% ಆಫ್ ದಿ ಟೋಟಲ್ ಔಟ್ಪುಟ್ ಆಫ್ ಇಂಡಿಯಾ. ಇಸ್ ಇಟ್ ಕ್ಲಿಯರ್, ಸರ್? Yes, sir. Yes, sir. Yes, sir. ಸೊ So ಇದು which is the ಬೇಸಿಕ್. second district, sir, here? After ಬೆಂಗಳೂರು Bengaluru? ಅರ್ಬನ್, ಬೆಂಗಳೂರು ರೂರಲ್. Okay. ಓಕೆ. ಸೊ ಇದಿಷ್ಟು ನಥಿಂಗ್ ಸರ್. ಬಟ್ ಪ್ರಾಬ್ಲಮ್ ಏನಪ್ಪಾ ಇದರಲ್ಲಿ ಅಂತಂದ್ರೆ ಕರ್ನಾಟಕದಲ್ಲಿ ದ ಫ್ಯಾಕ್ಟ್ರೀಸ್ ಆರ್ ಮೋರ್ ಏನಂತಾರೆ ಕ್ಯಾಪಿಟಲ್ ಇಂಟೆನ್ಸಿವ್. ಹಲೋ, Yes, Yes, sir. sir. ಬೇರೆ ಕಡೆ ಸ್ಟಾರ್ಟ್ ಮಾಡೋದಕ್ಕೆ ಯು ಮೈಟ್ ರಿಕ್ವೈರ್ ಲೆಸ್ ಕ್ಯಾಪಿಟಲ್ ಓನ್ಲಿ, ಬಟ್ ಟು ಸ್ಟಾರ್ಟ್ ಎ ಕಂಪನಿ ಆರ್ ಫ್ಯಾಕ್ಟ್ರಿ ಇನ್ ಕರ್ನಾಟಕ ಅಂದ್ರೆ ಇಟ್ ಈಸ್ ಮೋರ್ ಆಫ್ ಕ್ಯಾಪಿಟಲ್ ಇಂಟೆನ್ಸಿವ್, ಬಟ್ ವಿ ಆರ್ ಕಾಂಪೆನ್ಸೇಟಿಂಗ್ ದಟ್ ಬೈ generating more employment also. So basically we are both capital intensive and employment intensive. Are getting it, sir? Yes, sir. On an average. Yes, sir. On an average. So which is very, very good only, because more the capital we are investing, more employment birthday. But what we need to do, we need to provide more incentives or make the setting up of a factory very easy, that this capital intensity should come down and this employment intensity should remain same or at least go higher. Thereby it will be good for the economic growth. Correct? Yes, sir. Yes, sir. Yes, sir. So that is what it needed, sir. Done? Yes, sir. Yes, sir. Super, sir. So ಇಷ್ಟು ಗೊತ್ತಿದ್ರೆ ನಮ್ದು ಬೇಸಿಕ್ ಡೇಟಾ ಇಸ್ ಕ್ಲಿಯರ್. ಡನ್, ಸರ್? Yes, sir. Yes, sir. ಓಕೆ ಸರ್. ಓಕೆ ಸರ್. ನೆಕ್ಸ್ಟ್ ಏನು ದ ಟೋಟಲ್ ನಂಬರ್ ಆಫ್
ಇಂಡಸ್ಟ್ರೀಸ್ ಏನು ರಿಜಿಸ್ಟ್ರೇಷನ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಅಂತ ತಗೊಂಡ್ರೆ, ದ ರಿಜಿಸ್ಟ್ರೇಷನ್ ಆಫ್ ಇಂಡಸ್ಟ್ರೀಸ್ ಆರ್ ದ ಗ್ರೋತ್ ಆಫ್ ಇಂಡಸ್ಟ್ರೀಸ್ ಇನ್ ಕರ್ನಾಟಕ ಆರ್ ದ ಗ್ರೋತ್ ರೇಟ್ ಆಫ್ ಇಂಡಸ್ಟ್ರೀಸ್ ಇನ್ ಕರ್ನಾಟಕ ಇಸ್ 7.1%. ಈ 20% ಇಸ್ ದ ಗ್ರೋತ್ ಕಾಂಟ್ರಿಬ್ಯೂಷನ್ ಅಂಡ್ ಇದು ಏನೋ GSDP ಕಾಂಟ್ರಿಬ್ಯೂಷನ್. ಬಟ್ ವೇರ್ ದಿಸ್ ಒನ್ ಇಸ್ ದ ಗ್ರೋತ್ ರೇಟ್ ಆಫ್ ದ ನಂಬರ್ ಆಫ್ ರಿಜಿಸ್ಟ್ರೇಷನ್ಸ್ ಆಫ್ ಇಂಡಸ್ಟ್ರೀಸ್. ಅಂದ್ರೆ ಲಾಸ್ಟ್ ಇಯರ್ 100 ಇದ್ರೆ ಈ ವರ್ಷ 107, ಆ ತರ ಇಟ್ ಇಸ್ ಇನ್ಕ್ರೀಸಿಂಗ್. ಕ್ಲಿಯರ್ ಸರ್? ಅರ್ಥ ಆಗ್ತಿಲ್ವಾ ಸರ್? ಎಸ್ ಸರ್. ಅರ್ಥ ಆಗ್ತಿದೆ ಸರ್. ಆಗ್ತಿದೆ ಸರ್, ಸೂಪರ್. ಅಂಡ್ ದೆನ್ ದ How ಮೋಸ್ಟ್ much ಇಂಪಾರ್ಟೆಂಟ್ percentage, sir? Growth rate. 7.1%. Okay. Okay, sir. Next one, sir. There is something called as labor productivity anta. Labor productivity, which is basically for every 1 rupee that we are giving the employment and wages tana kotaga, how much is that we are getting net value added per 1 rupee in wages anta tagondre, it is 4.94. ಅಂದ್ರೆ ಸರ್ ಅಂದ್ರೆ if 1 Sir, ರೂಪಾಯಿ per hour ಗೆ sir? no sir, per employee. ಇವಾಗ ಸೇ ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಗಿವಿಂಗ್ ಯು 1 ರೂಪಿ ಸ್ಯಾಲರಿ ಕೊಡ್ತಾ ಇದ್ರೆ, ನಿಮ್ಮಿಂದ ನಾನು ಮಾಡ್ಸ್ಕೊಂತ ಇರೋ ಕೆಲಸ ಬಂದು 4.94 rupees. ಓ, ಅರ್ಥ ಆಯ್ತು ಸರ್. Okay, sir. Okay, sir. ಲೇಬರ್ ಪ್ರೊಡಕ್ಟಿವಿಟಿ. ಇವಾಗ ನನಗೆ ನೀವು 4.94 ಅಂತ ಐ ಆಮ್ ನಾಟ್ ಗೆಟಿಂಗ್ ಕಂಪ್ಲೀಟ್ಲಿ ಮೈ ಸೆಲ್ಫ್. ಇವಾಗ ನನಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ನನಗೆ ಎಲೆಕ್ಟ್ರಿಸಿಟಿ, ಬಾಡಿಗೆ ಎಲ್ಲ ನಮಗೂ ಖರ್ಚಾಗುತ್ತೆ. ಕರೆಕ್ಟಾ? ದ ಹೈಯರ್ Yes, sir. Yes, sir. ಗುಡ್ ಇಟ್ ಇಸ್ ಫಾರ್ ಮೀ. ಕರೆಕ್ಟ್ ಸರ್? Yes, sir. ಕ್ಲಿಯರ್? So this is in rupees, sir. 4.94. ಎಸ್ ಸರ್. ಫಾರ್ ಎವ್ರಿ 1 ರೂಪಿ ಪರ್ ರೂಪಿ ಆಫ್ ವೇಜಸ್ ಏನ್ ಕೊಡ್ತಾ ಇದೀವಿ, ಐ ಆಮ್ ಗೆಟಿಂಗ್ ಬ್ಯಾಕ್ 4.94. ಅಷ್ಟು ವರ್ಕ್ ಮಾಡ್ತಾ ಇದ್ದಾನೆ. Okay, sir. Value addition. This is called as labor productivity. Okay, sir. Done, sir. Then, so annual wages, so ellanu it's on higher side of the story only. So totally Karnatakadalli we are able to launch many of the things because of what we have learned earlier. Why we are able to do this industries is to growth ಆಗ್ತಿದೆ, ಎಷ್ಟು ಈಸಿಯಾಗಿ ಸೆಟಪ್ ಮಾಡಕ್ ಆಗ್ತಾ ಇದೀವಿ, ಬಿಕಾಸ್ ತಗೊಂಡ್ರೆ ಸೇ ಫಾರ್ ಎಕ್ಸಾಂಪಲ್ ಕರ್ನಾಟಕ ಲಾಂಚ್ ಇಟ್ಸ್ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ ಇನ್ ವಿಚ್ ಇಯರ್ ಸರ್? ಹೇಳಿದೀನಿ ಆಲ್ರೆಡಿ ನಾನು. 17 ಸರ್. 17. ಸೂಪರ್ ಸರ್, ಹ್ಯಾಪಿ. 2017 ಅಲ್ಲೇ ನಾವು ಅದನ್ನ ತಗೊಂಡ್ಬಂದ್ವಿ. ಮತ್ತೆ ಸಮ್ ಏಜೆನ್ಸಿ ಇದೆ ಅಂತೆ ಟು ಕ್ಲಿಯರ್ ಎವ್ರಿಥಿಂಗ್. ಏನೋ ಒಂದಿದೆ, ಐ ಹ್ಯಾವ್ ರಿಟನ್ ದ ಫಸ್ಟ್ 4 ಉದ್ಯೋಗ ಮಿತ್ರ. ಕರ್ನಾಟಕ ಉದ್ಯೋಗ ಮಿತ್ರ ಸರ್. ಉದ್ಯೋಗ ಮಿತ್ರ. ಕರ್ನಾಟಕ ಉದ್ಯೋಗ ಮಿತ್ರ. This one is promoting the investments and all in correcta? ಹೌದು ಸರ್. Correct. So by doing these kind of things, we are able to promote our state at the national level and even at the international level to attract what is called as investment into our state. Thereby, more and more industries are being set up. Clear? ಎಸ್ ಸರ್. So that is what is with respect to industries in the first point of it. ಎಲ್ಲರಿಗೂ ಏನೋ ಡೌಟ್ ಇದೆ ಸರ್? ಇನ್ನ ನೋ ಸರ್. ನೋ ಡೌಟ್. Oh, sir. ಸೊ ಇದು ಅಲ್ದಿರ ನೆಕ್ಸ್ಟ್ ಕರ್ನಾಟಕ ಗೌರ್ಮೆಂಟ್ ಏನ್ ಮಾಡ್ತಿದೆ ಇವಾಗ, ವಿ ಹ್ಯಾವ್ ಸೆಟ್ ಅಪ್ ವಾಟ್ ಇಸ್ ಕಾಲ್ಡ್ ಆಸ್ ಫುಡ್ ಪಾರ್ಕ್ಸ್ ಅಂತ ಸೆಟ್ ಅಪ್ ಮಾಡ್ತಿದೀವಿ. ಕರೆಕ್ಟಾ? ಹೌದು ಸರ್. Yes, sir. ಸೊ ಫುಡ್ ಪಾರ್ಕ್ಸ್ ಹ್ಯಾವ್ ಬೀನ್ ಸೆಟ್ ಅಪ್ ಇನ್ ಮಲ್ಟಿಪಲ್ ಪ್ಲೇಸಸ್. ಇದಕ್ಕೋಸ್ಕರ ಅಂತಲೇ ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ಒನ್ ನೋಡಲ್ ಏಜೆನ್ಸಿ ದಟ್ ಈಸ್ ಕಾಲ್ಡ್ ಆಸ್ ಫುಡ್ ಕರ್ನಾಟಕ ಲಿಮಿಟೆಡ್. ಫುಡ್ ಕರ್ನಾಟಕ ಲಿಮಿಟೆಡ್ ಅಂತ ಹೇಳಿ ಒಂದು ಸ್ಟಾರ್ಟ್ ಮಾಡಿದೆ, ವೇರ್ ದೇ ಹ್ಯಾವ್ ಸ್ಟಾರ್ಟೆಡ್ ಲೈಕ್ ಮಲ್ಟಿಪಲ್ ಏನು ನಮ್ಮ ಫುಡ್ ಪಾರ್ಕ್ಸ್ ಎವ್ರಿವೇರ್. ಸೇ ಫಾರ್ ಎಕ್ಸಾಂಪಲ್, ಇನೋವಾ ಅಗ್ರಿ ಬಯೋಟೆಕ್ ಪಾರ್ಕ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್ ಇನ್ ಮಾಲೂರ್, ಗ್ರೀನ್ ಫುಡ್ ಪಾರ್ಕ್ ಇನ್ ಬಾಗಲಕೋಟೆ, ಅಕ್ಷಯ ಫುಡ್ ಪಾರ್ಕ್ ಇನ್ ಹಿರಿಯೂರು, ಜೇವರ್ಗಿ ಅಗ್ರೋ ಫುಡ್ ಪಾರ್ಕ್ ಲಿಮಿಟೆಡ್ ಇನ್ ಜೇವರ್ಗಿ. ಈ ತರ ಮಲ್ಟಿಪಲ್ ಪ್ಲೇಸಸ್ ಅಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಫುಡ್ ಪ್ರೊಸೆಸಿಂಗ್. ಬೇಸಿಕಲಿ ಗೌರ್ಮೆಂಟ್ ಆಫ್ ಇಂಡಿಯಾನು ಇದಕ್ಕೆ ನಮಗೆ ಇದು ಕೊಡ್ತದೇನು, ಲೈಕ್ ಅದು ಸ್ಕೀಮ್ ಇದೆ ಇದಕ್ಕೆ, ಫುಡ್ ಪಾರ್ಕ್ ಸ್ಕೀಮ್ ಗೌರ್ಮೆಂಟ್ ಆಫ್ ಇಂಡಿಯಾದು ಇದೆ ಫಾರ್ ಟು ಪ್ರಮೋಟ್ ದಟ್ ಒನ್. ಅಂಡ್ ಆಸ್ ನೋಡಲ್ ಏಜೆನ್ಸಿ ಫಾರ್ ಇಂಪ್ಲಿಮೆಂಟಿಂಗ್ ಆಫ್ ಫುಡ್ ಲಿಮಿಟೆಡ್ ಫುಡ್ ಪಾರ್ಕ್ಸ್ ದಿಸ್ ಥಿಂಗ್ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಫುಡ್ ಪಾರ್ಕ್ ಫುಡ್ ಕರ್ನಾಟಕ ಲಿಮಿಟೆಡ್ ಅಂತ ಒಂದು ಏಜೆನ್ಸಿ ಸ್ಟಾರ್ಟ್ ಮಾಡಿದೀವಿ. ಅಂಡ್ ದಟ್ ಏಜೆನ್ಸಿ ಇಸ್ taking care of all these food parks which are being established all over Karnataka. Clear? ಎಸ್ ಸರ್. ಸರ್ ಅದ್ ಸ್ವಲ್ಪ ನೇಮ್ಸ್ ಹೇಳಿ ಸರ್. ಅದು Innova Agri Biotech Park, Malur. Innova Agri Biotech Park, Malur in Kolar. Next one,
ಗ್ರೀನ್ ಫುಡ್ ಪಾರ್ಕ್ ಬಾಗಲಕೋಟೆ, ಗ್ರೀನ್ ಫುಡ್ ಪಾರ್ಕ್ ಬಾಗಲಕೋಟೆ, ಅಕ್ಷಯ ಫುಡ್ ಪಾರ್ಕ್ ಹಿರಿಯೂರು, ಅಕ್ಷಯ ಫುಡ್ ಪಾರ್ಕ್ ಹಿರಿಯೂರು, ಬೇಸಿಕಲಿ ಚಿತ್ರದುರ್ಗ, and then ಜೇವರ್ಗಿ ಆಗ್ರೋ ಫುಡ್ ಪಾರ್ಕ್, ಜೇವರ್ಗಿ ಓನ್ಲಿ. ಕ್ಲಿಯರ್? ಲಾಸ್ಟ್ ಹೇಳಿ. ಲಾಸ್ಟ್ ಅಕ್ಷಯ ಫುಡ್ ಪಾರ್ಕ್ ಹಿರಿಯೂರ್ ಸರ್. ಅಕ್ಷಯ ಫುಡ್ ಪಾರ್ಕ್ ಹಿರಿಯೂರು, ಜೇವರ್ಗಿ ಆಗ್ರೋ ಫುಡ್ ಪಾರ್ಕ್ ಜೇವರ್ಗಿ. ಓಕೆ, ದಿಸ್ 4 ವಾಟ್ ಎವರ್ ಐ ಸೆಡ್ ನೌ, ಇವು 4 ದೀಸ್ ಆರ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಅದು ಕರ್ನಾಟಕ ಫುಡ್ ಲಿಮಿಟೆಡ್ ಈಸ್ ಓವರ್ ಸೀಯಿಂಗ್ ದಿಸ್ ಒನ್. ಬಟ್ ಕರ್ನಾಟಕ ಗವರ್ಮೆಂಟ್ out of its own funds, it is establishing one food park at Vijaypura, and basically in a place called as Ittaginahalli, ITTAGINAHALLI. ಇದು ಟೋಟಲಿ ಔಟ್ ಆಫ್ ಸ್ಟೇಟ್ ಫಂಡ್ಸ್. ಸೊ ಐದು ಹೆಸರು ಕೊಟ್ಟು ಔಟ್ ಆಫ್ ಸ್ಟೇಟ್ ಫಂಡ್ಸ್ ಮಾಡ್ತಾರಂತ ಒಂದೇ ಒಂದು ಫುಡ್ ಪಾರ್ಕ್ ಯಾವ್ದಪ್ಪ ಅಂದ್ರೆ ದಿಸ್ ಇಸ್ ದ ವಿಜಯಪುರ ಆರ್ ಇಟ್ಟಗಿನಹಳ್ಳಿ ಫುಡ್ ಪಾರ್ಕ್, ಅಂಡ್ ರಿಮೈನಿಂಗ್ 4 ಆರ್ ಬೈ ಮಿನಿಸ್ಟ್ರಿ ಆಫ್ ಫುಡ್ ಪ್ರಾಸೆಸಿಂಗ್, ಗವರ್ಮೆಂಟ್ ಆಫ್ ಇಂಡಿಯಾ. ಕ್ಲಿಯರ್? ಸರ್ ಈ ಫುಡ್ ಪಾರ್ಕ್ಸ್ ಪರ್ಟಿಕ್ಯುಲರ್ ಯಾವ್ದಾದ್ರು ಫುಡ್ಡಿಗೆ ಅಂತಾನೆ ಮಾಡಿದ್ದಾರೆ ಸರ್? ಇಲ್ಲ ಆತರ ಇಲ್ಲ. ಇಟ್ಸ್ ಟೋಟಲ್ ಫುಡ್ ಪ್ರಾಸೆಸಿಂಗ್. ಓಕೆ ಸರ್ ಇದು ಇಟ್ಟಂಗಿನಹಳ್ಳಿ ಇದೆಯಲ್ಲ ಸರ್, ಅದ್ರ ಜೊತೆ ಸೋಗೇನಹಳ್ಳಿ ಮತ್ತೆ ಪೂಜವನಹಳ್ಳಿ ಅಂತ ಒಂದು ಕೊಟ್ಟಿದ್ರಲ್ಲ ಸರ್, ಅದು ಅದು ಬಜೆಟ್ ಅಲ್ಲಿ ಮೊನ್ನೆ ಆಗಿರೋದು. ಸರ್ ಇದು ಎಕನಾಮಿಕ್ ಸರ್ವೆ ಡೇಟಾ, ಬಜೆಟ್ ಇಸ್ ಟೋಟಲಿ ಡಿಫರೆಂಟ್. ಓಕೆ ಸರ್, ಡನ್. ಎಕನಾಮಿಕ್ ಸರ್ವೆ ಏನಾಗುತ್ತೆ ಅಂತಂದ್ರೆ ಇದು ಅಲ್ಲಿ ಆಗಿದ್ರೆ ಮಾತ್ರ ಬಂದಿರುತ್ತೆ. ಬಜೆಟ್ ಅಲ್ಲಿ ಅನೌನ್ಸ್ಮೆಂಟ್ ಆಗಿರ್ಬೋದು, ಅದು ಇನ್ನ ಸ್ಟಾರ್ಟ್ಅಪ್ ಆಗಿರಲ್ಲ, ಟೇಕ್ ಆಫ್ ಆಗಿರೋದಿಲ್ಲ. ದಟ್ ಈಸ್ ವೈ ಐ ಡಿಡ್ ಸಪರೇಟ್ ಆಗಿ ಬಜೆಟ್, ಸಪರೇಟ್ ಆಗಿ ಎಕನಾಮಿಕ್ ಸರ್ವೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಬಟ್ ದಟ್ ವಿಜಯಪುರ ಇಟ್ಟಂಗನಹಳ್ಳಿ ಇದೆಯಲ್ಲ ಸರ್, ಅದು ಇವನ್ ಇನ್ ಬಜೆಟ್ ಅಲ್ಲೂ ಹೇಳಿದೀರಾ ಸರ್ ನೀವು? ದಟ್ಸ್ ವಾಟ್ ಮೇಡಮ್, ಅದು ಸ್ಟಾರ್ಟ್ ಆಗಿರುತ್ತೆ ಆಲ್ರೆಡಿ. ಲೈಕ್ ದಿಸ್ ಇಸ್ ನಾಟ್ ಎ ನ್ಯೂ ಪ್ರಾಜೆಕ್ಟ್, ಆಲ್ರೆಡಿ ಸ್ಟಾರ್ಟ್ಅಪ್ ಆಗೋಗಿರುತ್ತೆ. ಓಕೆ, ಸೊ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಬಟ್ ದಿಸ್ ಇಸ್ ದ ಡೇಟಾ ವಿಚ್ ಇಸ್ ದೇರ್ ಇನ್ ದ ಸರ್ವೆ ಆಲ್ಸೋ. ಓಕೆ ಸರ್, ಥ್ಯಾಂಕ್ ಯು ಸರ್. ಫೈನ್ ಸರ್. ಸೊ ನೆಕ್ಸ್ಟ್ ಒನ್ ಬಂದು ದೇರ್ ಇಸ್ ಒನ್ ಕಂಪನಿ ಕಾಲ್ಡ್ ಎಸ್ ಕಿಯೋನಿಕ್ಸ್ ಅಂತ ಹೇಳ್ಬಿಟ್ಟು, ಇದ್ರ ಮೇಲೆ ಕ್ವಶನ್ ಬರೋದಿಲ್ಲ, ಬಟ್ ಸ್ಟಿಲ್ ವಿ ನೀಡ್ ಟು ನೋ ದಟ್ ಒನ್. KEONICS, ಕಿಯೋನಿಕ್ಸ್ ಅಂತ ಹೇಳ್ಬಿಟ್ಟು, ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ವಿಚ್ ಇಸ್ ಬೇಸಿಕಲಿ ಕಾಲ್ಡ್ ಆಸ್ ಕಿಯೋನಿಕ್ಸ್. ಸೊ ಕರ್ನಾಟಕ ಗವರ್ಮೆಂಟ್ ಗೆ ವಾಟ್ ಎವರ್ ದಟ್ IT ಸಾಫ್ಟ್ವೇರ್ ಇರ್ಬೋದು, ಇ ಗವರ್ನೆನ್ಸ್ ಪ್ರಾಜೆಕ್ಟ್ಸ್ ಎಲ್ಲ ಏನ್ ಬರುತ್ತೆ ಅದಕ್ಕೆ that is all taken care by your ಕಿಯೋನಿಕ್ಸ್ ಓನ್ಲಿ. ಸೊ ಜಸ್ಟ್ ನಿಮ್ಗೆ ಗೊತ್ತಿಲ್ಲ ಅಂತ ಅದು ಇದೆ, ಬಿಕಾಸ್ ದಟ್ ಇಸ್ ಆಲ್ಸೋ ಇಂಡಸ್ಟ್ರಿ ಓನ್ಲಿ. ಅದು ಇದರಲ್ಲಿ ವಿ ನೀಡ್ ಟು ನೋ. ಕ್ಲಿಯರ್? Yes sir. ಅಷ್ಟೇ ಸರ್. Sir, tell the full form again, sir. Karnataka State Electronics. Karnataka State Electronics Development Corporation Limited. Okay, sir. Okay. So next one ಬಂದು KSFC, Karnataka State Financial Corporation, which is basically providing your MSME ಗೆಲ್ಲಾನು ಲೋನ್ಗಳು ಕೊಡುತ್ತೆ. ಸೊ ಒನ್ಸ್ ಅಗೇನ್ ಅದರದ್ದು ಅಚೀವ್ಮೆಂಟ್ಸ್ ಏನು, ಅದು ಯಾರಿಗೆ ಲೋನ್ ಕೊಡುತ್ತೆ, ಎಷ್ಟು ಲೋನ್ ಕೊಡುತ್ತೆ, ದಟ್ ವಿ ಆರ್ ನಾಟ್ ಕನ್ಸರ್ನ್ ವಿತ್ ಇಟ್. ಕ್ಲಿಯರ್? ಎಸ್ ಸರ್. ಸೂಪರ್ ಸರ್. ಸೊ ನೆಕ್ಸ್ಟ್ ಒನ್ ದಟ್ ವಿ ನೀಡ್ ಟು ನೋ ಇಸ್ ದ ಪಬ್ಲಿಕ್ ಎಂಟರ್ಪ್ರೈಸಸ್. ಕರ್ನಾಟಕದಲ್ಲಿ ಒಟ್ಟು ಸ್ಟೇಟ್ ರನ್ ಎಂಟರ್ಪ್ರೈಸಸ್ ಎಷ್ಟಿದೆ, ಆರ್ ಕರ್ನಾಟಕದಲ್ಲಿ ಪಬ್ಲಿಕ್ ಎಂಟರ್ಪ್ರೈಸಸ್ ಎಷ್ಟಿದೆ ಸರ್? ಕರ್ನಾಟಕದಲ್ಲಿ ಪಬ್ಲಿಕ್ ಎಂಟರ್ಪ್ರೈಸಸ್ ತುಂಬಾ ಐತೆ ಸರ್. MSIL 125 ಇದೆ ಸರ್. ಓಕೆ ಸರ್. ಓಕೆ, ಸೊ ಲೈಕ್ ಟು ಗಿವ್ ಯು ಡೇಟಾ ಹೌ ಯು ಕ್ಯಾನ್ ಲಿಂಕ್ ಅಪ್ ದಟ್ ಒನ್ ಅಂತ ಬಂದಾಗ, ಸಿ ಬೇಸಿಕಲಿ ಫಾರ್ ಎಕ್ಸಾಂಪಲ್ 125 ಸೆಕ್ಟರ್ಸ್ ಅಲ್ಲಿ ಗವರ್ಮೆಂಟ್ ನೀಡ್ ನಾಟ್ ರನ್ ದ ಶೋ. ಕರೆಕ್ಟ್ ಆರ್ ನಾಟ್ ಸರ್? ಕರೆಕ್ಟ್ ಸರ್. ಸೊ ವೆದರ್ ಟು ಗೋ ಫಾರ್ ಲೈಕ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್, ಈ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಬೇಕಾ, ಆರ್ ವಿ ಹ್ಯಾವ್ ಟು ಗೋ ಫಾರ್ ಪ್ರೈವೇಟೈಸೇಷನ್ ಅಂಡ್ ಲೆಟ್ ದ ಪ್ರೈವೇಟ್ ಪೀಪಲ್ ರನ್ ದ ಶೋ ಅಂತ ಅಂದ್ರೆ ವಿ ಕ್ಯಾನ್ ಯೂಸ್ ದಿಸ್ ಕೈಂಡ್ ಆಫ್ ಡೇಟಾ. ಸಿ ಕರ್ನಾಟಕ ಗವರ್ಮೆಂಟ್ ಆರ್ ಲೈಕ್ ಏನಿದೆ 125 ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ರನ್ ಮಾಡ್ತಿದೆ. ಸೊ ಬೇಸಿಕಲಿ ಕೋರ್ ಆರ್ ಕ್ರಿಟಿಕಲ್ ಸೆಕ್ಟರ್ಸ್ ಏನಿದೆ ಅಲ್ಲಿ ಮಾತ್ರ ದೇ ಕ್ಯಾನ್ ರನ್ ದಿ ಶೋ, ಮಿನಿಮೈಸ್ ಮಾಡ್ಕೋಬಹುದು, ಅಂಡ್ ದೇ ಕ್ಯಾನ್ ಗೋ ಫಾರ್ ಡಿಸ್ಇನ್ವೆಸ್ಟ್ಮೆಂಟ್ ಇನ್ ಮೆನಿ ಆಫ್ ದಿ ಸೆಕ್ಟರ್ಸ್. ಲೆಟ್ ದ ಪ್ರೈವೇಟ್ ಪೀಪಲ್ bring in efficiency, bring in a modern technology, lateral entry, they can do something like that. Correct or not sir? ಎಸ್ ಸರ್. ಅಂದ್ರೆ ಯೂಸ್ ದ ಡೇಟಾ ವೈಸ್ಲಿ. ಲೈಕ್ ಇಫ್ ಯು ಆರ್ ಇನ್ ಫೇವರ್ ಆಫ್ ದಿಸ್ ಒನ್, ಆತರ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಸಮಥಿಂಗ್ ಅಬೌಟ್ ವೆಲ್ಫೇರ್ ಸ್ಟೇಟ್ ಆತರ ಬಂದಾಗ
ದ ಸ್ಟೇಟ್ ಈಸ್ ರನ್ನಿಂಗ್ 125 ಇಂಡಸ್ಟ್ರೀಸ್ ಟು ಟೇಕ್ ಕೇರ್ ಆಫ್ ದಿ ಪೀಪಲ್ ಅಂತ ವೆಲ್ಫೇರ್ ಸ್ಟೇಟ್ ಅಂತ ಆ ತರ ಯೂಸ್ ಮಾಡ್ಕೊಳ್ಳಿ. ಸೊ ಹೌ ಎವರ್ ಯು ವಾಂಟ್ ಟು ಯೂಸ್ ಇಟ್ ಬೇಸ್ಡ್ ಆನ್ ದಟ್ ಡೇಟಾ ಯು ಹ್ಯಾವ್ ಟು ಯೂಸ್ ದಟ್ ಒನ್. ಓಕೆ ಎಸ್ ಸರ್. ಸೂಪರ್ ಸರ್. ಸೊ ಅದನ್ನ ನೋಡ್ಕೊಳ್ಳಿ ಅಂಡ್ ಹೌ ಎವರ್ ಪಾಸಿಬಲ್ ಅದನ್ನ ಯೂಸ್ ಮಾಡಿ ಅಷ್ಟೇ. ಅಂಡ್ ಔಟ್ ಆಫ್ ದಿಸ್ 125 ಹಾರ್ಡ್ಲಿ 5 to 10 ಆರ್ ಮೇಕಿಂಗ್ ಪ್ರಾಫಿಟ್, ಮಿಕ್ಕಿದೆಲ್ಲಾನು ಲಾಸ್ ಮೇಕಿಂಗ್. ಓಕೆ ಅಂಡ್ ಅದು ಬೇಕಾಗಿಲ್ಲ, ಬಟ್ ಐ ಸಿಂಪ್ಲಿ ರೀಡ್ ದೆಮ್ ಔಟ್, ನೋ ನೀಡ್ ಟು ರೈಟ್ ದೆಮ್. ಬೇಕಾದ್ರೆ ಮತ್ತೆ ನೀವು ರೆಕಾರ್ಡಿಂಗ್ ಅಲ್ಲಿ ಬೇಕಾದ್ರೆ ಯು ಕ್ಯಾನ್ ರೈಟ್ ಇಟ್ ಡೌನ್. ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್, ಕರ್ನಾಟಕ ಸ್ಟೇಟ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್, ಹಟ್ಟಿ ಗೋಲ್ಡ್ ಮೈನು, ಕರ್ನಾಟಕ ಸ್ಟೇಟ್ ಬ್ರಿವರೇಜ್ ಕಾರ್ಪೊರೇಷನ್ ಲಿಮಿಟೆಡ್, ಇವು ಮಾತ್ರನೇ ಲೈಕ್ ಟಾಪ್ 5 ಪ್ರಾಫಿಟ್ ಮೇಕಿಂಗ್ ಪಿ ಎಸ್ ಯುಸ್. ಮಿಕ್ಕಿದೆಲ್ಲಾನು ಲೈಕ್ ಮೆಜಾರಿಟಿ ಆಫ್ ದೆಮ್ ಆರ್ ಇನ್ ದ ಲಾಸ್ ಓನ್ಲಿ. ಈ ಟಾಪ್ 5 ಪಿ ಎಸ್ ಯುಸ್ಗೆ ಕರ್ನಾಟಕ ಮುಖ್ಯಮಂತ್ರಿಗಳ ಆನ್ಯುಯಲ್ ರತ್ನ ಅವಾರ್ಡ್ ಅಂತ ಒಂದು ಅವಾರ್ಡ್ ಕೊಡ್ತಾರೆ ಸರ್. ಲೈಕ್ ವಿಚ್ ಎವರ್ ಆರ್ ಪರ್ಫಾರ್ಮಿಂಗ್ ವೆಲ್ ಗುಡ್ ಪಿ ಎಸ್ ಯುಸ್ಗೆ ಆನ್ಯುಯಲ್ ರತ್ನ ಅವಾರ್ಡ್, ಮುಖ್ಯಮಂತ್ರಿಗಳ ಆನ್ಯುಯಲ್ ರತ್ನ ಅವಾರ್ಡ್ ಅಂತ ಕೊಡ್ತಾರೆ. ಸೊ ಅದನ್ನ ಇವ್ರಿಗೆಲ್ಲ ಕೊಟ್ಟಿದಾರಂತೆ. ಅಷ್ಟು ಗೊತ್ತಿದ್ರೆ ಸಾಕು. ನೋ ಬಡಿ ಇಸ್ ಗೋಯಿಂಗ್ ಟು ಆಸ್ಕ್ ಯು ವಿಚ್ ಇಸ್ ದ ಟಾಪ್ ಪರ್ಫಾರ್ಮಿಂಗ್ ಪಿ ಎಸ್ ಯು ಎಕ್ಸೆಟ್ರಾ ಎಕ್ಸೆಟ್ರಾ. ಓಕೆ ಎಸ್ ಸರ್. ಸೂಪರ್ ಸರ್. ಅಲ್ಲಿಗೆ ಇದು ಮುಗೀತು. ಅಂಡ್ ಟೂರಿಸಂ ನಥಿಂಗ್ ಮಚ್ ಟು ಡೂ ದೇರ್. ಸೊ ವಾಟ್ ಇಸ್ ಕರ್ನಾಟಕ ಟ್ಯಾಗ್ಲೈನ್ ಸರ್ ಇನ್ ಟೂರಿಸಂ? One state, many worlds. ಒನ್ ಸ್ಟೇಟ್ many words. ಮೆನಿ ವರ್ಲ್ಡ್ಸ್. ವೈ ಸರ್ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ಕೊಟ್ಟಿದೀವಿ ಅದಕ್ಕೆ ನಾವು? ಎನಿ ಐಡಿಯಾ? Because we have a huge diversity, sir. Western Ghats in the Iddu, Malnad, Maidan region, and we have Coastline, everything, sir. ಎವ್ರಿಥಿಂಗ್ ದಟ್ ಈಸ್ And ವೈ. the culture also, sir. Different parts of culture. ಸೂಪರ್ ಸೂಪರ್ ಸರ್. ಸೊ ಇದನ್ನೆಲ್ಲ ನಾನು ಸ್ಕೂಲ್ ಮಕ್ಳಿಗೆ ತೋರಿಸ್ಬೇಕಲ್ವಾ ಸರ್? ತೋರಿಸ್ಬೇಕು ಸರ್. ಕರ್ನಾಟಕ ದರ್ಶನ ಟೂರ್ ಪ್ರೋಗ್ರಾಮ್. ಓಕೆ ಹಲೋ. yes, Yes, sir. ಬೇಸಿಕಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅಂಡ್ ಎಸ್ಪೆಷಲಿ ಈ ಟ್ರೈಬಲ್ ಸಬ್ ಪ್ರೋಗ್ರಾಮ್ ಅಲ್ಲಿ ಇಲ್ಲ ಟ್ರೈಬಲ್ ಸಬ್ ಪ್ಲಾನ್ ಅಲ್ಲಿ ವಿ ಆರ್ ಟೇಕಿಂಗ್ ದಿಸ್ ಪ್ರೋಗ್ರಾಮ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಗೆ ಸ್ಪೆಸಿಫಿಕ್ ಆಗಿ ವಿ ಆರ್ ಟೇಕಿಂಗ್ ದೆಮ್ ಆನ್ ಕರ್ನಾಟಕ ದರ್ಶನ ಟೂರ್ ಪ್ರೋಗ್ರಾಮ್. ಅಂಡ್ ಈವನ್ ಮೆನಿ ಆಫ್ ದಿ ಸ್ಕೂಲ್ ಕಾಲೇಜಸ್ ಕೂಡ ಅಟ್ ಸಬ್ಸಿಡೈಸ್ ರೇಟ್ಸ್ ಅಲ್ಲಿ ಗೌರ್ಮೆಂಟ್ ಅದಕ್ಕೆ ಫಂಡ್ ಮಾಡುತ್ತೆ. ಲೈಕ್ ಗೌರ್ಮೆಂಟ್ ಸ್ಕೂಲ್ಸ್ಗೂ ಟ್ರಿಪ್ಸ್ಗೆ ಟೂರ್ಸ್ ಕರ್ಕೊಂಡು ಹೋಗ್ತಾರೆ. ಇಲ್ಲ ಈವನ್ KSRTC ಪ್ರೊವೈಡ್ಸ್ ದೆಮ್ ಅಟ್ ಸಬ್ಸಿಡೈಸ್ ಪ್ರೈಸಸ್ ಅಲ್ಲಿ ಬಸ್ಗಳೆಲ್ಲ ಕೊಡ್ತಾರೆ ಟು ಟೇಕ್ ದ ಚಿಲ್ಡ್ರನ್ ಆನ್ ಕರ್ನಾಟಕ ದರ್ಶನ. ಕ್ಲಿಯರ್? Yes, sir. yes, sir. ಅದು ಒಂದು ಫಸ್ಟ್ ಸ್ಕೀಮು. ಸೆಕೆಂಡ್ ಸ್ಕೀಮ್ ಅಂದ್ರೆ ಟೂರಿಸ್ಟ್ ಮಿತ್ರ, TOURIST, ಟೂರಿಸ್ಟ್ ಮಿತ್ರ. ಸೊ ಬೇಸಿಕಲಿ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ಟೂರಿಸ್ಟ್ಸ್ ಕೊಡೋದಕ್ಕೆ ವಿ ಹ್ಯಾವ್ ಟೇಕನ್ ದಿಸ್ ಹೋಮ್ ಗಾರ್ಡ್ಸ್ ಏನಿದೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ವಿ ಹ್ಯಾವ್ ಪುಟ್ ಇಟ್ ಅಂಡರ್ ಆಲ್ ದ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಅಲ್ಲಿ ಅದನ್ನ ಕೊಡ್ತಾ ಇದೀವಿ. ಅಂಡ್ ಅದರಲ್ಲಿ 75 ಜನ ವುಮೆನ್ ಕೂಡ ಇದಾರೆ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಟೂರಿಸ್ಟ್ ಮಿತ್ರ, ವೇರ್ ಈವನ್ ಟ್ರೈನಿಂಗ್ ಫಾರ್ ಬೋತ್ ಮೆನ್ ಅಂಡ್ ವುಮೆನ್ ಕೊಟ್ಟು ವಿ ಹ್ಯಾವ್ ಪುಟ್ ದೆಮ್ ಇನ್ ಟು ಟೂರಿಸ್ಟ್ ಮಿತ್ರ ಪ್ರೋಗ್ರಾಮ್ ವೇರ್ ದೇ ಹೆಲ್ಪ್ ಇನ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ಟೂರಿಸ್ಟ್ at the tourist destination. Clear? Yes, sir. So basically tourist mitra ಅಂದ್ರೆ it is not about cab driver ಇಲ್ಲ ಓಲಾ ಊಬರ್ ಗಲ್ಲ, they are for the security and safety. Clear? Okay, sir. Yes, sir. Super sir. And then what better way to promote our culture if not for G20 meetings? Correct sir? So ಕರ್ನಾಟಕದಲ್ಲಿ G20 ಮೀಟಿಂಗ್ಸ್ ಆಯ್ತು ಅಂತ ನಾನು ಅವಾಗೂ ಹೇಳಿದ್ದೆ, ಬಜೆಟ್ ಮಾಡ್ಬೇಕಾದ್ರೆ ಹೇಳಿದ್ದೆ. ಕರೆಕ್ಟಾ? ಹೇಳಿದ್ದೀರಾ ಸರ್? Sure. ಕರ್ನಾಟಕದಲ್ಲಿ ಮಲ್ಟಿಪಲ್ ಪ್ಲೇಸಸ್ ಅಲ್ಲಿ ವಿ ಹೆಲ್ಡ್ ಮಲ್ಟಿಪಲ್ ಮೀಟಿಂಗ್ಸ್. ಸೊ ಎಷ್ಟಾಯ್ತಪ್ಪ ಕರ್ನಾಟಕ G20 ಮೀಟಿಂಗ್ಗಳು? 4 ಸರ್. 14 meetings, sir, according to economic survey. How many? It says 14. Exactly sir. According to economic survey says Karnataka hosted 14 G20 meetings. Correct? Hello? Yes, sir. Yes, sir. That is the thing sir. So Karnataka hosted total of 14 G20 meetings, multiple places ಅಲ್ಲಿ ಆಗಿದೆ. ನಾನೇ ನಿಮ್ಗೆ 2-3 ಕೊಟ್ಟಿದ್ದೀನಿ ಅನ್ಕೊಂತೀನಿ. ನಂದಿ ಹಿಲ್ಸ್ ಹತ್ರ ಒಂದಾಯ್ತು ಅಂತ ಒಂದು ಹೇಳಿದೆ, ಹಂಪಿಲ್ ಒಂದಾಯ್ತು ಅಂತ ಹೇಳಿದೆ. ಕರೆಕ್ಟಾ ನಾಟ್ ಸರ್? Yes, sir. Sir. ಸರ್. ಸೊ ಎಸ್ ಸರ್, ಬೆಂಗಳೂರಲ್ಲೇ 9 ಆಗಿದೆ ಬೇಸಿಕಲಿ ಹೇಳ್ಬೇಕಂತಂದ್ರೆ. ಸೊ ಮಲ್ಟಿಪಲ್ ಪ್ಲೇಸ್, ಬೆಂಗಳೂರು, ಹಂಪಿ, ಇಲ್ಲಿ ನಂದಿ ಬೆಟ್ಟ ಹತ್ರ ಒಂದು ಅಂತ ಹೇಳಿದೆ. ಸೊ ಬೇಸಿಕಲಿ ವಿ ಆರ್ ಆಲ್ರೆಡಿ ಕೌಂಟೆಡ್ 11. So remaining 2, 3, 4 you should be able to come up. Clear? But nobody is going to ask that one. But ಇಷ್ಟು ಗೊತ್ತಿದ್ರೆ ಸಾಕು. Is it clear sir?
Yes, sir. ಸೊ ದಟ್ ಈಸ್ ವಾಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಇಂಡಸ್ಟ್ರಿ ಸರ್. ಅಷ್ಟು ಬಿಟ್ಟು ಇನ್ ಇಂಡಸ್ಟ್ರಿನಲ್ಲಿ ಇನ್ನೇನು ಕೊಟ್ಟಿಲ್ಲ ಸರ್ ಅವರು. ಅಂಡ್ ಮಲ್ಟಿಪಲ್ ಥಿಂಗ್ಸ್ ವಾಟ್ ಎವರ್ ದೇ ಆರ್ ಪ್ರೊವೈಡೆಡ್ ಅದರಿಂದ ಏನು ಕ್ವಶನ್ ಬರಕ್ ಆಗೋದಿಲ್ಲ. ಇವಾಗ ಸೇ ಫಾರ್ ಎಕ್ಸಾಂಪಲ್ ದೇ ಹವ್ ಗಿವನ್ ಲೈಕ್ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಒಂದು ಕೊಟ್ಟಿದ್ದಾರೆ. ಅದರಲ್ಲಿ ದೇ ಆರ್ ಟೇಕಿಂಗ್ ಕೇರ್ ಆಫ್ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಇನ್ ಬೆಂಗಳೂರು ಅಂಡ್ ದೇ ಆರ್ ಡೂಯಿಂಗ್ ದಟ್, ದೇ ಆರ್ ಡೂಯಿಂಗ್ ದಿಸ್ ಅಂತ ಅವ್ರದ್ದು ಹೇಳ್ಕೊಂಡಿದ್ದಾರೆ. ಡೆವಲಪ್ಮೆಂಟ್ ಆಫ್ ಏರ್ ಸ್ಟ್ರಿಪ್ಸ್ ಇನ್ ಬೆಂಗಳೂರು, ಆ ಡೆವಲಪ್ಮೆಂಟ್ ಆಫ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ದೇ ಹವ್ ಗಿವನ್ ಆಲ್ ದ ಡೇಟಾ ವಿಚ್ ಇಸ್ ಬೇಸಿಕಲಿ ನಾಟ್ ನೀಡೆಡ್. ಓಕೆ, Okay, sir. ಸೊ ಅದರಿಂದ ಲೈಕ್ ಈ ಸತಿ ಎಕನಾಮಿಕ್ ಸರ್ವೆನಲ್ಲಿ ಇದ್ರಲ್ಲಿ ಇರೋದು ಇಷ್ಟೇ ಸರ್, ಇಷ್ಟು ಬಿಟ್ಟು ಬೇರೆ ಏನೇನೋ ಕೊಟ್ಟಿಲ್ಲ. ಕ್ಲಿಯರ್ Yes, sir. ಸರ್? ಅಂಡ್ ಇದಲ್ದಿರ ಹಿಂದಿನ ಎಕನಾಮಿಕ್ ಸರ್ವೆನಲ್ಲಿ ದೇರ್ ವಾಸ್ ಒನ್ ಟಾಪಿಕ್, ಬಟ್ ಇಷ್ಟು ಎಕನಾಮಿಕ್ ಸರ್ವೆ ಅದು ಕೊಟ್ಟಿಲ್ಲ, ಸಿರಿಕಲ್ಚರ್ ಅಂತ ಹೇಳಿ. ಬಟ್ ನಾನು ನಿಮ್ಗೆ ಆಲ್ರೆಡಿ ಸಿರಿಕಲ್ಚರ್ ಐ ಹೋಪ್ ಕ್ಲಿಯರ್ ಆಗಿ ನಾನು ಮಾಡ್ಕೊಟ್ಟಿದ್ದೀನಿ ವೆನ್ ಐ ವಾಸ್ ಡೂಯಿಂಗ್ ವಿಚ್ ಟಾಪಿಕ್ ಸರ್ ಐ ಡೋಂಟ್ ನೋ. ಬಟ್ ಇಲ್ಲ ಬಜೆಟ್ ಮಾಡಿದಾಗ ಇಲ್ಲ ಆರ್ ಸಮಥಿಂಗ್ ವಿತ್ ರೆಸ್ಪೆಕ್ಟ್ ಟು ಬಡ್ಜೆಟ್ 30 rupees extra ಕೊಡ್ತಾರೆ per kg ಹೇಳಿದ್ದಾರೆ ಸರ್. ಬಡ್ಜೆಟ್ ಕಂಪ್ಲೀಟ್ ಅಲ್ಲಿ ಮಾಡ್ಕೊಟ್ಟಿದ್ದೀನಿ ನಾನು. ಬಿಕಾಸ್ ಈ ವರ್ಷದ ಎಕನಾಮಿಕ್ ಸರ್ವೆಲಿ ಸಿರಿಕಲ್ಚರ್ ಬಗ್ಗೆ ದೇ ಹವ್ ನಾಟ್ ಮೆನ್ಷನ್ಡ್ ಎನಿಥಿಂಗ್. ಸೊ ಬಟ್ ಅಲ್ಲಿ ನಾನು ನೀಟಾಗಿ ಮಾಡ್ಕೊಟ್ಟಿದ್ದೀನಿ, ಕರೆಕ್ಟಾ? ಎಸ್ ಸರ್. ಸೊ ಸಿರಿಕಲ್ಚರ್ ಏನು, ಮಲ್ಬರಿ ಪ್ರೊಡಕ್ಷನ್ ಏನು, ಬೈವೋಲ್ಟೈನ್ ಅಂತ ಕೂಡ ಹೇಳಿದ್ದೆ ಅನ್ಕೊಂತೀನಿ, ಕರೆಕ್ಟಾ? 30 rupees Yes, sir. kg. ಬೈವೋಲ್ಟೈನ್ ಅದಕ್ಕೆ 30 rupees ಏನೋ ಕೊಡ್ತಿದ್ದಾರೆ. ಅಂಡ್ ದೆನ್ ದಿಸ್ ರಾಮನಗರ ಅಂಡ್ ಶಿಡ್ಲಘಟ್ಟ ಪ್ರಮೋಷನ್ Yes, largest cocoa. Yes, Yes, sir. sir. Cocoon Park. ಎಕ್ಸಾಕ್ಟ್ಲಿ. ಸೊ ಅದನ್ನ ಒಂಚೂರು ನೋಡ್ಕೊಳ್ಳಿ ಸರ್, ರಿವೈಸ್ ಮಾಡಿ. ಬಿಕಾಸ್ ಈ ಸತಿ ಎಕನಾಮಿಕ್ ಸರ್ವೆ ಅದನ್ನ ಕೊಟ್ಟಿಲ್ಲ. ಸಿರಿಕಲ್ಚರ್ ಸ್ಕಿಪ್ಡ್, ಐ ಡೋಂಟ್ ನೋ ವೈ ದೇ ಹವ್ ಸ್ಕಿಪ್ ದಟ್ ಟಾಪಿಕ್, ಬಟ್ ಈ ಸತಿ ಅದಿಲ್ಲ. ಬಟ್ ಹಳೆ ಎಕನಾಮಿಕ್ ಸರ್ವೆ ಇದೆ ಅಂಡ್ ಆಲ್ರೆಡಿ ನಾನು ಬಜೆಟ್ ಅಲ್ಲಿ ಮಾಡ್ಕೊಟ್ಟಿದ್ದೀನಿ ಅದನ್ನ. ಡನ್? ಎಸ್ ಸರ್. ಸೂಪರ್ ಸರ್. ಸೊ ನೆಕ್ಸ್ಟ್ ಟಾಪಿಕ್ ಬಂದು ಸ್ಕಿಲ್, ಆಂಟ್ರಪ್ರಿನರ್ಶಿಪ್, ಎಂಪ್ಲಾಯ್ಮೆಂಟ್ ಅಂಡ್ ಲೇಬರ್ ವೆಲ್ಫೇರ್. ಒನ್ಸ್ ಅಗೈನ್ ಈ ಸತಿ ಎಕನಾಮಿಕ್ ಸರ್ವೆ ಇಸ್ ನಾಟ್ ಅಟ್ ಆಲ್ ಗುಡ್. ಸೊ ಐ ಹ್ಯಾವ್ ಆಡೆಡ್ ಸಮಥಿಂಗ್ ಫ್ರಮ್ ದ ಪ್ರೀವಿಯಸ್ ಇಯರ್ ಎಕನಾಮಿಕ್ ಸರ್ವೆ ಆಲ್ಸೋ. ಸೊ ವೇರ್ ಎವರ್ ವ್ಯಾಲ್ಯೂ ಅಡಿಷನ್ ಇಸ್ ನೀಡೆಡ್ ಅದನ್ನೆಲ್ಲ ಅಲ್ಲಿ ಆಡ್ ಮಾಡ್ತಾ ಹೋಗ್ತೀನಿ ಸರ್. ಸೊ ಫಸ್ಟ್ ಲೈನ್ ದಟ್ ದಿಸ್ ಏನು ನಮ್ಮ ಸರ್ವೆ ಸೇಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಒನ್ ಅಂತ ತಗೊಂಡ್ರೆ, ದ ಸರ್ವೆ ಸೇಸ್ ದ ಡೆಮೋಗ್ರಾಫಿಕ್ ಅಡ್ವಾಂಟೇಜ್ ವಿಂಡೋ. The demographic advantage provides a window of opportunity for the next 25 years ಅಂತ ಹೇಳುತ್ತೆ. The demographic advantage ಅಂತಾರೆ. So what do you mean by this demography? What do you mean by this advantage? Yes sir, ಏನ್ ಡೆಮೋಗ್ರಫಿ ಅಂದ್ರೆ ಏನ್ ಅಡ್ವಾಂಟೇಜ್ ಅದು? The like working population like 18 plus years, like it will reach maximum, sir. Next upcoming 25 years. Demographic It will reach Dividend like population expansion in the the working population will be more. Okay. Or next, So it will reach or it has already reached. it is already on reached, sir. It's At on present the it is way. there, sir. We are already there, correct? It's on the way, yes, sir. We are already there. Super sir. So ಇವಾಗ ಅದಕ್ಕೆ ನಾವೇನ್ ಮಾಡ್ಬೇಕು? ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಸರ್, ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ. ಬೇಡ ಅಂದ್ರೆ By providing proper skill trainings and utilizing them in the employment by giving the employment opportunities. ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಸ್ಕಿಲ್ ಸೆಟ್ ಎಲ್ಲ ಕೊಡ್ಬೇಕು, ಇಂಪ್ರೂವ್ ಮಾಡ್ಬೇಕು ಸರ್. ಕರೆಕ್ಟ್ ಸರ್. ಸೂಪರ್. ಸೊ ಇನ್ ಎವ್ರಿ ಕಂಟ್ರೀಸ್ ಲೈಫ್ ಸೈಕಲ್ ಸರ್, ಅಂಡ್ ಫಾರ್ ದೋಸ್ ಹೂ ಆರ್ ನಾಟ್ ಅವೇರ್ ಆಫ್ ದಿಸ್ ಒನ್, ಸೊ ಬೇಸಿಕಲಿ ಏನ್ ಹೇಳ್ತಿದಾರಪ್ಪ ಇವರು ಅಂತಂದ್ರೆ, ದೇರ್ ಇಸ್ 2 kinds ಆಫ್ ಪೀಪಲ್ ಸರ್, ಲೈಕ್ ಡಿಪೆಂಡೆಂಟ್, ಇಂಡಿಪೆಂಡೆಂಟ್. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾ ಇದೀನಿ, ದಿಸ್ ನಾಟ್ ಲೈಕ್ ಲಿಟ್ರಲ್ ವರ್ಡ್ಸ್ ನಾನು ಹೇಳ್ತಿಲ್ಲ. ಡಿಪೆಂಡೆಂಟು, ಇಂಡಿಪೆಂಡೆಂಟು ಸರ್. ಸೊ ಬೇಸಿಕಲಿ ಡಿಪೆಂಡೆಂಟ್ ಅಂತ ಏನಿದೆ, ಎನಿಥಿಂಗ್ ಲೆಸ್ ದನ್ 14, ಎನಿಥಿಂಗ್ ಗ್ರೇಟರ್ ದನ್ 59. ಸೊ ಕೆನ್ ಐ ಸೇ 14 ವರ್ಷದಿಂದ 59 ವರ್ಷದವರೆಗೂ ಒಬ್ಬ ಚೆನ್ನಾಗಿ ಕೆಲಸ ಮಾಡ್ಬೋದಾ? ಮಾಡ್ಬೋದು. Yes, sir. ಸರ್. ಸೊ ಬೇಸಿಕಲಿ ವಾಟ್ ಇಸ್ ದಿಸ್ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ತಗೊಂಡ್ರೆ, ಸೊ ಬೇಸಿಕಲಿ ಇನ್ನು ಒಂದು ದೇಶದಲ್ಲಿ ಈ ಡಿಪೆಂಡೆಂಟ್ ಜಾಸ್ತಿ ಇದ್ರೆ ಒಳ್ಳೇದಾ, ಇಂಡಿಪೆಂಡೆಂಟ್ ಜಾಸ್ತಿ ಇದ್ರೆ ಒಳ್ಳೇದಾ? ಇಂಡಿಪೆಂಡೆಂಟ್ ಜಾಸ್ತಿ ಇದ್ರೆ ಒಳ್ಳೇದು. Independence. ಇಂಡಿಪೆಂಡೆಂಟ್ ಜಾಸ್ತಿ ಇದ್ರೆ ಒಳ್ಳೇದು. ಸೊ ದಿಸ್ ಡಿಪೆಂಡೆಂಟ್ ರೇಷಿಯೋ ಅಂತ ಏನಿದೆ ಅಲ್ಲ, ದಿಸ್ ಡಿಪೆಂಡೆಂಟ್ ರೇಷಿಯೋ ಶುಡ್ ಆಲ್ವೇಸ್ ಬಿ ಡೌನ್, ಕರೆಕ್ಟಾ ನಾಟ್ ಸರ್? Yes, sir. So the more lesser it is, the better it is. And in every country's life cycle, we are not telling like yavagu barutte anta illa sir. In every country's life cycle, this usually comes once only. Okay, Yes, sir. this usually comes once only in every country's life cycle. ಪ್ರತಿಯೊಂದು ದೇಶಕ್ಕೂನು ಈ 15 to 59 ಏನಿದೆ, ಇದು ಒಂದ್ಸತಿನೇ ಬರುತ್ತೆ. Once that is missed, it is gone case. So now the problem with India ಏನಪ್ಪಾ ಅಂತ, I'm just adding some context here.
ಸೊ ದ ಪ್ರಾಬ್ಲಮ್ ವಿತ್ ಇಂಡಿಯಾ ಏನಪ್ಪಾ ಅಂತಂದ್ರೆ ಎವ್ರಿ ಕಂಟ್ರಿ ಗೋಸ್ ಥ್ರೂ 3 phases. ಒಂದು ಎವ್ರಿ ಎಕಾನಮಿ ಗೋಸ್ ಥ್ರೂ 3 phases: ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷಿಯರಿ. ಸೊ Tertiary. ಅಗ್ರಿಕಲ್ಚರ್, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸ್ ಸೆಕ್ಟರ್ ಅಂತ ನಾನು ತಗೊಂಡೆ. ಸೊ ಯೂಶಲಿ ಇಟ್ ವಿಲ್ ಗೋ ಲೈಕ್ ದಿಸ್. ಬಟ್ ದ ಪ್ರಾಬ್ಲಮ್ ವಿತ್ ಇಂಡಿಯಾ ಏನಪ್ಪಾ ಅಂತಂದ್ರೆ ವಿ ವೆಂಟ್ ಲೈಕ್ ದಿಸ್. ಸೊ ವಿ ಹ್ಯಾವ್ ದ ಪ್ರಾಬ್ಲಮ್ ವಾಸ್ ವಾಟ್ ಈಸ್ ಕಾಲ್ಡ್ ಆಸ್ ಮಿಸ್ಸಿಂಗ್ ಮಿಡಲ್ ಅಂತ ಹೇಳಿ ನಮ್ಮ Missing problem. middle. ಮಿಸ್ಸಿಂಗ್ ಮಿಡಲ್, ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ಇಂಡಿಯಾ. ಕರೆಕ್ಟಾ? ಸೊ ಒನ್ಸ್ Yes, ವಿ ಹ್ಯಾವ್ sir. ದಿಸ್ ಮಿಸ್ಸಿಂಗ್ ಮಿಡಲ್ ಅಂತಂದ್ರೆ ದ ಪಾಪ್ಯುಲೇಷನ್ ಇಸ್ ಟೋಟಲಿ ಜಂಪಿಂಗ್ ಟು ಸರ್ವಿಸ್ ಸೆಕ್ಟರ್. ವಿತೌಟ್ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ವಿ ಕೆನಾಟ್ ಡೂ ಮಚ್ ಆಫ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತಿಲ್ಲ ನಮ್ಮ ಕೈಯಲ್ಲಿ. ದಟ್ ಈಸ್ ವೈ ನೌ ವಿ ಹ್ಯಾವ್ ದಿಸ್ ಡೆಮೋಗ್ರಫಿಕ್ ಅಡ್ವಾಂಟೇಜ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಗಿವ್ ದಮ್ ಪ್ರಾಪರ್ ಸ್ಕಿಲ್ ಸೆಟ್ ಎಕ್ಸೆಟ್ರಾ ಎಕ್ಸೆಟ್ರಾ. ಬಿಕಾಸ್ ನೆಕ್ಸ್ಟ್ 25 years ಆಗೋಯ್ತು ಅಂತ ಅನ್ಕೊಳ್ಳೋಣ. ಅಸ್ಯೂಮ್ ದಟ್ ವಿ ಆರ್ ಇನ್ 2050 ಅಂಡ್ ದಿಸ್ ಎಂಟೈರ್ ದಿಸ್ ಪಾಪ್ಯುಲೇಷನ್ ಏನಿದೆ ನೌ ದೇ ವಿಲ್ ಬಿಕಮ್ ಓಲ್ಡ್. ಕರೆಕ್ಟಾ? Yes, sir. ದಿಸ್ ಓಲ್ಡ್ ಪ್ಲಸ್ ದ ನ್ಯೂಲಿ ಬಾರ್ನ್. ಸೊ ಟೋಟಲ್ ರೇಷಿಯೋ ತಗೊಂಡಾಗ ದಿಸ್ ವಿಲ್ ಬಿ ಹೈಯರ್ ಕಂಪೇರ್ ಟು ದಿಸ್ ಒನ್. ಕರೆಕ್ಟಾ ನಾಟ್ ಸರ್? Yes, sir. ಆವಾಗ ಬೇಸ್ ವಿಲ್ ಬಿ ಓನ್ಲಿ ದಿಸ್ ಮಚ್, ವೆರಸ್ ಆನ್ ದಿಸ್ ಬೇಸ್ ದ ಸರ್ವೈವರ್ಸ್ ವಿಲ್ ಬಿ ದಿಸ್ ಮಚ್. ಸೊ ಈ ಸರ್ವೈವ್ ಮಾಡ್ಬೇಕಂದ್ರೆ ದಿಸ್ ಬೇಸ್ ಶುಡ್ ಬಿ ಅರ್ನಿಂಗ್ ಮೋರ್. ಅದಕ್ಕೆ ಏನ್ ಕುಶನ್ ಬೇಕೋ ಅದೆಲ್ಲ ಕುಶನ್ ಕೊಟ್ಟು ಐದರ್ ಇಲ್ಲಿ ಸೇವಿಂಗ್ಸ್ ಆಗಿರ್ಬೇಕು ಪ್ಲಸ್ ಈ ಕುಶನ್ ಸ್ಟ್ರಾಂಗ್ ಆಗಿರ್ಬೇಕು. ದೆನ್ ಓನ್ಲಿ ದ ಎಕಾನಮಿ ವಿಲ್ ಸಸ್ಟೈನ್. ಕರೆಕ್ಟ್ ಆರ್ ನಾಟ್ ಸರ್? Yes, sir. True, sir. ಸೊ ಅದು ಆಗ್ಬೇಕು ಅಂತ ಅಂದ್ರೆ ವಿ ಹ್ಯಾವ್ ಟು ರೀಪ್ ದ ಬೆನಿಫಿಟ್ಸ್ ಆಫ್ ವಾಟ್ ಎವರ್ ದಿಸ್ ಡೆಮೋಗ್ರಾಫಿಕ್ ಡಿವಿಡೆಂಡ್ ಇಸ್ ದೇರ್. ಕ್ಲಿಯರ್? Yes, sir. If we don't use our demographic dividend properly, and if we don't upskill, reskill our demography properly, this demographic dividend will in 2050 become what is called as demographic disaster. Correct? Yes, sir. Yes, sir. That is the problem, sir. That is why this topic, whatever that we are reading now, skill, entrepreneurship, employment and labor welfare, idralli whatever that we read now, that is why you see that 2020 14 2015 inda you see what is called as skill India mission ante, make in India mission ante, mudra yojana ante, entrepreneurship promotion ante, illa pradhan mantri vishwakarma yojana. Many things are being done to promote that one. Correct or not, sir? Correct, sir. Yes, sir. Why we are doing all of this? Because that cycle once ati mugitu antandre, if by 2050 if this is not reaped and better ಏನಂತಾರೆ, we are not ready that one, and this leapfrog of economy ಆಗಿಲ್ಲ ಅಂತಂದ್ರೆ demographic dividend will become demographic disaster. Clear? Disaster. Yes, sir. So that is the story, sir, background story. So now we will go into that economic survey. Okay? ಸೊ ಎಕನಾಮಿಕ್ ಸರ್ವೆ ನಲ್ಲಿ ದಟ್ ಒನ್ ದ ಫಸ್ಟ್ ಥಿಂಗ್ ದಟ್ ಈ ಸೇಸ್ ದಟ್ ಈ ತರ ಮಾಡಬೇಕು ಅಂತ. ಅದಕ್ಕೋಸ್ಕರನೇ ಕರ್ನಾಟಕ ಗೌರ್ಮೆಂಟ್ ಏನ್ ಮಾಡ್ತಪ್ಪ ಅಂತಂದ್ರೆ, ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ಸೆಟ್ ಅಪ್ ವಾಟ್ ಈಸ್ ಕಾಲ್ಡ್ ಆಸ್ ಸ್ಕಿಲ್ ಡೆವಲಪ್ಮೆಂಟ್, ಆಂಟ್ರಪ್ರಿನರ್ಶಿಪ್ ಅಂಡ್ ಲೈವ್ಲಿಹುಡ್. ಸ್ಕಿಲ್ ಡೆವಲಪ್ಮೆಂಟ್, ಆಂಟ್ರಪ್ರಿನರ್ಶಿಪ್ ಅಂಡ್ ಲೈವ್ಲಿಹುಡ್ Department of Skill Development, Entrepreneurship and Livelihood in 2016. See, 2016, to enable the state youth to acquire the necessary skills for a decent employment and to promote what is called as sustainable livelihood. Is it clear, sir? Yes. Yes, sir. Next one, sir. We have what is called as ಕೌಶಲ್ಯ ಮಿಷನ್ ಅಂತ. ಕೇಳಿದಿರಪ್ಪ ಹೆಸರು? ಹಲೋ, ಇಲ್ಲ ಸರ್. ವಾಟ್ ಈಸ್ ದ ಮೀನಿಂಗ್ ಆಫ್ ಕೌಶಲ್ಯ, ಸರ್? Skill, sir. Skill only, sir. Skill only. So basically this ಕೌಶಲ್ಯ ಮಿಷನ್ ಏನಿದೆ ಇದನ್ನ we are implementing at the state level, district level and taluk level to promote what? Once again the same thing, skill development at the state, district and level, basically in a mission mode to achieve two things, both output and outcome. So it is not just about output, it is even about outcome. So basically ಇವಾಗ 100 ಜನ ಹುಡುಗರು ಪಾಸ್ ಆದ್ರೂ is of no use. ಆ ಪಾಸ್ ಆಗಿರೋ ಹುಡುಗರು how good they are and how better they are. Correct or not, sir? Yes, sir. So this is what we are doing. So by what we are doing this one, we have to give them, say for example, ಇವಾಗ ನಾನು ಯಾವನೋ ಒಬ್ಬನ್ ಕರ್ಕೊಂಡ್ಬಂದು ಎಲೆಕ್ಟ್ರಿಕ್ ವೆಹಿಕಲ್ ಮಾಡೋದು ಹೇಳ್ಕೊಟ್ರೆ ಮೇಲ, ಇಲ್ಲ ಹೌ ಟು ಮೇಕ್ ಎ ವೀಲ್
ಫಾರ್ ಎ ಬುಲಕ್ ಕಾರ್ಟ್ ಹೇಳ್ಕೊಟ್ರೆ ಮೇಲ ಸರ್? Should I reinvent the wheel? Should I reinvent the wheel, or I should modify the wheel whatever is already invented to the market demand? ಮಾರ್ಕೆಟ್ ಡಿಮ್ಯಾಂಡ್ಗೋಸ್ಕರ ಮಾಡಿಫೈ ಮಾಡೋದು ಇಂಪಾರ್ಟೆಂಟ್ ಸರ್. Market demand. So this Kaushalya Yojana ಏನಿದೆ, that Kaushalya Yojana is basically market driven skilling. ಸೊ ಇವತ್ತಿನ ಮಾರ್ಕೆಟ್ ಅಲ್ಲಿ ಏನ್ ಡಿಮ್ಯಾಂಡ್ ಇದೆ ಅದಕ್ಕೆ ನಾವು ಅವನಿಗೆ ಫಸ್ಟ್ ಸ್ಕಿಲ್ ಕೊಡ್ತೀವಿ. ಬಟ್ ಅಸ್ಯೂಮ್ ದಟ್ ಸಂಬಡಿ ಈಸ್ ಆಲ್ರೆಡಿ ಹ್ಯಾವಿಂಗ್ ಸಮ್ ಸ್ಕಿಲ್, ಬಟ್ ಇಟ್ ಈಸ್ ನಾಟ್ ಕರೆಕ್ಟ್ ಅಕಾರ್ಡಿಂಗ್ ಟು ದ ಕರೆಂಟ್ ಡಿಮ್ಯಾಂಡ್. ಸೊ ವಿ ವಿಲ್ ಡೂ ವಾಟ್ ಈಸ್ ಕಾಲ್ಡ್ ಎಸ್ ರೀಸ್ಕಿಲ್ಲಿಂಗ್. ಅವ್ನಿಗೆ ಗೊತ್ತಿದೆ ಸರ್, ಅವನ್ನೆಲ್ಲ ಕಲ್ತ್ಕೊಂಡಿದ್ದಾನೆ ಸರ್, ಬಟ್ ಇನ್ನೊಂದು ಚೂರ್ ವ್ಯಾಲ್ಯೂ ಅಡಿಷನ್ ಬೇಕು ಸರ್ ಅವನಿಗೆ, ಚೂರ್ ಅವನ್ನ ಫೈನ್ ಟ್ಯೂನ್ ಮಾಡಬೇಕು. ವಿ ವಿಲ್ ಡೂ ವಾಟ್ ಈಸ್ ಕಾಲ್ಡ್ ಎಸ್ ಅಪ್ ಸ್ಕಿಲ್ಲಿಂಗ್. ಸಿ, ಮಾರ್ಕೆಟ್ ಡ್ರಿವ್ಯಾನ್ ಸ್ಕಿಲ್ ಹೇಳ್ಕೊಡ್ತೀವಿ, ಅಂಡ್ ಇಫ್ ಯೂರ್ ಆಲ್ರೆಡಿ ಹ್ಯಾವಿಂಗ್ ಸಮ್ ಸ್ಕಿಲ್ ಅದನ್ನ ರೀಸ್ಕಿಲ್ ಮಾಡ್ತೀವಿ. ಇಲ್ಲ ಇಫ್ ದಟ್ ಸ್ಕಿಲ್ ಇಸ್ ನಾಟ್ ಸಫಿಶಿಯಂಟ್, ವಿ ಆರ್ ಗೋಯಿಂಗ್ ಟು ಅಪ್ ಸ್ಕಿಲ್. ಸೊ ಸ್ಕಿಲ್, ರೀಸ್ಕಿಲ್ ಅಂಡ್ ಅಪ್ ಸ್ಕಿಲ್ ಆರ್ ಗೆಟಿಂಗ್ ದ 3 ಥಿಂಗ್ಸ್ ಆರ್ ಸ್ಕಿಲ್ಲಿಂಗ್ ಅಲ್ಲಿ. ಎಸ್ ಸರ್. Yes, sir. ಯಾ, ಇದನ್ನ ಯಾರಿಗೆ ಮಾಡ್ಕೊಡ್ತೀವಿ? ದಿಸ್ ಕೌಶಲ್ಯ ಮಿಷನ್ ಆರ್ ಇವನ್ ಮುಖ್ಯಮಂತ್ರಿಗಳ ಕೌಶಲ್ಯ ಯೋಜನೆ, ಕೌಶಲ್ಯ ಕರ್ನಾಟಕ ಯೋಜನೆ ಅಂತ ಕೂಡ ಇದೆ. ಸೊ ಇದು ಇಟ್ ಈಸ್ ಡನ್ ಫಾರ್ ದ ಏಜ್ ಗ್ರೂಪ್ ಆಫ್ 18 to 35 years. ಕ್ಲಿಯರ್? ಎಸ್ ಸರ್. Yes, sir. ಸೊ ಇಲ್ಲಿ ದ ಬ್ಯೂಟಿ ಆಫ್ ದಿಸ್ ಒನ್ is ರೀಸ್ಕಿಲ್ಲಿಂಗ್ ಅಂಡ್ ಅಪ್ಸ್ಕಿಲ್ಲಿಂಗ್. ರೀಸ್ಕಿಲ್ಲಿಂಗ್ ಅಂಡ್ ಅಪ್ಸ್ಕಿಲ್ಲಿಂಗ್ ಅಂತ ಬಂದ್ರೆ, ಸೇ ಫಾರ್ ಎಕ್ಸಾಂಪಲ್ ದೇರ್ ಈಸ್ ಒನ್ ಫೆಲೋ ಹೂ ಇಸ್ ಅ ಸನ್ ಆಫ್ ಎ ಕಾರ್ಪೆಂಟರ್ ಅಂತ ಅನ್ಕೊಳ್ಳೋಣ. ಆಲ್ರೆಡಿ ವಿಲ್ ಹ್ಯಾವ್ ಸಮ್ ನಾಲೆಜ್ ಆಫ್ ಕಾರ್ಪೆಂಟ್ರಿ, ಆರ್ ಅಟ್ ಲೀಸ್ಟ್ ಬೇಸಿಕ್ ಐಡಿಯಾ ಅವ್ನಿಗೆ ಇರೋದಿಲ್ವಾ ಸರ್? ಇವಾಗ ಇರುತ್ತೆ ಸರ್. ಬೇಸಿಕ್ ಐಡಿಯಾ. ಸೊ ವಾಟ್ ಎವರ್ ದಟ್ ಫೆಲೋ ಹ್ಯಾಸ್ ಲರ್ನ್ ಆಲ್ರೆಡಿ, something called as prior learning. I'm just giving an example. Son of carpenter need not be carpenter. Just giving an example. So there may be some prior learning. ಅವನು ಎಲ್ಲೋ ಸ್ಕೂಲ್ಗೆ ಹೋಗಿ ಕಲ್ತಿರ್ಬೋದು, ಇಲ್ಲ ಇನ್ನೇನೋ ಕಲ್ತಿರ್ಬೋದು. ವಿ ಆರ್ ನಾಟ್ ಟೆಲಿಂಗ್ ದಟ್ ನೀನ್ ಏನ್ ಕಲ್ತಿ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ವಿ ಆರ್ ಗೋಯಿಂಗ್ ಟು ಟೀಚ್ ಯು ಸಮಥಿಂಗ್ ನ್ಯೂ ಅಂತ ಹೇಳ್ತಿಲ್ಲ. ನೀನ್ ಏನ್ ಕಲ್ತಿದ್ಯಾ ಅದನ್ನ ಐ ಆಮ್ ಗೋಯಿಂಗ್ ಟು ಮೇಕ್ ಯು ಬೆಟರ್. ಐ ಆಮ್ ಗೋಯಿಂಗ್ ಟು ಪ್ರೊವೈಡ್ ಯು ವಿತ್ ಹೈಯರ್ ಸ್ಕಿಲ್ಸ್ ವಿತ್ ವಾಟ್ ಎವರ್ ಯು ಹ್ಯಾವ್ ಲರ್ನ್ಟ್ ಟು ಗೆಟ್ ಯು ಎ ಜಾಬ್. ಲೈಕ್ ಸುಮ್ಮನೆ ಎಲ್ಲೋ ಇರೋನ್ ಕರ್ಕೊಂಡ್ಬಂದು ಯಾವ್ದೋ ಒಂದು ಕ್ಲಾಸಲ್ಲಿ ಕೂರ್ಸ್ಬಿಟ್ಟು ನೀನ್ ಇದನ್ನ ಕಲ್ತ್ಕೊಳ್ಳೇಬೇಕು, ನೀನ್ ಇದು ಮಾಡ್ಲೇಬೇಕು ಅಂತ ನಾನು ಹೇಳ್ತಿಲ್ಲ. ವಾಟ್ ಈಸ್ ದ ಟೈಮ್ ಟೆಲ್ಲಿಂಗ್ ಯು, ನೀನ್ ಏನ್ ಕಲ್ತಿದ್ಯಾ ಔಟ್ ಆಫ್ ಯುವರ್ ಇಂಟ್ರೆಸ್ಟ್, ಔಟ್ ಆಫ್ ಯುವರ್ ಪ್ಯಾಷನ್, ಅದನ್ನ ಐ ಆಮ್ ಗೋಯಿಂಗ್ ಟು ಅಪ್ಸ್ಕಿಲ್ ಯು, ರೀಸ್ಕಿಲ್ ಯು. ಇಟ್ ಇಸ್ ಗುಡ್ ಆರ್ ನಾಟ್ ಗುಡ್ ಸರ್? Good only, sir. ಸೊ ಇದನ್ನ ನಾವು ಮಾಡ್ತೀವಿ. ಅಂಡ್ ಇದೆಲ್ಲ ಆದ್ಮೇಲಿಂದ ವಿ ಆರ್ ಗೋಯಿಂಗ್ ಟು ಇಶ್ಯೂ ಸರ್ಟಿಫಿಕೇಟ್ಸ್, ವಿಚ್ ವಿಲ್ ಬಿ ಬೇಸಿಕಲಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅದನ್ನ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಎವ್ಯಾಲ್ಯೂಯೇಷನ್ ಎಲ್ಲ ಮಾಡಿ ಒಂದು ಎಕ್ಸಾಮ್ ಎಲ್ಲ ಮಾಡಿ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ವಿತ್ ವಾಟ್ ಇಸ್ ಕಾಲ್ಡ್ ಆಸ್ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. ಇದು ಕ್ಲಿಯರ್ ಸರ್? Yes, sir. Yes, sir. That is what is with respect to Kaushalya mission. Done? Yes, yes, sir. Next, this program already ನಾನು ಹೇಳಿದ್ದೀನಿ. ಇವನ್ ನಿಧಿ ಎಷ್ಟು ಕೊಡ್ತಾರಪ್ಪ? 3,000 ಫಾರ್ ಡಿಗ್ರಿ ಹೋಲ್ಡರ್ ಸರ್, 1,500 ಫಾರ್ ಡಿಪ್ಲೊಮಾ. ಎಷ್ಟು ವರ್ಷ ಕೊಡ್ತಾರೆ? 2 years. 2 years. 2 years. ಫಸ್ಟ್ 180 ಡೇಸ್ ಕೆಲಸ ಸಿಕ್ಕಿಲ್ಲ ಅಂದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಸರ್. ಎಕ್ಸಾಕ್ಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಸೊ ನಾನು ಇವತ್ತಾಗಿ ನಾಳೆ ಹೋಗ್ಬಿಟ್ಟು ಅಪ್ಲೈ ಮಾಡಿದ್ರೆ ಕೊಡೋದಿಲ್ಲ. ಸೊ ಫಸ್ಟ್ 6 ತಿಂಗಳು ಐ ಹ್ಯಾವ್ ಟು ಸರ್ಚ್ ಫಾರ್ ಸಮ್ ಜಾಬ್. If within 6 months if I don't get the job, then I can apply for this one and get it. Correcta? ಕರೆಕ್ಟ್ ಸರ್. Yes. So ಅದನ್ನ ಅವರು ಕೊಡ್ತಿದ್ದಾರೆ. ಅಂಡ್ ಕರ್ನಾಟಕ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಪ್ರಮೋಷನ್ ಸೊಸೈಟಿ, ಕರ್ನಾಟಕ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಪ್ರಮೋಷನ್ ಸೊಸೈಟಿ, ಕರ್ನಾಟಕ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಪ್ರಮೋಷನ್ ಸೊಸೈಟಿ, ಇದನ್ನ ವಿ ಹ್ಯಾವ್ ರೀನೇಮ್ಡ್ ಇಟ್ ಟು ಸಂಜೀವಿನಿ. ದಿಸ್ ಇಸ್ ಟೇಕಿಂಗ್ ಕೇರ್ ಆಫ್ ದಿ ರೂರಲ್ ಲೈವ್ಲಿಹುಡ್ ಪ್ರೋಗ್ರಾಮ್ಸ್. ಸೊ ಬೇಸಿಕಲಿ ಲೈಕ್ SHGs ಕೊಡೋದಿರ್ಬೋದು, ಇಲ್ಲ ಅವ್ರಿಗೆ ಒಂದು ಸಾಲ ಕೊಟ್ಟು ಆಫ್ ದ ಪೂರ್, ಬೈ ದ ಪೂರ್, ಫಾರ್ ದ ಪೂರ್ ಅಂತ ಹೇಳಿ ಅವರೇ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಜೊತೆ ಟೈಅಪ್ ಆಗಿ, ಇಲ್ಲ ಲೋಕಲ್ ಪ್ರೈವೇಟ್ ಬ್ಯಾಂಕ್ಸ್, ಇಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಜೊತೆ ಟೈಅಪ್ ಆಗಿ, ವೇರ್ ದೇ ವಿಲ್ ಗೆಟ್ ದ ಮನಿ ಅಂಡ್ ದೇ ಆರ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ದಟ್ ಒನ್. ಸೊ ಅದನ್ನ ಮಾಡೋದಕ್ಕೆ ದಿಸ್ ಸಂಜೀವಿನಿ ಆರ್ ಕರ್ನಾಟಕ ರೂರಲ್ ಲೈವ್ಲಿಹುಡ್ ಪ್ರಮೋಷನ್ ಸೊಸೈಟಿ ಇಸ್ ಗೋಯಿಂಗ್ ಟು ಹೆಲ್ಪ್ ದ ರೂರಲ್ ಪೀಪಲ್. ಕ್ಲಿಯರ್? ಎಸ್ ಸರ್. Yes, sir. And then there is something called as ಒಂದು ಸಾಫ್ಟ್ವೇರ್ ಇದೆ ಸರ್. ದಟ್ ಸಾಫ್ಟ್ವೇರ್ ಇಸ್ LOKOS. ಸೊ ವಾಟ್ ಇಸ್ ದಿಸ್ LOKOS ಸರ್? ಸರ್ ಏನಪ್ಪ ಇದು LOKOS ಅಂದ್ರೆ? Loco training, sir. ಮೇಡಮ್
ಸರ್ ಏನ್ ಸರ್ ಇದು LOK OS ಅಂದ್ರೆ? Don't know, sir. ನೋ ಪ್ರಾಬ್ಲಮ್ ಸರ್. ಸೊ ಬೇಸಿಕಲಿ ನಮ್ಮ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಒಂದು ಪ್ರೋಗ್ರಾಮ್ ಇದೆ, ಕೇಳಿದೀರಾ? Yes, sir. Yes, sir. Yes, sir. For them, training app, no, sir. This is. ಎಕ್ಸಾಕ್ಟ್ಲಿ ಸರ್. ಟು ಅನ್ ಎಕ್ಸ್ಟೆಂಟ್ ಆ ಥರ ಬೇಕಾದ್ರೆ ನೀವು ಹೇಳ್ಬೋದು. ಸೊ ಬೇಸಿಕಲಿ ದಿಸ್ ಲೋಕ್ OS ಅಲ್ಲಿ ಆಲ್ ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನಿದೆ, ಮೆಂಬರ್ಸ್ ಆಫ್ ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಎಕ್ಸೆಟ್ರಾ ದೇ ಕ್ಯಾನ್ ಲಾಗ್ ಇನ್ ದೇರ್, ದೇ ಕ್ಯಾನ್ ಮ್ಯಾನೇಜ್ ದೇರ್ ಅಟೆಂಡೆನ್ಸು, ಸೇವಿಂಗ್ಸು, ಎಷ್ಟು ಆಗಿದೆ, ಯಾರು ದುಡ್ಡು ಕೊಟ್ಟಿದ್ದೀವಿ, ಯಾರು ದುಡ್ಡು ವಾಪಸ್ ಕೊಟ್ಟಿದ್ದಾರೆ, ಯಾರು ದುಡ್ಡು ವಾಪಸ್ ಕೊಟ್ಟಿಲ್ಲ, ಆಲ್ ದಟ್ ಥಿಂಗ್ಸ್ ದೇ ಕ್ಯಾನ್ ಸೇವ್ ಇನ್ ದಿಸ್ ಒನ್. ದಟ್ ಈಸ್ ಕಾಲ್ಡ್ ಎಸ್ ಲೋಕಲ್ ಆಪರೇಟಿಂಗ್ ಸಿಸ್ಟಮ್, ಲೋಕ್ OS, LOK OS. ಸೊ ಲೋಕಲ್ ಆಪರೇಟಿಂಗ್ ಸಿಸ್ಟಮ್, like central government programs irbodu, whatever it is there, so everything is kept there. That is what is your LOK OS. Is it clear, sir? Yes, sir. ಸೊ ಬೇಸಿಕಲಿ ಮೊದ್ಲು ಏನಾಗ್ತಾ ಇತ್ತು, ಅವ್ರು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರು, ಬಟ್ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಯಾರು ದುಡ್ಡು ಕೊಟ್ವಿ, ಯಾರು ದುಡ್ಡು ಕೊಟ್ಟಿಲ್ಲ ಏನು ಅಂತ. ಇಲ್ಲಿ ಈಸಿಲಿ ಐಡೆಂಟಿಫೈ ಮಾಡುತ್ತೆ, ಒಂದು ಅಪ್ಡೇಟ್ಸ್ ಕೊಡ್ತಾ ಇರುತ್ತೆ, ಒಂದು ಪ್ರಾಂಪ್ಟ್ಸ್ ಕೊಡ್ತಾ ಇರುತ್ತೆ. ಸೊ ದಟ್ ಈಸ್ ವೈ ಇಟ್ ವಾಸ್ ಇಂಟ್ರಡ್ಯೂಸ್ಡ್ ಥ್ರೂಔಟ್ ಕರ್ನಾಟಕ ಫ್ರಮ್ 1st of April 2023. A comprehensive training sessions basically for all the district management, taluk level management, etc., where which is provided with LOK OS, local operating system, where basically ನಮ್ಮ self help groups irbodu or the local women iದ್ರು ಏನಿದ್ದಾರೆ, all those things they can basically save the data and they can retrieve the data, they can update the data, everything that they can do there. Clear? Clear, sir. Super, sir. Next ಬಂದು NAL, Nal Jal Mitra. So basically skill program sir ಇದು, women in general, women in specific. So basically this Nal Jal Mitra ಏನಿದೆ, ಇದರಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ವುಮೆನ್ ಅಂತ ಏನಿದ್ದಾರೆ ಅವ್ರಿಗೆ we are going to provide them with multiple skills. So what is that multiple skills ಅಂದ್ರೆ, ಪ್ಲಂಬಿಂಗು, ಎಲೆಕ್ಟ್ರಿಕಲ್ ವರ್ಕು, ಇಲ್ಲ ಅಂದ್ರೆ ಮಿಷಿನರಿ ಲೈಕ್ ಚೋಟಾ ಮೋಟಾ ಮಿಷಿನರಿ ರಿಪೇರಿ ಮಾಡೋದು, ಇಲ್ಲ ಆಪರೇಟ್ ಮಾಡೋದು. ವಿ ಆರ್ ಗೋಯಿಂಗ್ ಟು ಟ್ರೈನ್ ದೆಮ್ ವಿತ್ ಹೂಮ್ ಅಂತ ಅಂದ್ರೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸೊ ದಟ್ ಇನ್ ಎವ್ರಿ ವಿಲೇಜ್ ದೇರ್ ವಿಲ್ ಬಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಲೆಡ್ ವುಮೆನ್ ಎಂಪವರ್ಮೆಂಟ್ ಆಗುತ್ತೆ, ಅಂಡ್ ದೇಲ್ ಬಿ ಟೇಕಿಂಗ್ ಕೇರ್ ಆಫ್ ದೆಮ್ ಸೆಲ್ಫ್ಸ್ ಅಂತ ಹೇಳಿ ವಿ ಹವ್ ಸ್ಟಾರ್ಟೆಡ್ ದಿಸ್ ಪ್ರೋಗ್ರಾಮ್. ಕ್ಲಿಯರ್ ಸರ್? Yes, sir. ಸೂಪರ್ ಸರ್. ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಸ್ವಾವಲಂಬನೆ. ಸ್ವಾವಲಂಬನೆ. ಸೊ ಬೇಸಿಕಲಿ ಸ್ವಾವಲಂಬನೆ ಏನಪ್ಪ ಪ್ರೋಗ್ರಾಮ್ ಇದೆ ಅಂದ್ರೆ, ಕರ್ನಾಟಕ ರೂರಲ್ ವುಮೆನ್ ಆಂಟ್ರಪ್ರಿನರ್ಸ್ ಬಿಸಿನೆಸ್ ಗ್ರೋತ್ ಪ್ರೋಗ್ರಾಮ್. ಇಟ್ಸ್ ಎ ಪ್ರಿಟಿ ಬಿಗ್ ನೇಮ್. ಸೊ ಅವ್ರ ಮೇಲೆ ಅವ್ರಿಗೆ ಡಿಪೆಂಡೆನ್ಸಿ, ಅವ್ರ ಮೇಲೆ ಅವರೇ ನಂಬಿಕೆ ಕೆಲಸ ಮಾಡೋದು ಲಾಜಿಕ್, ಬೇಸಿಕ್ ಲಾಜಿಕ್. ಬಟ್ ಇಫ್ ಹ್ಯಾವ್ ಟು ಎಕ್ಸ್ಪ್ಯಾಂಡ್ ದಟ್ ಫುಲ್ ನೇಮ್ ಅಂತ ತಗೊಂಡ್ರೆ ಸ್ವಾವಲಂಬನೆ ಅದ ಅರ್ಥ. ಬಟ್ ವಾಟ್ ಡಸ್ ಇಟ್ ಸೇ? ಕರ್ನಾಟಕ ರೂರಲ್ ವುಮೆನ್ ಆಂಟ್ರಪ್ರಿನರ್ಸ್. ಸೊ ಹಳ್ಳಿ ಕಡೆ ಇರುವಂತ ವುಮೆನ್ ಆಂಟ್ರಪ್ರಿನರ್ಸ್ ಬಿಸ್ನೆಸ್ ಗ್ರೋತ್ ಪ್ರೋಗ್ರಾಮ್. ಸೊ ಅವ್ರಿಗೆ ನಾವು ಬಿಸ್ನೆಸ್ ಗ್ರೋತ್ ಆಗೋದಕ್ಕೆ ಸಪೋರ್ಟ್ ಮಾಡ್ತೀವಿ. ಎಷ್ಟು ಜನಕ್ಕೆ ಸಪೋರ್ಟ್ ಮಾಡ್ತೀವಿ? 150 ರೂರಲ್ ಆಂಟ್ರಪ್ರಿನರ್ಸ್ ಥ್ರೂ ಔಟ್ ಕರ್ನಾಟಕ ವಿಲ್ ಬಿ ಟೇಕನ್ ಅಪ್, ಅಂಡ್ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಅಂಡ್ ಪಾರ್ಟ್ನರ್ ಏಜೆನ್ಸಿ ಬಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು, IIMB is the partner agency. Is it clear, sir? Yes, sir. So Nal Jal Mitra and Swavalambanne. Any doubt, sir? No, Super, sir. And then next one, ಇವಾಗ ಇವ್ರಿಗೆಲ್ಲ ಕೆಲಸ ಕೊಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ. We have to bring them to organized sector of financial thing also. That is why we need to do what is called as financial inclusion. Financial inclusion. So ಎಲ್ಲ ಕಡೆಯಿಂದನೂ we cannot have a bank. That is why we have what is called as BC or business correspondent. So basically ಒಂದು ಗ್ರಾಮ ಪಂಚಾಯತಿಗೆ ಒಂದು BC ಸಖಿ, like business correspondent ಸಖಿ ಅಂತ we are appointing. And ಕರ್ನಾಟಕದಲ್ಲಿ as on today 3433 business correspondent ಸಖೀಸ್ are working at the gram panchayati level. So basically financial inclusion business correspondent scheme is also we are doing. Clear, sir? Yes, sir. yes, sir. Any doubts? Any doubts are up till here? No, sir.
No, sir. ಸೂಪರ್ ಸರ್. ದಿಸ್ ಆಲ್ ರೈಟ್ ಟಾಪಿಕ್ ಸರ್. ದಿಸ್ ಇಸ್ ನಥಿಂಗ್ ಮಚ್ ಫಾರ್ ಮಿ ಟು ಇನೋವೇಟ್ ಹಿಯರ್. ಇದ್ದಿದ್ರೆ ನಾನೇನೋ ಒಂಚೂರು ಕಥೆ ಹೇಳಿ ಇನೋವೇಷನ್ ಮಾಡ್ತಿದ್ದೆ. ದರ್ ಇಸ್ ನಥಿಂಗ್ ಮಚ್ ಹಿಯರ್ ಟು ಇನೋವೇಟ್ ಬಿಕಾಸ್ ಆಲ್ ಫ್ಯಾಕ್ಚುಯಲ್ ಡೇಟಾ ಅಷ್ಟೇ. ಸೊ ದಟ್ ಈಸ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ದಟ್ ಒನ್ ಸರ್. ಅಂಡ್ ದೆನ್ ಸಂಜೀವಿನಿ ಆಲ್ರೆಡಿ ಮಾಡ್ಕೊಟ್ಟಿದ್ದೀನಿ, ಎಂ ಜಿ ನರೇಗಾ ಆಲ್ರೆಡಿ ಮಾಡ್ಕೊಟ್ಟಿದ್ದೀನಿ. ಅಂಡ್ ದೆನ್ ಹಾರ್ಟಿಕಲ್ಚರು, ಫಿಶರೀಸ್, ಅದಕ್ಕೆಲ್ಲ ಏನೇನು ಸ್ಕೀಮ್ಸ್ ಇದೆ, ಆಲ್ ಆಫ್ ದಟ್ ಐ ಹವ್ ಆಲ್ರೆಡಿ ಕಂಪ್ಲೀಟೆಡ್. ಅಂಡ್ ದೆನ್ ದೇರ್ ಇಸ್ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಎಸ್ RCT. RCT, Rural Self-Employment Training Institutes. So basically, this is the nodal agency to train the rural youth for self-employment. Train the rural youth for self-employment. So RCTs ಅದು ಇದೆ. ಕರ್ನಾಟಕದಲ್ಲಿ ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿನೂ 31 ಡಿಸ್ಟಿಕ್ ಅಲ್ಲಿನೂ 31 RCTs ವಿ ಹ್ಯಾವ್ ಎಸ್ಟಾಬ್ಲಿಷ್ಡ್. ಸೊ ಇಲ್ಲಿ ಒಟ್ಟು ಅವರು 62 ಟ್ರೇಡ್ ಅಂದ್ರೆ 62 ಸೆಕ್ಟಾರು ಇಲ್ಲ 62 ಕೆಲಸಗಳಿಗೆ they are going to train them. Clear? Yes, sir. Super, sir. Next, this program you already know, Deen Dayal Upadhyaya Gramina Kaushalya Yojane. So basically, this Ministry of Rural Development ಏನಿದೆ ಅದು this program ತಗೊಂಡ್ಬಂದಿದೆ. It is also known as Ajivika Skills Yojane. Ajivika Skills ಯೋಜನೆ. ಅದನ್ನ ದ ಕರೆಂಟ್ ಥಿಂಗ್ ಇಸ್ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂತ ಹೇಳಿ. ಸೊ ವೇರ್ ಬೇಸಿಕಲಿ ಟ್ರೈನಿಂಗ್ ಕೊಡ್ತೀವಿ. ಅಂಡ್ ದೆನ್ ಅಲ್ಲೇ ಒಂದು ಕ್ಯಾಂಪಸ್ ಪ್ಲೇಸ್ಮೆಂಟ್ ತರಾನೇ ಒಂದು ಟ್ರೈನಿಂಗ್ ಪಾರ್ಟ್ನರ್ಸ್ ಅಂತ ಯಾರಿರ್ತಾರೆ ಅವ್ರ ಮುಖಾಂತರನೇ ನಾವು ಒಂದು ಜಾಬ್ಗೆ ಅವ್ರಿಗೆ ಇಂಟರ್ವ್ಯೂ ತರ ಕೊಡ್ಸಿ ವಿಲ್ ಹೆಲ್ಪ್ ದೆಮ್ ಗೆಟ್ ದ ಜಾಬ್ಸ್ ಆಲ್ಸೋ. ಕ್ಲಿಯರ್? Yes, sir. ಅಂಡ್ ದೆನ್ ಈ ಪ್ರೋಗ್ರಾಮ್ ಮೊನ್ನೆ ಕರೆಂಟ್ ಅಫೇರ್ಸ್ ಅಲ್ಲಿ ಓದಿರ್ತೀರಾ ನೀವು. PMSVA ನಿಧಿ, ಸ್ವಾನಿಧಿ ಅಂತ ಹೇಳಿ, ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ. ಆರ್ ಯು ಗೆಟಿಂಗ್ ಇಟ್ ಸರ್? ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ. ಕ್ಲಿಯರ್? ಹಲೋ. Yes, sir. ಎಸ್ ಸರ್. ಸೊ ಬೇಸಿಕಲಿ 100% ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರ್ಡ್ ಸ್ಕೀಮ್ ಇದು. ಸೊ ವೇರ್ ಬೇಸಿಕಲಿ ಅವ್ರಿಗೆ ಬ್ಯಾಂಕ್ಸ್ ಇರ್ಬೋದು, ರೀಜನಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ಬೋದು, ದೇ ಆರ್ ಆಲ್ ಗೋಯಿಂಗ್ ಟು ಪ್ರೊವೈಡ್ ದೆಮ್ ವಿತ್ ದ ಲೋನ್ಸ್. ಟೋಟಲಿ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್. ಸೊ ದಟ್ ಪ್ರೈಮ್ ಮಿನಿಸ್ಟರ್ ಸ್ಟ್ರೀಟ್ ವೆಂಡರ್ಸ್ ಪ್ರೋಗ್ರಾಮ್ ಏನಿದೆ ಅದಕ್ಕೆ ಅದನ್ನ ಕೊಟ್ಟಿದ್ದಾರೆ. ಕ್ಲಿಯರ್? Yes, sir. ಸರ್ ಅಲ್ಲಿಗೆ ದಿಸ್ ಇಸ್ ಡನ್. ಕೌಶಲ್ಯ CM ಕೌಶಲ್ಯ ಕರ್ನಾಟಕ ಯೋಜನೆ ಇಟ್ ಈಸ್ ಆಲ್ಸೋ ಡನ್. ಅಂಡ್ ದೆನ್ ಇದು ಒಂದು ಸ್ಕೀಮ್ ಇದೆ ಸರ್. ಸೊ ಬೇಸಿಕಲಿ CM ಕೌಶಲ್ಯ ಕರ್ನಾಟಕ ಯೋಜನೆ ಕೆಳಗಡೆ ಈ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಕೇಳಿದೀರಾ ಸರ್ ಎಲ್ಲನ? Yes, sir. Yes, sir. ಓದಿದೀರಾ? ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಇತ್ತು, ಲಾಸ್ಟ್ ಇಯರ್ ಎಕನಾಮಿಕ್ ಸರ್ವೆಲ್ ಬಂದಿತ್ತು, ಕರೆಕ್ಟಾ? ಈ ಇಯರ್ ಎಕನಾಮಿಕ್ ಸರ್ವೆಲ್ ಇಲ್ಲ ಡೇಟಾ ಇದು. ಲಾಸ್ಟ್ ಇಯರ್ ಎಕನಾಮಿಕ್ ಸರ್ವೆಲಿ ಇತ್ತು, ಇಫ್ ಯು ರಿಮೆಂಬರ್ ಪ್ರಾಪರ್ಲಿ, ಕರೆಕ್ಟಾ? ಇತ್ತು ಸರ್. ಇತ್ತು. ಓದಿದೀರಾ ಯಾರನ್ನ? ಮರ್ತದೆ. ಎಷ್ಟು ಪ್ರಾಡಕ್ಟ್ ಇತ್ತು, ಏನ್ ಮಾಡಿದ್ವಿ ಅದನ್ನ? ಲೈಕ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಸ್ಕೀಮ್ ಅಂತ ಹೇಳಿ ತಗೊಂಡ್ಬಂದಿದ್ವಿ. ಎಸ್ ಸರ್. ಓದಿದ್ರ ಓದಿಲ್ವಪ್ಪ? No, sir. ಐಡಿಯಾ. ಓಕೆ ಸರ್, ನೋ ಪ್ರಾಬ್ಲಮ್. ಸೊ ಅದ್ರಲ್ಲಿ ಎಷ್ಟು ಪ್ರಾಡಕ್ಟ್ ಬಂದಿತ್ತು ಏನು? ಓಕೆ, ಪೀಪಲ್ ಹ್ಯಾವ್ ನೋ ಐಡಿಯಾ ಅಂದ್ರೆ ಇನ್ನು ಐ ಕ್ಯಾನಾಟ್ ಸೇ ದಟ್. ನೋ ಪ್ರಾಬ್ಲಮ್ ಸರ್. ಸೊ ಇವಾಗ ಅಲ್ಲಿ ನಾವು ಯಾವ ತರ ಲೈಕ್ ಏನು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ನಾವೇನ್ ತಗೊಂಡ್ಬಂದಿದ್ವಿ. ಸೊ ಇವಾಗ ಹೌ ಅಬೌಟ್ ಬ್ರಿಂಗಿಂಗ್ ಇನ್ ಒನ್ ಡಿಸ್ಟ್ರಿಕ್ಟ್ ಒನ್ ಸ್ಕಿಲ್ ಅಂತ ಹೇಳ್ಬಿಟ್ಟು. ಆರ್ ಯು ಗೆಟಿಂಗ್ ಇಟ್ ಸರ್? Yes, sir. ಸೊ ಬೇಸಿಕಲಿ ದಿಸ್ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆ ಅವರು ನಾವು ದೇ ಆರ್ ಬ್ರಿಂಗಿಂಗ್ ಇನ್ ದಿಸ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್. ಅದೇ ತರನೇ ಆನ್ ದಟ್ ಸೇಮ್ ಲೈನ್ಸ್ ಅಲ್ಲಿ ವಿ ಆರ್ ಬ್ರಿಂಗಿಂಗ್ ಇನ್ ವಾಟ್ ಈಸ್ ಕಾಲ್ಡ್ ಆಸ್ ಒನ್ ಡಿಸ್ಟ್ರಿಕ್ಟ್ ಒನ್ ಸ್ಕಿಲ್ ಪ್ರೋಗ್ರಾಮ್ ಅಂತ ಹೇಳಿ ಆಲ್ಸೋ ವಿ ಆರ್ ಬ್ರಿಂಗಿಂಗ್ ಇನ್. ಇಸ್ ಇಟ್ ಕ್ಲಿಯರ್ ಸರ್? Yes. ಯಾ, ಅದನ್ನ ತಗೊಂಡ್ಬರ್ತಿದ್ದಾರೆ. ವೇರ್ ಬೇಸಿಕಲಿ ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ 100 ಆರ್ಟಿಸನ್ಸ್ ವಿಲ್ ಬಿ ಪಿಕ್ಡ್ ಅಪ್. 100 ಆರ್ಟಿಸನ್ಸ್ ತಗೊಂಡು ಅದರಲ್ಲಿ ಮಾಡರ್ನ್ ಟೆಕ್ನಿಕ್, ಆ ಟ್ರೆಡಿಷನಲ್ ಸ್ಕಿಲ್ ಏನಿದೆ ಆ ರೀಜನ್ ಅಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಚನ್ನಪಟ್ಟಣ ಅಂತ ಇದೆ, ಇನ್ನೊಂದೆಲ್ಲ ಇಲ್ಕಲ್ ಸೀರೆ ಅಂತ ಇದೆ, ಇನ್ನೊಂದೇನೋ ಇದೆ. ಸೊ ಒಂದೊಂದು ಡಿಸ್ಟಿಕ್ ಅಲ್ಲಿ ಒಂದೊಂದು ಪ್ರಾಡಕ್ಟ್ ಫ್ರಮ್ ದ ಟ್ರೆಡಿಷನಲ್ ಆಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅದನ್ನ ಹೌ ಕ್ಯಾನ್ ವಿ ಬ್ರಿಂಗ್ ಇನ್ ಮಾಡರ್ನೈಸೇಷನ್ ಇನ್ ದಟ್ ಒನ್, ಆರ್ ಹೌ ದ ಸೇಮ್ ಪೀಪಲ್ ಕ್ಯಾನ್ ಯೂಸ್ ಮಾಡರ್ನ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಟು ಮೇಕ್ ಬೆಟರ್ ಥಿಂಗ್ಸ್ ಅಂತ ಹೇಳಿ ವಿ ಆರ್ ಗೋಯಿಂಗ್ ಟು ರಿಸ್ಕಿಲ್ ದೆಮ್ ಆರ್ ಅಪ್ಸ್ಕಿಲ್ ದೆಮ್.
That is why it is called as one district, one skill program, which is basically implemented by the Karnataka State, Karnataka Skill Development Corporation. Clear? Yes, sir. ಸೂಪರ್ ಸರ್. ಅಂಡ್ ಇದು ಪೋಸ್ಟ್ ಮಾಡಿರ್ತೀನಿ ಇಲ್ಲಿ, ಬೇಕಾದ್ರೆ ಒಂದು ಸ್ಕ್ರೀನ್ ಶಾಟ್ ತಗೊಂಡಿರಿ. ಲೈಕ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ಸ್ ಯಾವ್ಯಾವುದು ಅಂತ ಐ ಜಸ್ಟ್ ಪೋಸ್ಟ್ ಇಟ್ ಹಿಯರ್. ದಿಸ್ ಫ್ರಮ್ ಲಾಸ್ಟ್ ಇಯರ್ ಎಕನಾಮಿಕ್ಸ್ ಸರ್. ಬೇಕಾದ್ರೆ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಕ್ಲಿಯರ್? Yes, sir. Basically it is 26/2/11. ಆಯ್ತಾ ಸರ್? 30 ಆಯ್ತಾ ಇದು? 30 ಆಯ್ತು. 26/2/11. ಸೊ ಬೇಸಿಕಲಿ ಇದು ಲೈಕ್ ಡಿವಿಷನ್ ತಗೊಂಡ್ರೆ 20 ಇಸ್ ಬೇಸಿಕಲಿ ಫಾರ್ ದ ಹಾರ್ಟಿಕಲ್ಚರಲ್ ಪ್ರಾಡಕ್ಟ್ಸ್. ಇದರಲ್ಲಿ ನೀವು ಡಿವೈಡ್ ಮಾಡ್ಕೋಬೇಕಾದ್ರೆ ಮತ್ತೆ ಕೂತ್ಕೊಂಡು 20 ಇಸ್ ಬೇಸಿಕಲಿ ಹಾರ್ಟಿಕಲ್ಚರಲ್, 6 is agricultural, 6 is agricultural, 2 is for marine, 2 is for marine, and 1 ಬಂದು poultry and 1 ಬಂದು bakery. So this thing is easy to identify. Poultry and bakery easy to identify because like ಎಲ್ಲಿ ಇದೆಲ್ಲ ಪೌಲ್ಟ್ರಿ ಬಂದು ರೂರಲ್, bakery ಬಂದು urban. So ಇಲ್ಲಿ we cannot bring in like ಬೆಂಗಳೂರಲ್ಲಿ I cannot grow some product, correct or not sir? That is why ಇಲ್ಲಿ totally ಒಂದು ಮ್ಯಾನುಫ್ಯಾಕ್ಚರಿಂಗ್ ತರ ತಗೊಂಡ್ಬಂದಿದ್ದೀವಿ ಬೆಂಗಳೂರಲ್ಲಿ, ಬೆಂಗಳೂರು. And marine obviously ಅವರ coastal belts ಹೋಗಿರುತ್ತೆ, correct or not sir? ಎಸ್ ಸರ್. Marine ಉಡುಪಿ. And where is one more marine sir? ಇಲ್ಲಿದೆ, ದಕ್ಷಿಣ ಕನ್ನಡ, ಕರೆಕ್ಟಾ? How many marines, sir? Two. Yes, sir. Two marines ಹೋಗಿ ಸರ್ ಅಷ್ಟೇ. Poultry one, sir. Poultry 1. Okay, see marine you can see here. 1 ಬಂದು ದಕ್ಷಿಣ ಕನ್ನಡ, ಇನ್ನೊಂದು ಬಂದು ಊಟಿ. ಸೊ ಅಲ್ಲಿಗೆ ಪೌಲ್ಟ್ರಿ ಆಯ್ತು, ಬೇಕರಿ ಆಯ್ತು, ಮೆರೈನ್ ಆಯ್ತು, ಒಂದು 6 agriculture, 6 horticulture. We need to remember. ಅಕಸ್ಮಾತ್ ಏನ ಕೊಟ್ರೆ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ಇಸ್ chosen ಫಾರ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರೋಗ್ರಾಮ್ ಅಲ್ಲಿ ಮೆರೈನ್ ಡಿಸ್ಟ್ರಿಕ್ಟ್ಸ್ ಅಂತ ಕೊಟ್ಟು, ಚಿಕ್ಕಮಂಗ್ಳೂರು, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಈ ತರ ಕೊಟ್ಟಾಗ ನಮ್ಗೆ ಒಂಚೂರು ಕನ್ಫ್ಯೂಷನ್ ಆಗ್ಬೋದೇನೋ. ಬಿಕಾಸ್ ಎಲ್ಲಾನು ಕೋಸ್ಟಲ್ ಬೆಲ್ಟ್, ಕಾರವಾರ ಈ ತರ ಏನನ್ನ ಕೊಟ್ಟಾಗ ಮೇ ಬಿ ವಿ ಕ್ಯಾನ್ ಗೆಟ್ ಕನ್ಫ್ಯೂಸ್ಡ್. ಸೊ ಅದಕ್ಕೋಸ್ಕರ ಈ 4 ಮಾತ್ರ ಗುರ್ತಿಟ್ಕೊಳ್ಳಿ. ಪೌಲ್ಟ್ರಿ ಬೇಕರಿ ಈಸಿ ಬಿಕಾಸ್ 2 ಬೆಂಗಳೂರಲ್ಲೇ ಇದೆ. ಗಾನ್ ಕೇಸ್ ಮೆರೈನ್ ಮಾತ್ರ ಕ್ವಶನ್ ಮೈಟ್ ಮಾಡಿದ್ರೆ ಉಡುಪಿ ಅಂಡ್ ದಕ್ಷಿಣ ಕನ್ನಡ ಇಸ್ ಫಾರ್ ಮೆರೈನ್, ರಿಮೈನಿಂಗ್ ಅಂಡ್ ಆಲ್ ಇಸ್ ಡನ್. ಕ್ಲಿಯರ್? ಎಸ್ ಸರ್. ಸೂಪರ್ ಸರ್. ಇದು ಅಲ್ದಿರಾ there was one more scheme which is basically called as ಕಲಿಕೆ ಜೊತೆ ಕೌಶಲ್ಯ, KUSALY, ಕಲಿಕೆ ಜೊತೆ ಕೌಶಲ್ಯ. ಸೊ ಬೇಸಿಕಲಿ ಸ್ಕಿಲ್ ಟ್ರೈನಿಂಗ್ ಅಕಾಡೆಮಿ ಅಂತ ಒಂದು ಮಾಡ್ತಾ ಇದ್ದಾರೆ, ಅಂಡ್ ಇಂಡಸ್ಟ್ರಿ ವಿತ್ ಅಕಾಡೆಮಿ ಇದು ಮಾಡ್ತಿದ್ದಾರೆ. ಸೊ ಬೇಸಿಕಲಿ ಒಂದು ಅಪ್ರೆಂಟಿಸ್ ಪ್ರೋಗ್ರಾಮ್ ಅಲ್ಲಿ ಯು ಆರ್ ಗೋಯಿಂಗ್ ಟು ಕಲಿಕೆ ಆಲ್ಸೋ ಅಂಡ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಕೌಶಲ್ಯ ಆಲ್ಸೋ. ಇದು ಕ್ಲಿಯರ್ ಸರ್? Yes, sir. ಸೊ ಅದು ಮಾಡ್ತಿದ್ದಾರೆ ಸರ್. ಅಂಡ್ ದೆನ್ ಇನ್ನೇನಿದೆ, ದಟ್ಸ್ ಇಟ್ ಐ ಗೆಸ್ ಸರ್. ಅಷ್ಟು ಮುಗಿದ್ರೆ ವಿ ಆರ್ ಗೋಯಿಂಗ್ ಟು ಲೈಕ್ ಲೇಬರ್ ವೆಲ್ಫೇರ್ ಅಂಡ್ ಎಂಪ್ಲಾಯ್ಮೆಂಟ್. ಮೇ ಬಿ ಐ ಟೇಕ್ ಇಟ್ ಅಪ್ ಟುಮಾರೋ ಬಿಕಾಸ್ ಫುಲ್ ಡ್ರೈ ಇದೆ ಅಂಡ್ ಯು ಪೀಪಲ್ ಶುಡ್ ನಾಟ್ ಗೆಟ್ ಬೋರ್ಡ್. ಸೊ ಇನ್ನೊಂದು ಟಾಪಿಕ್ ಇರುತ್ತೆ, ಇದು ಆಗೋದ್ರೆ ಐ ವಿಲ್ ಟೇಕ್ ಇಟ್ ಅಪ್ ಟುಮಾರೋ ಓನ್ಲಿ. ಐ ಟೇಕ್ ಅಪ್ ದಿಸ್ ಹ್ಯೂಮನ್ ಡೆವಲಪ್ಮೆಂಟ್ ಆಲ್ಸೋ. ಅದೊಂಚೂರು ದೊಡ್ಡ ಚಾಪ್ಟರ್, ಅದನ್ನ ವಿ ವಿಲ್ ಡೂ ಲಿಟ್ಲ್ ಬಿಟ್ ಇನ್ ಡೀಟೈಲ್ಡ್, ಲೈಕ್ IMR, MMR, ಸೆಕ್ಸ್ ರೇಷಿಯೋ, ಆಲ್ ದೋಸ್ ಥಿಂಗ್ಸ್. ಇನ್ನ ಒಂಚೂರು ಡೆಮೋಗ್ರಫಿ ಮೇಲೆ ಇನ್ನೂ ಒಂಚೂರು ಡೀಟೈಲ್ಡ್ ಆಗಿ ವಿ ಕ್ಯಾನ್ ರೀಡ್ ಇಫ್ ನೀಡೆಡ್ ಬಿ ವ್ಯಾಲ್ಯೂ ಅಡಿಷನ್ ಮಾಡ್ಕೊಂಡು we will try to finish off that one. Okay na sir? ಎಸ್ ಸರ್. So any doubt up till here sir in the economic survey illurgu ಏನು ಮಾಡಿದೀವಿ? Any doubt sir up till here? ಡೌಟ್ ಇಲ್ಲ ಸರ್. No doubt ಅಲ್ಲ? So fine sir. So read well and whatever I have said already, ಏನ್ ಮಾಡಬೇಕು ಏನೆಲ್ಲ ಮಾಡಬಹುದು with your strategy and all I have already discussed that one. So in that way please do work out. Hope and then like use this opportunity ಅಷ್ಟೇ. At least like ಪ್ರಾಪರ್ ಆಗಿ ಇಂಟರ್ವ್ಯೂ ಕೂತ್ಕೋಬೇಕು. ಆಫ್ಟರ್ ದಟ್ ನೋಡ್ಕೊಳ್ಳೋಣ. ಬಟ್ ಅಟ್ಲೀಸ್ಟ್ ಇಂಟರ್ವ್ಯೂಗೆ ಹೋಗೋವರೆಗೂ ನಿಮ್ ಕೈಲಿದೆ. ಸೊ ವರ್ಕೌಟ್ ಆನ್ ಯುವರ್ ಫಿಲ್ಮ್ಸ್, ವರ್ಕೌಟ್ ಆನ್ ಯುವರ್ ಮೈಂಡ್ಸ್. ಇಂಟರ್ವ್ಯೂಗೆ ಕೂತ್ಕೊಳ್ಳೋ ಅಷ್ಟು ನೀವು ಮಾಡಿ. ಆಫ್ಟರ್ ದಟ್ ಲೆಟ್ ಅಸ್ ಸಿ ವೇರ್ ವಿ ವಿಲ್ ಗೋ ಅಷ್ಟೇ. ಓಕೆ ಓಕೆ ಸರ್. ಇನ್ನೊಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಬಂದು ಚಿಕ್ಕಮಂಗ್ಳೂರು ಸರ್, ಶೋಲಾ ಫಾರೆಸ್ಟ್. ಓಕೆ. ಸೊ ಟೋಟಲಿ ವಿ ಹ್ಯಾಡ್ ನಲ್ಲೂರು ಟ್ಯಾಂಬರಿನ್ ಗ್ರೂವ್, JKVK, ಆಮೇಲೆ ಅಂಬರ್ಗುಡ್ಡ ಶಿವಮೊಗ್ಗ, ಆಮೇಲೆ ಹೊಗ್ಗೇರಕ್ಕೆ ಇದು ಶೋಲಾ ಫಾರೆಸ್ಟ್ ಚಿಕ್ಕಮಂಗ್ಳೂರು ಸರ್. ಚಿಕ್ಕಮಗಳೂರು. ಸೊ ದಿಸ್ 4 ಆರ್ ದ ಡಿಕ್ಲೇರ್ಡ್ ಒನ್ಸ್. ಇದ್ರ ಜೊತೆಗೆ ಇನ್ನೊಂದು ಕನ್ಫ್ಯೂಸ್ ಆಗುತ್ತೆ ಸರ್. ನಮ್ದು ಈ ಕಾಲಮ್ ಲಾಕ್ ಬರುತ್ತಲ್ಲ ಸರ್, ಇದು ಸೆಂಟ್ ಮೇರಿಸ್ ಐಲ್ಯಾಂಡ್, KGF ಅಲ್ಲಿ ಇರೋ ಸ್ಟಾಟಸ್ ಇದು ಸ್ಟೋನ್ಸ್ ಗಳದು, ಆಮೇಲೆ ನಮ್ದು ಲಾಲ್ಬಾಗ್ ಅಲ್ಲಿ ಐತಲ್ಲ ಸರ್ ಜೆನೆಸಿಸ್, ಅದಕ್ಕೂ ಇದಕ್ಕೂ ಕನ್ಫ್ಯೂಸ್ ಆಗೋಯ್ತು ಸರ್. ಅದಕ್ಕೋಸ್ಕರ ಇದಾಗೋಯ್ತು ಸರ್, ದಡ್ಬಡಾಯಿಸೋಯ್ತು. ನೋ ಇಶ್ಯೂ ಸರ್. ಇಸ್ ಇಟ್ ಕ್ಲಿಯರ್ ನೌ?
Hello. ಎಸ್ ಸರ್. Yes, sir. Let others also do their homework. Maybe they have written them now. Let others also do their homework now. We will see that. Okay. ಎಸ್ ಸರ್. Fine, sir. So, ಬೆಳಿಗ್ಗೆ ನಾನು ಮುಗಿಸ್ಕೊಂಬನ್ನಿ tomorrow evening with our class. And hard, like maximum by Thursday, we will try to wind up our economics. Maximum 3-4 units ಇದೆ ಅಷ್ಟೇ. We'll try to wind up. Done. ಆಮೇಲಿಂದ ಬೇಕಾದ್ರೆ I'll do 100 questions. ತಲೆಯಿಂದ ನಿಮ್ಗೆ questions ಮಾಡಿ ಕೊಡ್ತೀನಿ. Apart from whatever is given in your economic survey and class notes ಏನು ಕೊಟ್ಟಿದ್ದಾರೆ. ಅದು ಬಿಟ್ಟು or I'll set my own questions of 50 to 100. ಅದನ್ನ ಒಂದಿನ ನಿಮ್ಗೆ 2-3 days in advance ಕೊಡ್ತೀನಿ. You solve that one. One day, one week ಆದ್ಮೇಲಿಂದ ಬೇಕಾದ್ರೆ we will take one more economic survey class where we will discuss all that 100 questions so that ಇನ್ನೊಂದ್ಸತಿ revision ತರ ಆಗುತ್ತೆ ನಿಮ್ಗೆ. Okay. ಎಸ್ ಸರ್. Okay, sir. Yes, sir. Fine, sir. Fine, sir. So see you all tomorrow, guys. Thank you. Thank you, sir. Yes, sir. Thank you, ma'am. Thank you, guys. Thank you, guys.